ಸುಮಾರು 12 ದಿನಗಳ ಪರ್ಯಂತರವಾಗಿ ನಿರ್ವಿಘ್ನವಾಗಿ ಸಾಗಿ ಬಂದಿರುವ ಕಲ್ಮೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ನೂತನ ಶಿಖರದ ನಿರ್ಮಾಣದ ನಿಮಿತ್ತಾರ್ಥವಾಗಿ ಹಮ್ಮಿಕೊಂಡಿರತಕ್ಕಂಥ ನಮ್ಮ ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಚನ್ನಬಸವ ಕವಿಗಳು ಮಾವನೂರವರಿಂದ ಬರೆಯಲ್ಪಟ್ಟಿರತಕ್ಕಂಥ ಶರಣಬಸವೇಶ್ವರನ ಮಹಾಪುರಾಣ ಇವತ್ತಿನ ದಿವಸ 13ನೇ ದಿನದಲ್ಲಿ ಪದಾರ್ಪಣವನ್ನು ಮಾಡ್ತಾ ಇದೆ. ನಿನ್ನಿನ ಪರ್ಯಂತರವಾಗಿ ಅನಂತ ವಿಷಯಗಳು ಸವಿಸ್ತಾರವಾಗಿ ಸಾಗಿ ಬಂದು ಶರಣಬಸವನ ಬದುಕಿನೊಳಗ ಚಿತ್ರ ವಿಚಿತ್ರವಾಗಿರುವಂಥ ಘಟನೆಗಳನ್ನು ನಡೆದು ಹೋಗ್ತಾ ಇವೆ ಎನ್ನುವಂಥದ್ದನ್ನು ನಾವೆಲ್ಲ ಕೇಳ್ಕೊಂತ ಬಂದಿದ್ದೀವಿ. ಲೋಕ ಪಾವನವನ್ನು ಗೈಯುವುದಕ್ಕಾಗಿ ಜನ್ಮವನ್ನು ತಾಳಿ ಬಂದಿರತಕ್ಕಂಥ ಶರಣಬಸವ ಬಂದುದೆಲ್ಲ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ತಿಳಿದು ಎಲ್ಲವೂ ಸಹಿತ ಭಗವಂತನ ಮೇಲೆ ಭಾರವನ್ನು ಹಾಕಿ ಪ್ರಪಂಚದಲ್ಲಿ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಮಹಾದೇವಿಯ ಗರ್ಭಕ್ಕ ಇಟ್ಟಿರ್ತಕ್ಕಂಥ ಆಣಿಯನ್ನ ಪರಶಿವನೇ ತಾನು ಬಂದು ಆಣಿಯನ್ನು ಬಿಡಿಸಿ ಯಾವ ಸಂಕಲ್ಪದ ನೀರು ಬಿಟ್ಟಾಗ ಮಹಾದೇವಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಳು ಅನ್ನತಕ್ಕಂಥದ್ದನ್ನು ತಾವು ಕೇಳ್ಕೊಂತ ಬಂದಿದ್ದೀರಿ. ಶರಣಬಸವನ ಹತ್ತಿರ ಜನ ತಂಡೋಪತಂಡವಾಗಿ ಬರ್ತಾ ಇದ್ರು. ಬರುವಂಥ ಜನ ಎಲ್ಲ ಸುಮ್ಮನೆ ಬರ್ತಿದ್ದಿಲ್ಲ. ನಾನಾ ರೀತಿಯಾಗಿರುವಂತಹ ಕಷ್ಟವನ್ನು ಹೊತ್ತುಕೊಂಡು, ನಾನಾ ರೀತಿಯಾಗಿರುವಂತಹ ದುಃಖವನ್ನು ಹೊತ್ತುಕೊಂಡು, ನಾನಾ ರೀತಿಯಾಗಿರ್ತಕ್ಕಂಥ ಈ ರೋಗ ರುಜಿನಗಳನ್ನು ಹೊತ್ತುಕೊಂಡು ಬಂದು ಶರಣನ ಪಾದಕ್ಕೆ ಬಿದ್ದು ಬೋರ್ಗರೆದು ಕಣ್ಣೀರಿನಿಂದ ಪಾದ ತೊಳಿತಾ ಇದ್ರು. ಶರಣಬಸವ, ಸಂಸಾರದೊಳಗೆ ನಾವು ಬಹಳ ನೊಂದೀವಿ, ಪ್ರಪಂಚದೊಳಗೆ ನಾವು ಬಹಳ ಬೆಂದೀವಿ, ನಮ್ಮನ್ನ ಉದ್ಧಾರ ಮಾಡು. ಬಹಳ ನೊಂದೀವಿ, ಬೆಂದೀವಿ, ನಮ್ಮನ್ನ ಉದ್ಧಾರ ಮಾಡುವಂತೆ ತಿಳಿದು ಶರಣನ ಪಾದದ ಮೇಲೆ ಬಿದ್ದು ಬೋರ್ಗರೆದು ಕಣ್ಣೀರಿನಿಂದ ಪಾದವನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಶರಣಬಸವ ಬಂದಿರತಕ್ಕಂಥವರಿಗೆ ಅವರ ದುಃಖ ದುಮ್ಮಾನವನ್ನು ದೂರ ಮಾಡುವಂಥದ್ದನ್ನ ಸರಳವಾಗಿರ್ತಕ್ಕಂಥ ರೀತಿ ಒಳಗೆ ಹೇಳಿದ. ನಾವು ನೆಮ್ಮದಿಯ ಜೀವನವನ್ನು ಸಾಗಿಸಬೇಕು ಅಂತ ವಿಚಾರವನ್ನು ಮಾಡಿದ್ರೆ, ಸುಖ ಶಾಂತಿಯನ್ನ ಪಡಿಬೇಕು ಅಂತ ವಿಚಾರವನ್ನು ಮಾಡಿದ್ರೆ, ಬಹಳ ರೊಕ್ಕ ಗಳಿಸಿದ್ರೆ ನೆಮ್ಮದಿ ಸಿಗ್ತದೇನಂತ ಕೇಳಿದ್ರೆ ಇಲ್ಲ, ಶಾಂತಿ ಸಿಗ್ತದೇನಂದ್ರೆ ಇಲ್ಲ. ಬಹಳ ಆಸ್ತಿ ಗಳಿಸಿದ್ರೆ ಶಾಂತಿ ಸಿಗ್ತದಂತೆ ಇಲ್ಲ. ಶಾಂತಿ ಸಮಾಧಾನ ಹೊರಗೆ ಎಲ್ಲಿ ಸಿಗುವಂಥದ್ದಲ್ಲ, ಹೊರಗೆ ಎಲ್ಲಿ ಸಿಗುವಂಥದ್ದಲ್ಲ. ಒಂದು ವೇಳೆ ಹೊರಗೆ ಎಲ್ಲರ ಕಿರಾಣಿ ಅಂಗಡಿ ಒಳಗ, ಸ್ಟೇಷನರಿ ಅಂಗಡಿ ಒಳಗ, ಅಡತಿ ಒಳಗ ಸಿಗುತ್ತಿತ್ತು ಈ ಶಾಂತಿ ಸಮಾಧಾನ ಅನ್ನುವಂಥದ್ದಕ್ಕೆ ಕೇಳಿದ್ರೆ, ನಮ್ಮ ಜನ ಕಿಲೋ ಗಂಟ್ಲೆ ಅಲ್ಲ ಕುಂಟಲ್ ಗಂಟ್ಲೆ ಖರೀದಿ ಮಾಡ್ತಿದ್ರು. ಕುಂಟಲ್ ಗಂಟ್ಲೆ ಹೊರಗೆ ಎಲ್ಲಿ ಸಿಗುವಂಥದ್ದಲ್ಲ. ಎಲ್ಲಿ ಸಿಗ್ತಾ ಇದೆ ಶಾಂತಿ ಸಮಾಧಾನ ಅಂತ ಕೇಳಿದ್ರೆ, ಅನುಭಾವಿಕರು ಬಹಳ ಸುಂದರವಾಗಿ ಹೇಳ್ಕೊಂತ ಬಂದಾರ. ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಬರಿದೆ ಸುಖ ಭೋಗ ದೊರಕುವುದೇ ಆತ್ಮ. ಪರಮಾತ್ಮನ ಧ್ಯಾನ ಗುರುವಿನ ಸೇವಾ ಮಾಡಲಾರದೆ ಈ ಶಾಂತಿ ಸಮಾಧಾನ ಅನ್ನತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಿಷ್ಟು ಯಾವ ಪರೋಪಕಾರಿ ಜೀವಿಗಳಾಗಿ ಎಲ್ಲರನ್ನ ನನ್ನವರು ಅಂತ ತಿಳಿದು ಪ್ರೀತಿಯಿಂದ ಕಾಣತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇದ್ದಿದ್ದರದೊಳಗೆ ಹಂಚಿಕೊಂಡು ಊಟ ಮಾಡತಕ್ಕಂಥ ಮನೋಭಾವನೆಯನ್ನು ಬೆಳೀತು ಅಂತ ಕೇಳಿದ್ರೆ ನಿಜವಾಗಿರ್ತಕ್ಕಂಥ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಶರಣಬಸವ ಬಂದಿರತಕ್ಕಂಥವರಿಗೆ ಬೋಧನೆಯನ್ನು ಮಾಡಿ ಕಳಿಸಿಕೊಡ್ತಾ ಇದ್ದ. ಪ್ರಾಪಂಚಿಕ ಜೀವನ ನಡೆದದ. ಹುಟ್ಟಿದ ಮಗನಿಗೆ ತೊಟ್ಟಿಲಲ್ಲಿ ಹಾಕಿ ನಾಮಕರಣವನ್ನು ಮಾಡಿದ್ರು. ಗುರುಲಿಂಗ ಜಂಗಮ, ಗುರುಲಿಂಗ ಜಂಗಮ ನಾಮಕರಣವನ್ನು ಮಾಡಿದಾಗ ಗುರುಲಿಂಗ ಜಂಗಮ 2 ವರ್ಷದವನಾದ. ಆ ಶಿವಪುತ್ರ ಸರ್ ಸುತ್ತಮುತ್ತ ಯಾರು ನಿಂದ್ರಕ್ಕೆ ಹೋಗ್ಬೇಡ್ರಿ, ಒಂದ್ ಜನ ಈ ಕಡೆ ಬರೀ ಕಡೆ.
ಸಭಾದಾಗ ಶಾಂತಿ ಬೇಕು, ಅನ್ಯಾಯದ ವಿರುದ್ಧ ಕ್ರಾಂತಿ ಬೇಕು, ಗಂಡ ಹೆಂಡರ ಜೊತೆ ಬೇಕು ಸಂಸಾರ ನಡ್ಸಾಕ, ಗಂಡ ಹೆಂಡರ ಜೊತೆ ಬೇಕು ಸಂಸಾರ ನಡ್ಸಾಕ. ಬಂಡಿ ಗಾಲಿಗೆ ಕೀಲಬೇಕು, ಕುದುರೆ ಕಾಲಿಗೆ ನಾಲಬೇಕು, ಬಂಡಿ ಗಾಲಿಗೆ ಕೀಲಬೇಕು, ಕುದುರೆ ಕಾಲಿಗೆ ನಾಲಬೇಕು. ಬೀಗರ ಬಂದಾಗ ಹಾಲಬೇಕು, ಚಹಾ ಕಾಸಕ, ಚಹಾ ಕಾಸಕ. ಸಭಾದಾಗ ಶಾಂತಿ ಬೇಕು, ಮದುಮಗನಿಗೆ ಬಂಗಾರ ಬೇಕು, ಮದುಮಗಳಿಗೆ ಸಿಂಗರ್ ಬೇಕು, ಮದುಮಗನಿಗೆ ಬಂಗಾರ ಬೇಕು, ಮದುಮಗಳಿಗೆ ಸಿಂಗರ್ ಬೇಕು. ಗಾಯಕರಿಗೆ ಕಾಣಿಕೆ ಬೇಕು ಸಂಗೀತ ಸಭದಾಗ, ಗಾಯಕರಿಗೆ ಕಾಣಿಕೆ ಬೇಕು ಸಂಗೀತ ಸಭದಾಗ. ಹುಟ್ಟುವುದಕ್ಕೆ ಒಳ್ಳಬೇಕು, ಬಿಸಿಲಾದ್ರ ನೆಳ್ಳಬೇಕು, ಬಸರಾದ್ರ ಕುಳ್ಳಬೇಕು, ಬಾಣೆ ತನಕ, ಬಾಣೆ ತನಕ. ಸಭಾದಾಗ ಶಾಂತಿ ಬೇಕು, ಅರ್ವಸ್ಥಾನಕ್ಕೆ ಒಂಟಿ ಬೇಕು, ದೇವಸ್ಥಾನಕ್ಕೆ ಗಂಟಿ ಬೇಕು, ಅರ್ವಸ್ಥಾನಕ್ಕೆ ಒಂಟಿ ಬೇಕು, ದೇವಸ್ಥಾನಕ್ಕೆ ಗಂಟಿ ಬೇಕು. ನೆಗಡಿ ಬಂದ್ರೆ ಶುಂಠಿ ಬೇಕು ಕಾಡ್ಯ ಕುಡಿಯಕ, ನೆಗಡಿ ಬಂದ್ರೆ ಶುಂಠಿ ಬೇಕು ಕಾಡ್ಯ ಕುಡಿಯಕ. ವಕೀಲರಿಗೆ ಕೋರ್ಟ್ ಬೇಕು, ನ್ಯಾಯ ಮಾಡಕ ನೋಟ್ ಬೇಕು, ವಕೀಲರಿಗೆ ಕೋರ್ಟ್ ಬೇಕು, ನ್ಯಾಯ ಮಾಡಕ ನೋಟ್ ಬೇಕು. ಪೊಲೀಸರಿಗೆ ಲಾಠಿ ಬೇಕು, ನ್ಯಾಯ ಹರಿಯದಕ, ನ್ಯಾಯ ಹರಿಯದಕ. ಸಭಾದಾಗ ಶಾಂತಿ ಬೇಕು, ಒಕ್ಕಲಿಗ್ಯಾಗ ಚಕ್ಕಡಿ ಬೇಕು, ನೂಲು ಅವಾಗ ಕುಕ್ಕಡಬೇಕು, ಒಕ್ಕಲಿಗ್ಯಾಗ ಚಕ್ಕಡಿ ಬೇಕು, ನೂಲು ಅವಾಗ ಕುಕ್ಕಡಬೇಕು. ವ್ಯಾಪಾರಿಗೆ ತಕ್ಕಡಿಬೇಕು ತೂಕ ಮಾಡಕ, ದೇವರಿಗೆ ಹೋಗಕ್ಕೆ ಕಾಯಿಬೇಕು, ಮನಿ ಮುಂದ ನಾಯಿ ಬೇಕು, ದೇವರಿಗೆ ಹಾಕ ಕಾಯಿಬೇಕು, ಮನಿ ಮುಂದ ನಾಯಿ ಬೇಕು. ಬುದ್ಧಿ ಹೇಳಕ ತಾಯಿ ಬೇಕು, ಮಕ್ಕಳ ಉದ್ಧಾರಕ, ಮಕ್ಕಳ ಉದ್ಧಾರಕ. ಸಭಾದಾಗ ಶಾಂತಿ ಬೇಕು, ಅನ್ಯಾಯದ ವಿರುದ್ಧ ಕ್ರಾಂತಿ ಬೇಕು, ಸಭಾದಾಗ ಶಾಂತಿ ಬೇಕು, ಅನ್ಯಾಯದ ವಿರುದ್ಧ ಕ್ರಾಂತಿ ಬೇಕು. ಗಂಡ ಹೆಂಡರ ಜೊತೆ ಬೇಕು ಸಂಸಾರ ನಡೆಸಕ, ಬಂಡಿ ಗಾಲಿಗೆ ಕೀಲಬೇಕು, ಕುದುರೆ ಕಾಲಿಗೆ ನಾಲಬೇಕು, ಬೀಗರು ಬಂದಾಗ ಹಾಲಬೇಕು, ಚಹಾ ಕಾಸದಕ, ಚಹಾ ಕಾಸದಕ, ಚಹಾ ಕಾಸದಕ. ಶಿವ ಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಇರ್ಲಿ ಬಿಡು ಸಂತು, ಬಿಡೇನು. ಒಂದೀಟು ನಮಗೊಂದು ಒಂದೂವರೆ ತಾಸ ಸುಮ್ಮ ಕುಂತೀರಿ ಅಂದ್ರೆ ನನಗನು ಒಂದಿಟ್ಟು ಸಮಾಧಾನ ಆಗ್ತದ. ಈಗ ನೀವು ಸುಮ್ಮ ಕೂಡ ಸ್ಥಿತಿ ಒಳಗಿಲ್ಲ. ಎಲ್ಲ ಮನೆಗೆ ಬೀಗರು ಹೆಣ್ಮಕ್ಳು ಬಂದಿರ್ತಾರ, ಅಲ್ಲಿ ಕೂತು ಮಾತಾಡೋದಾಗಂಗಿಲ್ಲ. ನಡಿ ಅಲ್ಲೇ ಗುಡಿಯಾಗ ಸ್ವಾಮಿ ಎದುರು ಕೂಡ ಮತ್ತೆ ಬಂದವ್ರು ನೀವು ಅಲ್ಲೇ ಕೂತು ಮಾತಾಡ ಮತ್ತೆ ಹೇಳಿ. ಒಂದೀಟು ಕಲಮನಾಥನ ಎದುರು ಕುಂತು ಒಂದು ತಾಸ ಮೈಮರೆತು ಈ ಪುರಾಣ ಪ್ರವಚನ ಅವನ ಧ್ಯಾನ ಮಾಡಿದರೆ ಸಾಕು, ಅನಂತ ಜನ್ಮದ ಕರ್ಮವನ್ನು ಕಳಿತಕ್ಕಂಥ ಶಕ್ತಿ ಈ ಜಾಗದಲ್ಲಿ ಇದ್ದಿರ್ತಕ್ಕಂಥದ್ದು. ಗದ್ದಲು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಶರಣ ಬಸವನ ಪ್ರಾಪಂಚಿಕ ಜೀವನ ಅದರ ಜೊತೆಗೂಡಿ ಪಾರಮಾರ್ಥಿಕ ಜೀವನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಮಗನಾಗಿರುವಂತಹ ಗುರುಲಿಂಗ ಜಂಗಮನಿಗೆ 2 ವರ್ಷಗಳು ತುಂಬ್ಯದ. ಹಾಯಾಗಿ ಮುಂಜಾನೆಯಿಂದ ಸಾಯಂಕಾಲ ಪರ್ಯಂತರವಾಗಿ ದಾಸೋಹದ ಕಾರ್ಯವನ್ನು ಮಾಡಿ 2 ವರ್ಷದ ಮಗನಾಗಿರ್ತಕ್ಕಂಥ ಗುರುಲಿಂಗ ಜಂಗಮನನ್ನ ಪಕ್ಕಕ್ಕೆ ಹಾಕಿಕೊಂಡು ಎದೆ ಹಾಲನ್ನು ಕುಡಿಸುತ್ತಾ ಮಹಾದೇವಿ ತಾನು ಮಲಗಿದ್ದಳು. ಶರಣ ಬಸವನು ತಾನು ಮನಗಿದ್ದ. ಮಧ್ಯರಾತ್ರಿ ಸಮಯ ನಿಶಬ್ದವಾಗಿರ್ತಕ್ಕಂಥ ವಾತಾವರಣ. ಜಗಲಿಯ ಮೇಲೆ ಒಂದು ದೀಪ ಬೆಳಗುತ್ತಾ ಇತ್ತು. ಆ ದೀಪದ ಬೆಳಕಿನ ವಿನಃ ಮತ್ತೊಂದು ದೀಪ ಇಲ್ಲ, ಬೆಳಕಿಲ್ಲ.
ಸುಖನಿದ್ರಿಯಲ್ಲಿ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಶಿವನೇ ಜಂಗಮನಾಗಿ ಬರ್ತಾ ಇದ್ದಾನೆ ಕನಸಿನೊಳಗೆ. ಶರಣಬಸವನ ಕನಸಿನೊಳಗೆ ಜಂಗಮನಾಗಿ ಬಂದ. ಶಿವನೇ ಜಂಗಮನಾಗಿ ಬಂದು ಹೇಳ್ತಾ ಇದ್ದಾನೆ, ಶರಣ ಈ ರೀತಿಯಾಗಿ ನಿದ್ರೆ ಮಾಡ್ಲಿಕ್ಕೆ ಬಂದಿಲ್ಲ ಶರಣ, ನೀ ನಿದ್ರೆ ಮಾಡ್ಲಿಕ್ಕೆ ಬಂದಿಲ್ಲ. ನಿಧಿಗಣ್ಣಲ್ಲಿ ಇದ್ದವರನ್ನ ಎಬ್ಬಿಸಿ ಎಚ್ಚರ ಮಾಡಿಸ್ತಕ್ಕಂಥವನು ನೀನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದೊಡ್ಡದಾಗಿರುವಂಥದ್ದು. ಹೋಗಿ ಮುಟ್ಟಬೇಕಾಗಿರ್ತಕ್ಕಂಥ ಊರ ದೂರಾಗಿರ್ತಕ್ಕಂಥದ್ದು ಶರಣ. ಬರೀ ಪ್ರಪಂಚವನ್ನು ನಂಬಿ ಕಾಲವನ್ನು ಕಳಿಬೇಕಾಗಿಲ್ಲ. ಹೋಗು ಶರಣ, ಎಷ್ಟು ದಿನ ಅಂತ ಈ ಸಂಸಾರದೊಳಗೆ ಬೀಳ್ತಿ ಅಂದಾಗ ಶರಣ ಬಸವ ನಿದ್ದಿಗಣ್ಣಲ್ಲಿ ಕನಸಿನಲ್ಲಿ ಪರಮಾತ್ಮನನ್ನು ಕೇಳಿದ್ದಂತ, ತಂದೆ ನಾ ಎಂದೋ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ಈ ಹೆಂಡತಿ ಈ ಮಗ ನನ್ನ ಕೊಳ್ಳಿಗದ. ಗುರುವೇ ನೀ ಹಾಕಿದಿ ಬಲಿ ಒಂದು, ನಾ ಹಾಕಿಕೊಂಡೆ ಮತ್ತೊಂದು. ಯಾವ ಈ ಹೆಂಡತಿ ಮಗನನ್ನ ಇಲ್ಲೇ ಬಿಟ್ಟು ನಾ ಹೋದಂತ ಕೇಳಿದ್ರೆ ಜಗದ ಜನ ಎಲ್ಲ ನಿಂದ ಮಾಡ್ತಾರ ತಂದೆ. ಸಂಸಾರವನ್ನು ಮಾಡದೆ ಹೇಳಿ ಅಂತ ತಿಳಿದು ಮಾತಾಡ್ತಾರ ತಂದೆ. ಇವೆಲ್ಲ ಕೊಳ್ಳಿಗವ, ನಾ ಹ್ಯಾಂಗ ಹೋಗ್ಲಿ ಅಂತ ತಿಳಿದು ಕನಸಿನಲ್ಲಿಯೇ ಕೇಳಿದಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಶಿವನು ತಾನು ಹೇಳ್ತಾ ಇದ್ದಾನೆ, ಶರಣಾ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಬೆಳಗಾಗುವುದರೊಳಗಾಗಿ ನಿನ್ನ ಹೆಂಡತಿ ನಿನ್ನ ಮಗ ನನ್ನ ಪಾದ ಸನ್ನಿಧಿಯನ್ನು ಸೇರ್ತಾ ಇದ್ದಾರೆ. ಹೋಗು 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 ಅಂದಾಗ ಎಚ್ಚರಾಗಿ ಬಿಟ್ಟದ ಶರಣ ಬಸವನಿಗೆ. ಮಡದಿಯಾಗಿರುವಂತ ಮಹಾದೇವಿಯನ್ನ ತಟ್ಟಿ ಎಬ್ಬಿಸಿದ ಮಹಾದೇವಿ, ಏಳು ಮಹಾದೇವಿ ಏಳು. ಮಧ್ಯರಾತ್ರಿ ಸಮಯ, ನಿಶಬ್ದವಾಗಿರ್ತಕ್ಕಂಥ ವಾತಾವರಣ, ನಿರ್ಜನವಾಗಿರ್ತಕ್ಕಂಥ ಪ್ರದೇಶ, ಹಾಯಾಗಿ ಮಲಗಿರ್ತಕ್ಕಂಥ ಮಡದಿಯನ್ನ ತಟ್ಟಿ ಎಬ್ಬಿಸಿದ ಶರಣ, ಏಳು ಮಹಾದೇವಿ ಏಳು ಏಳು. ಅವಸರದಿಂದ ಎದ್ದಿದಳಂತ, ಸ್ವಾಮಿ ಯಾರೇ ಬಂದಾರೇನು, ಅವರಿಗೆ ಪ್ರಸಾದ ಮಾಡ್ಬೇಕೇನು, ಹೇಳ್ರಿ ಸ್ವಾಮಿ ಅಂತ ಅಂದಾಗ, ಇಲ್ಲ ಮಹಾದೇವಿ ಕೂಡು ಕೂಡು ಸುಮ್ಮನೆ ಕೂಡು. ಜಗಲಿ ಮೇಲೆ ಬೆಳಗತಕ್ಕಂಥ ದೀಪದ ಬೆಳಕಿನೊಳಗ ಹೆಂಡತಿಯ ಮುಖವನ್ನು ದಿಟ್ಟಿಸಿ ನೋಡ್ತಾ ಇದ್ದ ಶರಣ, ದಿಟ್ಟಿಸಿ ನೋಡ್ತಾ ಇದ್ದ. ಸ್ವಲ್ಪ ಕೂಡ್ರಮ್ಮ, ಕೂಡ್ರಿ, ದಯಮಾಡಿ ಕೂಡ್ರಿ, ಗಪ್ಪನೆ ಕೂಡ್ರಿ, ಗದ್ದಲ ಮಾಡಬೇಡ್ರಿ. ಯಾವ ಮಹಾದೇವಿಯ ಮುಖವನ್ನ ದಿಟ್ಟಿಸಿ ನೋಡ್ತಾ ಇದ್ದ, ಯಾವ ನೋಡುವಂತ ಸಂದರ್ಭದಲ್ಲಿ ಸ್ವಲ್ಪ ನಾಚಿ ಮುಖ ಕೆಳಗೆ ಹಾಕಿದ್ಳು ಮಹಾದೇವಿ. ನಾಚಿ ಮುಖ ಕೆಳಗೆ ಹಾಕಿದ್ಳು. ನಾಚಿ ಮುಖ ಕೆಳಗೆ ಹಾಕಿದಾಗ ಒಂದಿಷ್ಟು ಮುಖವನ್ನು ಮ್ಯಾಲ ಮಾಡಿ ನೋಡ್ತಿದ್ದ. ಅವಾಗ ಮಹಾದೇವಿ ಕೇಳಿದಳಂತ ಶರಣ ಬಸವನಿಗೆ, ಸ್ವಾಮಿ ಮದುವೆಯಾಗಿ 7-8 ವರ್ಷಗಳ ಗತಿಸಿ ಹೋದ್ರು ಸಹಿತ ಎಂದೆಂದು ನೀವು ಈ ರೀತಿ ನೋಡಿಲ್ಲ, ಇವತ್ತ್ಯಾಕೆ ನೀವು ಹಿಂಗೆ ನೋಡಕತ್ತೀರಿ ಅಂತ ಅಂದಾಗ ಶರಣ ಬಸವ ಹೇಳಿದ, ಮಹಾದೇವಿ ನಾಳೆ ಬೆಳಗಾಗಿ ನೋಡೇನು ಅಂತ ಕೇಳಿದ್ರೆ ಈ ಮುಖ ಇರುವಂಥದ್ದಲ್ಲ ಮಹಾದೇವಿ. ಅಲ್ಲಿ ಮಾಲ್ಗಂಬಲ್ಲಿ ಹುಡುಗರು ನೋಡು, ರಾಜು ಬರ್ರವ, ನೀವು ಹ್ಯಾಂಗ ಬಂದಿರಿ ಪುರಾಣ ಕತೆ ಕೇಳಿದ್ರ, ಅಯ್ಯ ನಡಿ ಇನ್ನೆರಡು ದಿನ, ಇವತ್ತು ಹೋಗಮ್ ನಡೀತೆ ಬಂದವ್ರು ನೀವು, ಇನ್ನು 2 ದಿನ ಅಲ್ಲಿ ಕೇಳೋದು ಅಂತ ಬಂದವರು. ಭಕ್ತಿಲಿಂದ ಕೇಳ್ರಿ, ಬಂದಿರಿ ಭಾಳ ಖುಷಿಯಾಗ್ಯದ. ಪಾಪ ನಿಮಗಾಗಿ ನಮಗೆಲ್ಲ ಗಂಡಸ ಮಕ್ಕಳೆಲ್ಲ ಜಾಗ ಬಿಟ್ಟು ಅಲ್ಲಿ ಹಿಂದೆ ಹೋಗಿ ಕೂಡುಗತ್ತಾರ. ಒಂದು ಜರ ಆ ಕಡೆ ಹೋರಮ್ಮ, ಹಿಂದೆ ಹೋರಿ ಹಿಂದೆ ಹೋಗಿ ಹಿಂಗೆ ಬರ್ಬೇಕು ಅದು. ಶುರು ಮಾಡಮಿ, ಅರ್ಧ ಗಂಟೆ ಹಿಂಗೆ ಗ್ಯಾಪ್ ಕೊಡುತ್ತ ಬರ್ರಿ ನಮಗೆ. ಪ್ರಾಪಂಚಿಕ ಜೀವನ ನಮ್ಮದು ಹ್ಯಾಂಗದ ಅನ್ನತಕ್ಕಂಥದ್ದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಗೊತ್ತಾಗ್ತದೆ ನಿಮಗೆ. ಮಾತಾಡಿದ್ರೆ ಗೊತ್ತಾಗಲ್ಲ. ಕನಸಿನಲ್ಲಿ ಶಿವನು ತಾನು ಹೇಳಿದ, ಹೋಗು
ಶರಣಬಸವ ನೀನು ಹೋಗುವಂತೆ ಅಂದಾಗ ಮಡದಿಯಾಗಿರುವಂತ ಮಹಾದೇವಿಯನ್ನು ಎಬ್ಬಿಸಿ ಹೆಂಡತಿಯ ಮುಖವನ್ನು ದಿಟ್ಟಿಸಿ ನೋಡ್ತಾ ಇದ್ದ ಶರಣಬಸವ. ಅವಾಗ ಸ್ವಾಮಿ, ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಹಿಂಗ ನೋಡಿಲ್ಲ, ಈಗ್ಯಾಕೆ ನೋಡಕತ್ತೀರಿ ಅಂತೇಳಿ ಮಹಾದೇವಿ ಕೇಳಿದಾಗ ಹೇಳ್ತಾ ಇದ್ದಾನೆ, ಮಹಾದೇವಿ ನಾಳೆ ಬೆಳಗಾಗಿ ನೋಡೇನು ಅಂತ ಕೇಳಿದ್ರೆ ಈ ಮುಖ ಸಿಗುವಂಥದ್ದಲ್ಲ ಮಹಾದೇವಿ. ಸ್ವಾಮಿ, ನಿಮ್ಮ ಮಾತಿನ ಅರ್ಥ ಏನು ಗೊತ್ತಾಗ್ಲಿಲ್ಲ. ಏನಿಲ್ಲ, ಬೆಳಗಿನ ಜಾವದೊಳಗ ನಿನಗ ಮರಣದ ಸೂರ್ಯ ಉದಯವನ್ನು ನೀನು ನೋಡಲಾರೆ ಮಹಾದೇವಿ, ನಿನಗ ಮರಣದ ಅಂದಾಗ ಯಾವ ದಳ 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 ಕಣ್ಣ ನೀರು ಬಂದಿತ್ತು ಆಕಿಗೆ. ಅವಳ ಒಂದು ಕಣ್ಣೀರಿನ ಹನಿ ಶರಣಬಸವನ ಕೈ ಮೇಲೆ ಬಿದ್ದದ. ಕಣ್ಣೀರಿನ ಹನಿಯನ್ನು ಬಿದ್ದಿರುವಂತದ್ದನ್ನು ನೋಡಿ ಶರಣಬಸವ ಅಂತ ಇದ್ದಾನೆ, ಏ ಹುಚ್ಚಿ, ಮರಣ ಬಂತು ಅಂತ ತಿಳಿದು ಕಣ್ಣೀರು ಹಾಕ್ತೀಯ ಹೆಂಗ, ಸಾವಿಗಂಜಿ ಕಣ್ಣೀರು ಹಾಕ್ತೀಯ ಹೆಂಗ ಅಂದಾಗ ಅವಾಗ ಹೇಳ್ತಾ ಇದ್ದಾಳೆ, ಸ್ವಾಮಿ ಸಾವಿಗಂಜಿ ಕಣ್ಣೀರು ಹಾಕಕತ್ತಿಲ್ಲ. ಯಾಕಂತ ಕೇಳಿದ್ರೆ ನನ್ನಂಥ ಪುಣ್ಯವಂತರೇ ಯಾರು ಇಲ್ಲ, ಯಾಕಂತ ಕೇಳಿದ್ರೆ ಮಹಾರಾಯರ ಮುಂದೆ ಮರಣ ನನಗದ, ಮುತ್ತೈದೆತನದ ಸಾವು ನನಗದ, ಅದಕ್ಕಾಗಿ ನಾ ಕಣ್ಣೀರು ಹಾಕ್ತಾ ಇಲ್ಲ ಅಂದಾಗ ಮತ್ಯಾಕ ಕಣ್ಣೀರು ಹಾಕ್ತಾ ಇದ್ದಿ ಮಹಾದೇವಿ ಅಂದಾಗ, ಸ್ವಾಮಿ ಇನ್ನಷ್ಟು ದಿನಗಳ ಪರ್ಯಂತರವಾಗಿ ನಿಮ್ಮ ಜೊತೆಗೂಡಿ ಇದ್ದು ದಾಸೋಹ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದೀನಿ ಅಂದಾಗ ಅವಾಗ ಹೇಳ್ತಾ ಇದ್ದಾನೆ ಶರಣಬಸವ, ಸಾಕು ಮಹಾದೇವಿ, ಇಷ್ಟು ದಿನಗಳ ಪರ್ಯಂತರವಾಗಿ ನಿನ್ನ ಸೇವೆ ಅದು ಮುಟ್ಟಿರ್ತಕ್ಕಂಥದ್ದು, ಹೋಗು ಮಹಾದೇವಿ ಹೋಗು. ಮಹಾದೇವಿ ಅಂತಾಳ, ಸ್ವಾಮಿ ನಾ ಹೋದ್ರೆ ಈ ಮಗನ ಗತಿ ಹ್ಯಾಂಗ, ಮಗನ ಗತಿ ಹ್ಯಾಂಗ. ಅವಾಗ ಹೇಳಿದ ಶರಣಬಸವ, ಮಹಾದೇವಿ ನಿನ್ನ ಜೊತೆಗೂಡಿ ಮಗನಿಗೂ ಸಾವದ, ಹೋಗು. ಬೂರ್ಯಾಡಿ ಕಣ್ಣೀರು ಹಾಕಿದಳು, ಹೇ ಪರಮಾತ್ಮ, ಯಾವ ಇದು ನ್ಯಾಯ ಏನು ಪರಮಾತ್ಮ, ಹುಟ್ಟಿ ನಾನು 22 ವರ್ಷ ಆಯ್ತು, ಈ ಜಗತ್ತ, ಈ ಸಂಸಾರ, ಈ ಪ್ರಪಂಚ ಏನ್ ನಾ ಎಲ್ಲ ನೋಡಿನಿ, ಏನೇನು ಅರಿಯದೆ ಇದ್ದಿರ್ತಕ್ಕಂಥ 2 ವರ್ಷದ ನನ್ನ ಕಂದ ಏನು ತಪ್ಪು ಮಾಡಿದ ಪರಮಾತ್ಮ, ಅವನಿಗೂ ಸಹಿತ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಅಂದಾಗ ಹೋಗು ಮಹಾದೇವಿ ಹೋಗು. ಶರಣಬಸವ ನಗನಗತ ಕಳಿಸಿಕೊಡ್ತಾ ಇದ್ದಾನೆ, ನಗನಗತ. ಬೆಳಗಿನ ಜಾವದೊಳಗೆ ಯಾವುದೋ ಒಂದು ನೆಪ. ಯಾಕತೆ ಕೇಳಿದ್ರೆ ಸಾವಿನ ಮನೆಗೆ 1000 ಬಾಗಿಲು ಮುಚ್ಚುವುದಂತೂ ಗೊತ್ತಿಲ್ಲ, ಬೆಚ್ಚನೆ ಜಾಗ ಹಿಡಿದರೂ ಎಂದಿಗೂ ಯಾರನ್ನು ಬಿಟ್ಟಿಲ್ಲ ಅಂತ. ಪರಮಾತ್ಮ ಸಾವು ತನ್ನ ಮೇಲೆ ಯಾವತ್ತೂ ಹಾಕೊಂಡಿಲ್ಲ. ಇದು ಪರಮಾತ್ಮನೇ ಕೊಲ್ಯಾನ್ರಿ ರೀತಿ ಯಾರು ಅನ್ನಂಗಿಲ್ಲ. ಆಕ್ಸಿಡೆಂಟ್ ಆಗಿ ಸತ್ತ, ಹಾರ್ಟ್ ಆಗಿ ಸತ್ತ, ಶುಗರ್ ಆಗಿ ಸತ್ತ, BP ಆಗಿ ಸತ್ತ, ಹಿಂಗೆ ಬಂದವ. ನೆಪ ಮಾತ್ರ, ಯಾವುದೋ ಒಂದು ನೆಪ. ಮಡದಿಯಾಗಿರುವಂತ ಮಹಾದೇವಿ, ಮಗನಾಗಿರುವಂತ ಗುರುಲಿಂಗ ಜಂಗಮ ಶಿವನ ಪಾದವನ್ನು ಸೇರ್ತಾ ಇದ್ದಾರೆ. ಶರಣಬಸವ ಸುಮ್ಮನೆ ಬಂದು ಹೊರಗೆ ನಿಂತಿದ್ದ. ಅರಳಗುಂಡಿಗೆ ತುಂಬೆಲ್ಲ ಸುದ್ದಿ. ಮಂದಿ ಎಲ್ಲ ತಂಡೋಪತಂಡವಾಗಿ ಬರ್ತಾ ಇದ್ರು. ಬರುವಂಥವರೆಲ್ಲ ಮಗನ ತಾಯಿಯ ಶವವನ್ನು ನೋಡಿ ದಳದಳದಳ ಕಣ್ಣೀರು ಹಾಕ್ತಿದ್ರು. ಶರಣಬಸವನ ಹತ್ರ ಬಂದು ಹೇಳ್ತಾ ಇದ್ರು, ಶರಣ ನೀನ್ ಎಂಥ ನತ ದೃಷ್ಟ ಶರಣ, ನಿನ್ನ ಹೆಂಡತಿ ಹೋಗಿ ಮಗ ಉಳಿಲಿಲ್ಲ, ಮಗ ಹೋಗಿ ಹೆಂಡತಿ ಉಳಿಲಿಲ್ಲ, ನೀನ್ ಎಂಥ ನತ ದೃಷ್ಟ ಶರಣ ಅಂತ ತಿಳಿದು ಜನ ಎಲ್ಲ ಕಣ್ಣೀರು ಹಾಕ್ತಾ ಇದ್ರು. ಶರಣಬಸವ ಒಂದೇ ಒಂದು ಹನಿ ಕಣ್ಣೀರು ಹಾಕಿಲ್ಲ. ಲಟಪಿಟಿ ಸಂಸಾರ ನೇಟಿಲ್ಲ, ಇದು ಕಟ್ಟಿಕೊಂಡು ಯಾರೇನು ದಾಟಿಲ್ಲ. ಲಟಪಿಟಿ ಸಂಸಾರ ನೇಟಿಲ್ಲ, ಇದು ಕಟ್ಟಿಕೊಂಡು ಯಾರೇನು ದಾಟಿಲ್ಲ. ಗುರುವಿನ ರತಮ ಯಾರಿಲ್ಲ, ಈ ಗುಲಾಮ ದೈವಕ್ಕ ಗುರುತಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಾತ್ಮರಿಗೆ ಬಿಟ್ಟಿಲ್ಲ. ಮಹಾ ತಿಳಿದ ಮಾತ್ಮರಿಗೆ ಬಿಟ್ಟಿಲ್ಲ, ಮಹಾ ತಿಳಿದ ಮಾತ್ಮರಿಗೆ ಬಿಟ್ಟಿಲ್ಲ.
ಶರಣ ಬಸವ ಒಂದೇ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಜನ ಎಲ್ಲ ಬೋರ್ಗರೆದು ಕಣ್ಣೀರು ಹಾಕ್ತಾ ಇದ್ರು, ಶರಣ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಯಾಕಂತ ಕೇಳಿದ್ರೆ, ಅಳುವುದಕ್ಕಾಗಿ ಬಂದವನಲ್ಲ ಶರಣ ಬಸವ ಈ ಭೂಮಿಗೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಅಳುವುದಕ್ಕಾಗಿ ಬಂದವನಲ್ಲ. ಅತ್ತವ್ರು ಎಂದು ಜಗತ್ತಿನೊಳಗೆ ಶರಣರಾಗಿಲ್ಲ. ಶರಣ ಬಸವ ಎದಕ್ಕಾಗಿ ಬಂದನಂತ ಕೇಳಿದ್ರೆ, ಅಳುವುದಕ್ಕಾಗಿ ಬಂದವನಲ್ಲ, ಅಳುವವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಈ ಜಗತ್ತಿಗೆ ಬಂದಿರತಕ್ಕಂಥವ. ಒಂದು ಹನಿ ಕಣ್ಣೀರು ಹಾಕಲಿಲ್ಲ, ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ನಾವು ತುಸು ಮನ್ಯಾಗ ಹೆಣ್ತಿಗೆ ಆರಾಮಿಲ್ಲ ಅಂದ್ರೆ ಆಕಿನ್ಕಿಂತ ಮೊದಲು ಸಾಯ್ತೇವು. ಆಕಿಗೆ ಆರಾಮಿಲ್ಲ ಅಂದ್ರೆ ನಾವು ಸಾಯ್ತೇವು, ನಾವು ಅಳ್ತೇವು, ನಾವು ದುಃಖ ಮಾಡ್ತೇವೆ. ನಾವು ಎಂದರೆ ಶರಣರು ಸಂತರ ಆಗಕ್ಕೆ ಸಾಧ್ಯನೇ? ಯಾಕಂತ ಕೇಳಿದ್ರೆ, ಹುಟ್ಟುತ್ತಲೇ ಅಳ್ಕೊತೆ ಹುಟ್ಟಿವಿ, ಸಾಯತಕ್ಕ ಅಳದದ. ಇನ್ನೊಬ್ರು ಅಳುವವರ ಕಣ್ಣೀರು ವರ್ಷವ್ರು ಅಲ್ಲ, ನಾವು ಸ್ವತಃ ಅಳವ್ರಿದ್ದೀವಿ. ಸ್ವಲ್ಪ ದಾರಿ ಮಾಡಿ ಕೊಡ್ರಮ್ಮ. ಬರ್ರಿ ಮೈ ಕಡೆ ಬರ್ರಿ, ಮುಂದೆ ಬರ್ರಿ. ಹುಟ್ಟಿದ್ನು ಅಳ್ಕೋತಿ ಹುಟ್ಟಿವಿ, ಸಾಯೋದನು ಅಳ್ಕೋತೆ ಸಾಯ್ತೀವಿ ನಾವು. ನಮ್ಮಂಥವ್ರು ಯಾರು ಶರಣರಾಗಂಗಿಲ್ಲ, ನಮ್ಮಂಥವ್ರು ಯಾರು ಸಂತರಾಗಂಗಿಲ್ಲ. ಅಳಿವಿನಾಗನು ಎರಡು ನಮೂನಿ ಅಳುವವ. ಅಳಿವಿನಾಗನು ಒಂದು ಕರ್ಕರಿ ಅಳುವ, ಒಂದು ಸುಮ್ ಕಳುವ. ಎದ್ರು ನೋಡೋರಿಗೆ ಗೊತ್ತಾಗ್ತದೆ ಇದು ಕರ್ಕರಿ ಅಳುವದನ ಏನು ಸುಮ್ ಕಳುವದ ಅಂತ ಹೇಳಿ. ಈಗ ಅವು ಸತ್ತಾಗ ಮಕ್ಕಳು ಅಳ್ತಾರ, ಅದು ನಿಜವಾದ ಅಳುವ. ಅದ್ರೊಳಗೆ ಏನು ದೋಷನೇ ಇಲ್ಲ. ಯಾಕಂದ್ರೆ 9 ತಿಂಗಳು ಹೊತ್ತು ಸಾಕಿ ಸಲುವಿರ್ತಕ್ಕಂಥ ತಾಯಿ, ಎದೆ ಹಾಲನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ತಾಯಿ, ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡಿರ್ತಕ್ಕಂಥ ತಾಯಿ ಸತ್ತಾಗ ಮಕ್ಕಳೇನು ಅಳ್ತಾವ, ಅದು ನಿಜವಾಗಿರ್ತಕ್ಕಂಥ ಅಳುವ. ಅದ್ರೊಳಗೆ ಏನೂ ದೋಷ ಇರಲ್ಲ. ಈ ಅತ್ತಿ ಸತ್ತಾಗ ಸ್ವಸ್ಥರು ಅಳ್ತಾರಲ್ಲ, ಇರಾ ತನಕ ಮುದುಕಿ ಕಂಡಬಟ್ಟಿ ಕಾಡಿರ್ತದ, ತವ್ರ ಮನೆಯವ್ರು ಬಂದ್ರೆ ಸೇರಂಗಿಲ್ಲ, ಮಗನಿಗೆ ಹಚ್ಚಿ ಹೊಡಿಸಿರ್ತದ, ಅದು ಸತ್ತದ, ಬೀಗರು ಬರ್ಲಿಕ್ಕೆಲ್ಲ ತಡ ಅದ, ಅಳ್ಳಿಲ್ಲ ಅಂದ್ರೆ ಮಂದಿ ಬೈತದ. ಅವಾಗ ಸುಮ್ಕೆನೆ ಮೂಗೇರ್ಸೋದು, ಮೂಗಿಗೆ ಸೆರಗ ಹಚ್ಚೋದು. ಯಾಕಂತ ಕೇಳಿದ್ರ, ಕೆಲವೊಂದು ಸಂದರ್ಭದೊಳಗ ಇವು ಸತ್ತಿದ್ದೇ ಬ್ಯಾರಿ, ಅವು ಹತ್ತಿದ್ದೇ ಬ್ಯಾರಿ. ಅಳದಕ್ಕ ಸಾಯೋದಕ್ಕ ಸಂಬಂಧ ಇಲ್ಲ, ಹಂಗ ಇರ್ತಾವ. ಸುಮ್ಕೆನೆ ಹೇಳೋದು. ಇನ್ನು ಕೆಲವೊಂದು ಮನ್ಯಾಗ ಮುದುಕಿಯರು ಇರ್ತಾವ, ಚಲೋ ಆದ್ರೂ ಅಳ್ತಾವ, ಕೆಟ್ಟ ಆದ್ರೂ ಅಳ್ತಾವ. ಮಗನಿಗೆ ಭಾಳ ದಿನಕ್ಕೆ ಮಕ್ಕಳಾದವು ಅಂತ ಕೇಳಿದ್ರೆ ನಕ್ಕೋತ ಹೇಳಲ್ಲ, ಮುದುಕಿ ಅಳ್ಕೋತ ಹೇಳ್ತದ. ಎಷ್ಟು ಹಾದಿ ನೋಡಿದೆವು, ಕಲ್ಲು ನಾತಿ ಎಷ್ಟು ಹರಕಿ ಹೊತ್ತಿವು, ಅಳದಿ ಸತ್ತಾಗಳಲ್ಯಾಕ ಅವು ಸಂಬಂಧ ಇರ್ಲಾರ್ದಂಗ. ಈ ಊರು ಗೌಡ ಸತ್ತವ, ಇಬ್ರು ಪೆಟೆಂಟ್ ಗೆಳೆಯರು. ಎಲ್ಲರೂ ಹೋಗ್ಬೇಕಾದ್ರೆ ಅವನಿಗೆ ಕರ್ಕೊಂಡು ಹೋಗ್ತಿದ್ದ ಗೌಡ. ಯಾಕಡೆ ಏನಾರ ಕೆಲಸ ಇತ್ತಂತ ಕೇಳಿದ್ರೆ ಅವನಿಗೆ ಬಿಟ್ಟೆ ಹೋಗ್ತಿದ್ದಿಲ್ಲ. ಅವನು ಸಹಿತ ಗೌಡ್ರ ಮೇಲೆ ಭಾಳ ಪ್ರೀತಿ, ಭಾಳ ಕಾಳಜಿ. ಅಂಥವ್ ಸತ್ತನ, ಅವನಿಗೆ ಕೂಡ್ಸ್ಯಾರ. ಅವನ ಮಗಳಾಗ ಹೆಣಿತು ಕೂತಿದ್ಳು, ಅವನ ಗದ ತುಟ್ಟಿ ಹಿಡಿದು ಅಳ್ಳಗತ್ತಿದ್ಳು. ಇನ್ನು ಗೆಳೆಯ ಸತ್ತನ ಬಾ ಅಂತ ತಿಳಿದು ಊರು ಗೌಡ್ರು ಒಂದು ಹೂವಿನ ಹಾರ ಹಿಡ್ಕೊಂಡು ಹೊಂಟಿದ್ರು. ಗೌಡ್ರಿಗೆ ನೋಡಿ ಭಾಳ ದುಃಖ ಆಯ್ತು. ಯಾಕ ಇಬ್ರು ಕೂಡೇ ಇರ್ತಿದ್ರು. ಗೌಡ್ರಿಗೆ ನೋಡಿ ಭಾಳ ದುಃಖ ಆಯ್ತು. ಗಂಡನ ಗದ ತುಟ್ಟಿ ಹಿಡಿದು ಅಳ್ಳಕ್ಕೆ ಶುರು ಮಾಡಿದಳು. ಈಗ ಗೌಡ್ರು ಹೊಂಟ್ರು ನೋಡು, ಆಕಿ ನೋಡು ಅಂದ. ಇವ ಕಣ್ಣು ತೆರೆದ್ರೆ ಗತಿ ಏನಿತ್ತು? ಯಾರು ನಿಂದಿರ್ತಿದಿಲ್ಲ ಅಲ್ಲಿ. ಈಗ ಗೌಡ್ರು ಹೊಂಟ್ರು ನೋಡು, ಗೌಡ್ರು ಬರ್ಲಿಕ್ಕತ್ರು, ಮನಿ ಕಡೆ ಬರ್ಲಿಕ್ಕತ್ರು ಅಂತ ಕೇಳಿದ್ರೆ ಮನೆಯಾಗಿಂದ ಕುರ್ಚಿ ಒಯ್ದು ಹಾಕ್ತಿದ್ದಿ. ಅದು ಕುರ್ಚಿ ಸಿಗಲಿಲ್ಲ ಅಂದ್ರೆ ಮನೆಯಾಗಿಂದ ಜಮಖಾನಿ ಒಯ್ದು ಹಾಕ್ತಿದ್ದಿ. ಜಮಖಾನಿ ಅದು ಏನು ಸಿಗಲಿಲ್ಲ ಅಂದ್ರೆ ನೀ ಕೂಡ ಜಾಗ ಬಿಟ್ಟು ಗೌಡ್ರಿಗೆ ಕೂಡಿಸ್ತಿದ್ದಿ. ಈಗ ಗೌಡ್ರು ಹೊಂಟಾರ, ನೀ ಸರಿ, ಈ ಗೌಡ್ರು ಕೂಡಿ ಅಂದಳಕಿ. ಗೌಡ್ರು ತಣ್ಣಗಾದ. ಸನಿ ಹೋದ್ರೆ ನನಗೆ ಈಕಿ ರಟ್ಟಿ ಹಿಡಿದು ಕೂಡಿಸ್ತಾಳ, ಮಂದಿ ಕೈಯಾಗ ಕೊಟ್ಟು ಹೂವಿನ ಹಾರ. ಅದಕ್ಕ ಈ ಸತ್ಯದಕ್ಕ ಅಳದಕ್ಕ ಸಂಬಂಧ ಇರ್ಲಾರ್ದಂಗ ಅತ್ತವ್ರು ಯಾರು ಶರಣರಾಗಿಲ್ಲ, ಸಂತರಾಗಿಲ್ಲ.
ಯಾರು ಅಳುವವರ ಕಣ್ಣೀರನ್ನು ಒರೆಸ್ತಾರ ಅವರು ಶರಣರು, ಸಂತರು, ಮಹಾತ್ಮರಾಗ್ತಾರೆ. ಮಡದಿಯಾಗಿರುವಂತ ಮಹಾದೇವಿ, ಮಗನಾಗಿರುವಂತ ಗುರುಲಿಂಗ ಜಂಗಮ ಇಬ್ಬರು ಅಗಲಿ ಹೋದಾಗ ಶರಣ ಬಸವ ಒಂದು ಹನಿ ಕಣ್ಣೀರ್ ಹಾಕಲಿಲ್ಲ. ಎಂಥ ಭಾರವನ್ನು ಇಳಿಸಿದಿ ತಂದೆ, ಎಂಥ ಭಾರವನ್ನು ಇಳಿಸಿದಿ. ಬಸವ ಅಳುವ ಜನರ ಕಣ್ಣೀರನ್ನು ತಾನು ಒರೆಸಿ ಹೇಳ್ತಾ ಇದ್ದಾನೆ. ಈ ಬದುಕ ಹ್ಯಾಂಗದಂತ ಕೇಳಿದ್ರೆ ಇದೊಂದು ನಮೂನಿ ರೈಲ್ವೆ ಪ್ರಯಾಣ ಇದ್ದಂಗ. ಅವರವರ ಸ್ಟೇಷನ್ ಬಂದಾಗ ಅವರವರು ಇಳಿದು ಹೋಗ್ತಾರೆ. ಯಾರು ಅಳಬೇಕಾಗಿಲ್ಲ, ಯಾರು ಕಣ್ಣೀರು ಹಾಕಬೇಕಾಗಿಲ್ಲ ಅಂತ ತಿಳಿದು ಅಳುವವರ ಕಣ್ಣೀರನ್ನು ತಾನು ಒರೆಸಿ ಮಡದಿಯಾಗಿರುವಂಥ ಮಹಾದೇವಿಯನ್ನ, ಮಗನಾಗಿರುವಂಥ ಗುರುಲಿಂಗ ಜಂಗಮನನ್ನ ಸಂಸ್ಕಾರ ಕೊಟ್ಟು ಮನೆಗೆ ಬಂದ. ಬಾಗಿಲದೊಳಗೆ ನಿಂತಾನ. ಅಡಿಗೆ ಮನಿ ಒಳಗ ಮಡದಿಯಾಗಿರುವ ಮಹಾದೇವಿಯ ಬಳಿ ಸಪ್ಪಳು ಕೇಳ್ದಂಗ ಆಗ್ತದ. ತೊಟ್ಟಿಲದೊಳಗ ಮಗ ಕೈಕಾಲು ಬಿಚ್ಚಿ ಆಡ್ದಂಗ ಆಗ್ತದ. ಇದಕ್ಕ ಏನಂತಾರಂತ ಕೇಳಿದ್ರೆ ಮಾಯೆ, ಮೋಹ ಅಂತ ಕರೆದಾರ. ಇದಕ್ಕ ಕಣ್ಣಿಗೆ ಕಾಣುವಂತ ಶರೀರ ಅದು ದೂರ ಆಗಿ ಹೋದ್ರೂ ಸಹಿತ, ಕಣ್ಣಿನಿಂದ ದೂರ ಆಗಿದ್ರು ಸಹಿತ ಮನಸ್ಸಿನಿಂದ ದೂರ ಆಗೋದು ಬಹಳ ಹೈರಾಣದ. ಮಳಿ ನಿಂತರೂ ಮರದ ಹನಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಸಂಸ್ಕಾರ ಕೊಟ್ಟು ಬಂದನ ಶರಣ ಬಸವ. ಆದ್ರೆ ಮನಸ್ಸಿನಂದು ಹೋಗ್ಲಿಲ್ಲ. ಮಡದಿ ಬಳಿ ಸಪ್ಪಳು ಕೇಳ್ದಂಗ, ಮಗ ಆಡ್ದಂಗ. ಇದಕ್ಕೆ ಅಂತಾರ ಬಿಟ್ಟೆನೆಂದರೆ ಬಿಡದಿದು ಮಾಯಿ, ಬಿಟ್ಟೆನೆಂದರೆ ಬೆಂಬ ಹತ್ತಿತು ಮಾಯಿ. ಯೋಗಿಗೆ ಯೋಗಿನಿ ಆಗಿತ್ತು ಮಾಯಿ, ಯತಿಗೆ ಪರ ಯತಿಯಾಗಿ ಕಾಡಿತ್ತು ಮಾಯಿ. ನಿನ್ನ ಮಾಯೆಗೆ ನಾನು ಅಂಜುಗಳಲ್ಲ, ಚನ್ನ ಮಲ್ಲಿಕಾರ್ಜುನ ದೇವ ದೇವ ದೇವ. ಸ್ವಲ್ಪ ಈ ಕಡೆ ದಾರಿ ಇಲ್ಲಮ್ಮ, ಈ ಕಡೆ ಇಲ್ಲಿ ಜಾಗ ಇಲ್ಲ, ಆ ಕಡೆ ಬರ್ರಿ ಹಿಂದಿನ. ಹೆಗಲ ಮೇಲೆ ಹೊತ್ತುಕೊಂಡಿದ್ದು ಇಳಿಸಕ್ಕೆ ಬರ್ತದ. ಅದು ಎಷ್ಟೇ ಭಾರಿ ಇರಲಿ, ಹೆಗಲ ಮೇಲೆ ಹೊತ್ತುಕೊಂಡಿದ್ದು ಇಳಿಸಕ್ಕೆ ಬರ್ತದ. ಆದ್ರೆ ಮನಸ್ಸಿನಾಗ ಹೊತ್ತುಕೊಂಡಿದ್ದು ಇಳಿಸೋದು ಬಲಿ ಹೈರಾಣದ. ಮನಸ್ಸಿನಾಗ ಹೊತ್ಕೊಂಡಿದ್ದು ಬಹಳ ಹೈರಾಣ. ಮನಸ್ಸಿನಂದು ಇಳಿಸೋದು 20 ವರ್ಷ ಆದ್ರೂ ಸಹಿತ, 30 ವರ್ಷ ಆದ್ರೂ ಸಹಿತ, ಸಾವಿನ ಒಂದಿಷ್ಟು ದಂಡಿಯಲ್ಲಿ ನಿಂತರೂ ಸಹಿತ ಆ ಭಾರ ಇಳಿಸಿದ್ರೆ ಚಂದ. ಇಳಿಸ್ಲಿಲ್ಲ ಅಂತ ಕೇಳಿದ್ರೆ ಅದು ಹಂಗೆ ಕೊರ್ಕೊಂತ ಹೋಗ್ತದ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಭಾರಗಳಿರ್ತವ. ಶರಣ ಬಸವನು ಸಹಿತ ನಾ ಇಲ್ಲೇ ಇದ್ದ ಅಂತ ಕೇಳಿದ್ರೆ ಈ ಭಾರ ಇಳಿಸಕ್ಕಾಗಂಗಿಲ್ಲ. ಹೋಗಬೇಕು, ನಾನು ಹೋಗಬೇಕು ಅಂತ ತಿಳಿದು ಸ್ನಾನವನ್ನು ಮಾಡಿ ಗುರು ಕರುಣಿಸಿರ್ತಕ್ಕಂಥ ಇಷ್ಟಲಿಂಗದ ಪೂಜೆಯನ್ನು ಮಾಡಿ ಯಾವ ತನ್ನ ಕೈಯಾರಿ ಜ್ಯೋತಿಯನ್ನು ತಾನು ಬೆಳಗಿದ್ದ, ಶರಣ ಜ್ಯೋತಿಯನ್ನು ತಾನು ಬೆಳಗಿದ್ದ. ಅವತ್ತ ಶರಣ ಬಸವ ಏನು ತನ್ನ ಕೈಯಾರಿ ಜ್ಯೋತಿ ಬೆಳಗ್ಯಾನ, ಅದು ಇವತ್ತಿನ ತನಕ ಅದು ಇವತ್ತಿನ ತನಕ ತಾಳಿಕೇರಿ ಬಸವರಾಜ ಕವಿಗಳು ಅದ್ಭುತವಾಗಿ ಹೇಳ್ಕೊಂತ ಬಂದಾರ. ಅಂದಿಗೆ ಹಚ್ಚಿದಂತ ದೀಪ ಇಂದಿಗಿರುವುದು ಶರಣ, ನೀ ಎಂದಿಗಾದರೂ ಇರುವಿ ಎಂದು ಶ್ರುತಿಯು ಸಾರುವುದು. ಅವತ್ತ ಏನು ಕೈಯಾರಿ ಹಚ್ಚಿ ಬಂದನ ಶರಣ ಬಸವ, ಇವತ್ತಿನ ತನಕ ಅದೇ ಜ್ಯೋತಿ ಅದ, ಅದೇ ಜ್ಯೋತಿ. ಆ ಜ್ಯೋತಿಯನ್ನ ಆರ್ಲಾರ್ದಂಗೆ ನೋಡ್ಕೊಂಡು ಬಂದಿರತಕ್ಕಂಥದ್ದು ಅರಳಗುಂಡಿಗೆ ಗ್ರಾಮದೊಳಗೊಂದು ವಿಶೇಷವಾಗಿರುವಂಥದ್ದು. ಇನ್ನೊಂದು ಏನಂತ ಕೇಳಿದ್ರೆ, ಮೊನ್ನೆ ಫಾಲ್ಗುಣ ಬಹುಳ ಪಂಚಮಿಯ ದಿನ ನಮ್ಮ ಪುರಾಣ ಪ್ರಾರಂಭ ಆಗುವ ದಿವಸ ಶರಣಬಸಪ್ಪನ ತೇರ ಲಿಂಗದೊಳಗಾಗಿ 204 ವರ್ಷ ಆಯಿತು. 204 ವರ್ಷ ಶರಣ ಬಸವ ಅರಳಗುಂಡಿಗೆಯನ್ನು ಬಿಟ್ಟು ಎಷ್ಟು ವರ್ಷ ಬಂದು ಉಳಿದಿದ್ದ ಕಲಬುರಗಿ ಅಂತ ಕೇಳಿದ್ರೆ 35 ವರ್ಷ ಉಳಿದಿದ್ದ. 35 ವರ್ಷ. ಸುಮಾರು ಎಷ್ಟು ವರ್ಷದ ಹಿಂದೆ ಜ್ಯೋತಿಯನ್ನು ಬೆಳಗಿದ್ದ ಅದಂತ ಕೇಳಿದ್ರೆ 239 ವರ್ಷದ ಹಿಂದೆ ಹಚ್ಚಿರ್ತಕ್ಕಂಥ ಜ್ಯೋತಿ ಇವತ್ತಿನ ತನಕ ಅರಳಗುಂಡಿಗೆ ಗ್ರಾಮದೊಳಗದ. ಅರಳಗುಂಡಿಗೆ ಗ್ರಾಮದೊಳಗ ತನ್ನ ಕೈಯಾರೆ ಜ್ಯೋತಿಯನ್ನು ಬೆಳಗಿಸಿ ಹೊಸ್ತಿಲದ ಮೇಲೆ ಪತ್ರಿಯ ದಳವನ್ನು ಇಟ್ಟು ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಶರಣ ಬಸವನ ತಮ್ಮಂದಿರು ಬರ್ತಾ ಇದ್ದಾರೆ. ಅಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮನ್ನು ತೊರೆದು ಹೋಗಬೇಡ, ನಮ್ಮನ್ನ ಅಗಲಿ ಹೋಗಬೇಡ ಅಣ್ಣ, ನಮ್ಮ ಮನೆಗೆ ಬಾ ಅಂತ ತಿಳಿದು ಅಂದಾಗ, ಇಲ್ಲ ನಾವು ಹೋಗುವಂತ ದಾರಿನೇ ಬೇರೆ ಅದ,
ಬ್ಯಾಡಂತಿ ಅಂದಾಗ ತಮ್ಮಂದಿರು ಕಣ್ಣೀರು ಹಾಕಿ ಹೇಳ್ತಾ ಇದ್ದಾರೆ, ಅಣ್ಣ ನಿನಗ ಬರಡಾಗಿರ್ತಕ್ಕಂಥ ಭೂಮಿಯನ್ನ ಕೊಟ್ಟೆವಂತಿ ತಿಳಿದು ನೋವು ಮಾಡ್ಕೊಂಡೆ ಹೆಂಗ, ಬಿದ್ದೋದ ಮನಿಯನ್ನ ಕೊಟ್ಟೆವಂತಿ ತಿಳಿದು ಮನಸ್ಸಿನಾಗ ನೊಂದ್ಕೊಂಡೆ ಹೆಂಗ, ನಮ್ಮ ಹೆಂಡಂದಿರೆಲ್ಲ ನಿನಗ ಚುಚ್ಚು ಮಾತಾಡ್ಯಾರಂತೆ ತಿಳಿದು ಒಂದಿಷ್ಟು ನೋವು ಮಾಡ್ಕೊಂಡೆ ಹೆಂಗ ಅಣ್ಣ, ನಿನ್ನ ಮಾರ್ಗದರ್ಶನ ನಮಗೆ ಬೇಕು ಬಾ ಅಂತ ತಿಳಿದು ತಮ್ಮಂದಿರು ಶರಣ ಬಸವನ ಪಾದದ ಮೇಲೆ ಬಿದ್ದು ಕಣ್ಣೀರಿನಿಂದ ಪಾದ ತೊಳಿತಾ ಇದ್ದಾರೆ. ಅಳುವವರ ಕಣ್ಣೀರನ್ನು ತಾನು ಒರೆಸಿ ಶರಣ ಆಯ್ತ್ರಪ್ಪ. ಜಲಭೋಗ ಸ್ಥಳಭೋಗ ಪ್ರಸಾದದ ಭೋಗ ತೀರಿದ ಬಳಿಕ ಎಲ್ಲಿನೂ ಸಹಿತ ಅರಗಳಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿವನ ಆಜ್ಞೆ ಆಗ್ಯದ, ಹೋಗೇಬೇಕು ಅಂತ ತಿಳಿದು ಶರಣ ಬಸವ ಅರಳಗುಂಡಿಗೆಯನ್ನು ತೊರೆಯುವಂತಹ ಸಂದರ್ಭದಲ್ಲಿ ಇಡೀ ಊರು ಜನನೆ ಬಂದಿತ್ತಂತೆ. ಇಡೀ ಊರು ಜನನೆ ಬಂದಿತ್ತು. ಇಡೀ ಊರು ಜನನೆ ಬಂದಿತ್ತು. ಇಡೀ ಊರು ಜನನೆ, ಎಲ್ಲ ಜನ ಶರಣ ನಮ್ಮನ್ನ ಬಿಟ್ಟು ಹೋಗಬೇಡ ಶರಣ, ನಮ್ಮನ್ನ ಅಗಲಿ ಹೋಗಬೇಡ ಶರಣ, ನಮ್ಮ ಊರಿನ ಪುಣ್ಯ ಅದು ನಿನ್ನ ರೂಪದಿಂದ ಹೋಗುತ್ತಾ ಇದೆ ಶರಣ, ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಶರಣ. ಪರಮ ಪೂಜ್ಯರಾಗಿರುವಂಥ ಪರಮ ಪೂಜ್ಯ ಅಪ್ಪಂಗಳವರ ಆಗಮನ ಆಗ್ತಾ ಇದೆ. ಪಡಸಾವಳಿಯ ಅಪ್ಪಂಗಳವರ ಆಗಮನ ಆಗ್ತಾ ಇದೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ, ಈಗ ಅಲ್ಲ ಬಂದಾಗ ಎಟ್ಟ ಅವಸರು ನಿಮಗ ಏನು ಸುದ್ದಿ. ಶಿವಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜಯ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜಯ. ಶಿವಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಸದ್ಗುರು ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜಯ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜಯ. ಜಯ ಮಂಗಲಂ ಜಯ ನಮೋ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಈಗ ತಾನೇ ವೇದಿಕೆಗೆ ಆಗಮಿಸಿರುವ ಇವತ್ತಿನ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ನಮ್ಮ ಗ್ರಾಮಕ್ಕೂ ಅಪ್ಪುಗಳಿಗೂ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ. ಪರಮ ಪೂಜ್ಯ ಈ ಮೊದಲಿನ ಶಿಖರದ ಉದ್ಘಾಟನೆ ಕಳಸಾರೋಹಣವನ್ನು ಸಹಿತ ಪರಮ ಪೂಜ್ಯ ಅಪ್ಪುಗಳ ಹಸ್ತದಿಂದ ಆಗಿರ್ತಕ್ಕಂಥದ್ದು. ಅಂಥ ಪರಮ ಪೂಜ್ಯರಾಗಿರುವಂಥ ಪುರಾಣ ಪ್ರವಚನ ಆಚಾರ್ಯ ರತ್ನರಾಗಿರ್ತಕ್ಕಂಥ ಶಟಸ್ಥಳ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯ ಅಪ್ಪಂಗಳವರು ಪಡಸಾವಳಿ ಉದಿಗೀರ ಪರಮ ಪೂಜ್ಯ ಅಪ್ಪಂಗಳವರ ಶ್ರೀಪಾದಗಳಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಸ್ವಾಗತವನ್ನು ಮಾಡುತ್ತಾ ಮತ್ತೆ ಈಗ ಯಥಾರೀತಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶರಣ ಬಸವ ತಾನು ಅರಳಗುಂಡಿಗೆಯನ್ನು ಬಿಡುವಂಥದ್ದನ್ನು ಗೊತ್ತಾಗಿ ಇಡೀ ಊರ ಜನ
ಓಡಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಶರಣ, ನಮ್ಮನ್ನ ಬಿಟ್ಟು ಹೋಗಬೇಡ ಶರಣ, ನಮ್ಮನ್ನ ಅಗಲಿ ಹೋಗಬೇಡ ಶರಣ, ನಮ್ಮನ್ನ ತೊರೆದು ಹೋಗಬೇಡ ಶರಣ. ನಮ್ಮ ಊರಿನ ಪುಣ್ಯ ಅನ್ನುವಂಥದ್ದು ಹೆಂಗಂತ ಕೇಳಿದ್ರೆ ಅದು ನಿನ್ನ ರೂಪದಲ್ಲಿ ಇದ್ದಿರ್ತಕ್ಕಂಥದ್ದು ಶರಣ, ನಮ್ಮನ್ನ ಬಿಟ್ಟು ಹೋಗಬೇಡ ಅಂತ ತಿಳಿದು ಜನ ಎಲ್ಲ ಕಣ್ಣೀರು ಹಾಕ್ತಾ ಇದ್ರು, ದುಃಖ ಮಾಡ್ತಾ ಇದ್ರು. ಮನುಷ್ಯ ಹತ್ತಿರ ಇರೋ ತನಕ ಕಿಮ್ಮತ್ತಾಗಂಗಿಲ್ಲ, ಬಿಟ್ಟು ಹೋದ ಬಳಿಕ ಹಳಾಳಿ ಮಾಡ್ತೀವಿ ನಾವು. ಇರೋ ತನಕ ಕಿಮ್ಮತ್ ಮಾಡಂಗಿಲ್ಲ. ಒಬ್ಬ ವಯಸ್ಸಾದ ಮುದುಕಿ ಶರಣ ಬಸವ ಅರಳಗುಂಡಿಗೆಯನ್ನು ಬಿಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಗೊತ್ತಾಗಿ ಓಡಿ ಬಂದು ಶರಣನನ್ನ ತಬ್ಬಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಶರಣ, ಶರಣ, ಬಿಟ್ಟು ಹೋಗ್ಬೇಡ ಶರಣ, ನಮ್ಮನ್ನ ಅಗಲಿ ಹೋಗ್ಬೇಡ ಶರಣ. ಶರಣ, ನನಗ ಬಾಲ್ಯ ವಿವಾಹ ಆಗಿತ್ತು ಶರಣ, ನನಗ ತಿಳುವಳಿಕೆ ಬರುವುದಕ್ಕಿಂತ ಮೊದಲೇ ನನ್ನ ಗಂಡ ತೀರಿ ಹೋಗಿದ್ದ. ಅಂದಿನಿಂದ ಇಂದಿನ ಪರ್ಯಂತರವಾಗಿ ನಾನು ವಿಧುವೆ, ನನಗ ಮಕ್ಕಳಿಲ್ಲ ಶರಣ, ನನಗ ಮಕ್ಕಳಿಲ್ಲ. ಯಾರಾದ್ರೂ ನಿನಗ ಮಕ್ಕಳ ಅವ ಏನು ಅಂತ ತಿಳಿದು ಕೇಳಿದಾಗ ನಾ ಬೆರಳು ಮಾಡಿ ತೋರಿಸ್ತಿದ್ದೆ, ನನಗೊಬ್ಬ ಮಗ ಅದನ್ನ. ಎಲ್ಲಿ ಅಂತ ಕೇಳಿದಾಗ ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೆ ಶರಣ, ನೀ ಬಿಟ್ಟು ಹೋದ್ರೆ ನನ್ನ ಗತಿ ಅನ್ನುತ್ತೆ ತಿಳಿದು ವಯಸ್ಸಾದ ಮುದುಕಿ ಕಣ್ಣೀರು ಹಾಕ್ತಾ ಇತ್ತು, ದುಃಖ ಮಾಡ್ತಾ ಇತ್ತು. ಯಾವ ಅಳುವವರ ಕಣ್ಣೀರನ್ನ ತಾನು ಒರೆಸಿ ಶರಣಬಸವ ಅರಳಗುಂಡಿಗೆ ಅಗಶಿಯನ್ನ ತಾನು ಇಳಿಯುವಂತಹ ಸಂದರ್ಭದಲ್ಲಿ ಯಾವ ಹೂ ಪತ್ರಿಗಳು ಸಹಿತ ಕಣ್ಣೀರು ಹಾಕಿದ್ದಂತ ಶರಣಬಸವ, ಇನ್ನಾರ ಪೂಜಕ್ಕಾಗಿ ನಾವು ಅರಳಬೇಕು ಶರಣಬಸವ, ಇನ್ನಾರ ಪೂಜಕ್ಕೆ ಅರಳಬೇಕು. ಬಾಳಿಯ ಗೊನಿ ಬಾಗಿ ನಮಸ್ಕಾರ ಮಾಡಿತ್ತಂತ ಶರಣಬಸವನ ಪಾದಕ್ಕ. ಶರಣ, ಮತ್ತೆಂದ ಸಿಕ್ಕತ್ತು ನಿನ್ನ ಪಾದ ಅಂತ ತಿಳಿದು ಬಾಗಿ ನಮಸ್ಕಾರ ಮಾಡಿತ್ತಂತ. ಬಾಳಿಯ ಗೊನಿ ಆಕಾಶದಲ್ಲಿ ಹಾರಾಡತಕ್ಕಂಥ ಹಕ್ಕಿ ಪಕ್ಷಿಗಳು ಮೊದಲು ಮಾಡಿಕೊಂಡು ಚೂ 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 ಶರಣ, ನಿನ್ನ ಮುಖದರ್ಶನ ಮತ್ತೆಂದಾತಿ ತಿಳಿದು ಒಂದೇ ಸಮನೆ ಚೂ ಚೂ ಅಂತಿವಂತ ಹಕ್ಕಿ ಪಕ್ಷಿಗಳು. ಶರಣ ಬಸವ ಎಲ್ಲವನ್ನ ತೊರೆದು ಎಲ್ಲರನ್ನ ತಾನು ತೊರೆದು ಅರಳಗುಂಡಿಗೆ ಅಗಶಿಯನ್ನು ತಾನು ಇಳಿದ. ಅರಳಗುಂಡಿಗೆ ಅಗಶಿಯನ್ನು ತಾನು ಇಳಿದ. ಮತ್ತೊಮ್ಮೆ ಹೊಳ್ಳಿ ನೋಡ್ಲಿಲ್ಲ. ಇವತ್ತಿನ ತನಕ ದಾಸೋಹ ಹೊಲ ಅಂತ ಅದ, 40 ಎಕರೆ ಹೊಲ ಅದ, 40 ಎಕರೆ ದಾಸೋಹ ಹೊಲ ಅಂತ ತಿಳಿದು ಇವತ್ತಿನ ತನಕ ಪಾಣಿ ಒಳಗ ಶರಣ ಬಸಪ್ಪನ ಹೆಸರೇ ಬರ್ತದ. ಪಾಣಿ ಒಳಗೆ ಇವತ್ತಿನ ತನಕ ತೆಗೆಸಿ ನೋಡಿದ್ರು ಸಹಿತ ಯಾವ ಹೊಲವನ್ನ ಬಿಟ್ಟ, ಮನೆಯನ್ನ ಬಿಟ್ಟ, ತನ್ನವರನ್ನ ಬಿಟ್ಟ, ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಹೊಲ ಅದ ಅನ್ನತಕ್ಕಂಥದ್ದು, ನನ್ನ ಮನಿ ಅದ ಅನ್ನತಕ್ಕಂಥದ್ದು ಮನಸ್ಸಿನಿಂದ ದೂರ ಮಾಡಿ ಅಗಶಿಯನ್ನು ತಾನು ತೆಳಗೆ ಇಳಿದು ಬಂದ. ಮತ್ತೊಮ್ಮೆ ಹೊಳ್ಳಿ ನೋಡ್ಲಿಲ್ಲ. ಇದಕ್ಕೆ ಏನ್ ಅಂತಾರಂತ ಕೇಳಿದ್ರೆ ವೈರಾಗ್ಯ ಅಂತ ಕರೀತಾರೆ. ಇದಕ್ಕೆ ವೈರಾಗ್ಯ ಅಂತಾರ. ಒಮ್ಮ ಬಿಟ್ಟು ಬಂದ ಬಳಿಕ ಮತ್ತೊಮ್ಮೆ ಹೊಳ್ಳಿ ನೋಡಬಾರ್ದು. ಇದು ವೈರಾಗ್ಯ, ಇದು ಸರ್ವಸಂಗ ಪರಿತ್ಯಾಗ. ಇದು ಯಾಕಂತ ಕೇಳಿದ್ರೆ ಮನಿ ಬಿಡೋದು ಬಹಳ ಮಂದಿಗೆ ಆಗಂಗಿಲ್ಲ. ನಾವು ಎಲ್ಲಿ ಹೋಗಿ ಉಳಿದ್ರು ನಾವು ಯಾರೇ ಕೇಳಿದ್ರೆ ಇಂಥಲ್ಲಿ ಅದರಿ ನಮ್ದು ಆಸ್ತಿ ಅದ ಅನ್ಕೋತ ನಿಂದಿರ್ತೀವಿ. ಶರಣ ಬಸವ ಒಂದೇ ಒಂದು ದಿವಸ ಅಲ್ಲಿಲ್ಲ. ವೈರಾಗ್ಯ ಅಂದ್ರೆ ಇದಕ್ಕ, ಮನಿ ಬಿಡೋದಂದ್ರೆ ಇದಕ್ಕೆ ಅಂತಾರ. ಯಾಕಂತ ಕೇಳಿದ್ರೆ ಯಾರು ಮನಿ ಬಿಟ್ಟಾರ ಅವ್ರು ಮಹಾತ್ಮರಾಗ್ಯಾರ, ಮನಿ ಯಾರು ಹಿಡ್ಕೊಂಡಾರ ಅವ್ರು ಅಲ್ಲೇ ಹರ. ಒಮ್ಮ ಮನಿ ಬಿಟ್ಟು ಬಂದ ಬಳಕ ಮತ್ತೊಮ್ಮೆ ಹೋಗಬಾರ್ದು. ಈಗೇನ್ ನೀವೆಲ್ಲ ಬಿಟ್ಟು ಬಂದಿರಿ, ಮನಿಗೆ ಹೋಗ್ಬೇಡ್ರಿ. ಈಗ ಏಯಪ್ಪ ಎಲ್ಲಿದಲ್ಲೇ ಇಟ್ಟು ಬಂದಿದೆವು. ಅದಕ್ಕ ಮನಿ ಬಿಡುವಂಥದ್ದನ್ನು ಸಹಿತ ಎಲ್ಲರಿಗೆ ಬರುವಂಥದ್ದಲ್ಲ. ಸ್ವಲ್ಪ ಮಾದನಿಪರ್ಗ ಅಪ್ಪಗಳು ಬಂದ್ರ ನೀವು. ಶಿವಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಜಯ ಮಂಗಲಂ ಜಯ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಮನಿ ಬಿಲ್ಡಕ್ನು ಎಲ್ಲರಿಗೆ ಬರುವಂಥದ್ದಲ್ಲ. ಅದು ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ ಮಾತ್ರ ಮನಿ ಬಿಲ್ಡಕ್ ಬರ್ತದ. ಮತ್ತ ಮನಿ ಬಿಟ್ಟವರೆಲ್ಲ ಶರಣರಾಗಂಗಿಲ್ಲ. ಮನಿ ಬಿಟ್ಟವರೆಲ್ಲ
ಕೆಲವೊಂದು ಆಸಾಮಿಗಳು ಮನಿ ಬಿಡ್ತಾವ, ಮನಿ ಬಿಡಲ್ಲ ಅಂತೇನಿಲ್ಲ. ಊರು ತುಂಬ ಸಾಲ ಮಾಡಿಕೊಂಡು ಮನ್ಯಾಗ ಹೆಂಡತಿ ಮಕ್ಕಳು ಕಿರಿಕಿರಿ ಹೆಚ್ಚಿಗಾಗಿ ಮನ್ಯಾಗ ಹೆಂಡ್ರು ಮಕ್ಕಳು ಬೈತಿರ್ತಾರ. ಊರು ಬಿಟ್ಟು ಹೋಗ್ಬಾರ್ದು, ಸನ್ಯಾಸಿಯಾಗಿ ಹೋಗು, ಬಂದವ್ರಿಗೆ ನಾವು ಹೆಂಗಾರ ನೋಡ್ಕೊತೀವಿ ಹೋಗು. ಇವು ಮಹಾತ್ಮರಾಗಂಗಿಲ್ಲ. ಸಾಲ ಹೆಚ್ಚಿಗಾಗಿ ಹೆಂಡತಿ ಮಕ್ಕಳು ಕಿರಿಕಿರಿ ಹೆಚ್ಚಿಗಾಗಿ ದುಡಿಲಾರ್ದಕ್ಕ ದುಃಖ ಪಡ್ಲಾರ್ದಕ್ಕ ಏನು ಮನಿ ಬಿಟ್ಟು ಹೋತಾವ. ಇವು ದುಡಿಯವೇ ಇಲ್ಲ ಮನ್ಯಾಗ, ಸುಮ್ಮನೆ ಒಣ ಡಂಬಾಚಾರ ಮಾಡೋದು, ಒಣ ಡಂಬಾಚಾರ. ಇಂಥವ್ಕ ಮನ್ಯಾಗ ಅಂತಿರ್ತಾರೆ ಹೋಗು ಸನ್ಯಾಸಿಯಾಗಿ ಹೋಗು ಹೋಗು ಹೋಗಿ ಅಂದಾಗ ಅವು ಮನಿ ಬಿಡ್ತಾವ ಆಸಾಮಿಗಳು. ಹಿಂಗೆ ಒಂದು ಹೋಗಿತ್ತ ಊರು ಬಿಟ್ಟು ಮನ್ಯಾಗ ಹೆಂಡತಿ ಮಕ್ಕಳು ಕಿರಿಕಿರಿ ಹೆಚ್ಚಿಗಾಗಿ ಅವರೇ ಕಳಿಸ್ಕೊಟ್ರು, ಹೋಗ್ಯಾರ. ಗಾಣಗಾಪುರ ಅಂತಲ್ಲಿ ಬಂದನವ. ಅವ ಬರೋದಕ್ಕೆ ಒಬ್ಬ ಸಾಧು ಸತ್ತಿದ್ದ. ಅವನು ಅಂಗಿ ಉಳಿದೀವು, ಅವನು ಅಂಗಿ ಸತ್ತ ಸಾಧುನ ಅಂಗಿ ಉಳಿದೀವು. ಅದು ಒಂದೇ ಹಾಕೊಂಡನ ಅಂಗಿ, ಮಗ ಏಕಟ್ ಒಳಗೇನು ಇಲ್ಲಿ ಒಳಗೆ ಅಂಗಿ ಹಾಕೊಂಡನ. ಬಸಣ್ಣನ ನಮ್ಮ ಸ್ಪೀಕರ್ ಸೌಂಡಿನಕ್ಕಿಂತ ಹೆಚ್ಚಿಗದ. ಎಲ್ಲ ಸಾದ್ರ ಸಂಗಟ ಹೋಗ್ಯಾನ ಕಡೆ ಥೋಡೆ ದಿನ, ಒಂದು 7-8 ವರ್ಷ ಹೋಗ್ಯಾನ. 7-8 ವರ್ಷ ಹೋಗ್ಯಾನ. ಕಂಡಬಟ್ಟಿ ಗಡ್ಡ ಬಂದವ. ಊರು ನೆನಪು ಮಾಡ್ಕೊಂಡು ಊರಿಗೆ ಬಂದ. ಊರಾಗೆಲ್ಲ ಇವನಿಗೆ ಯಾರು ಖೂನ ಹಿಡಿಲಿಲ್ಲ. ಗಡ್ಡ ಗಿಡ್ಡ ಕಂಡಬಟ್ಟಿ ಬಂದಿವು. ಊರಾಗ ಯಾರು ಖೂನ ಹಿಡಿ. ನಮ್ಮ ಊರಿಗೆ ಯಾವನು ಒಬ್ಬ ಸಾಧು ಬಂದನ ಅಂತ ತಿಳಿದು ಎಲ್ಲರೂ ಬರೋದು, ಜೋಳಿಗೆ ರೊಕ್ಕ ಹಾಕೋದು, ನಮಸ್ಕಾರ ಮಾಡೋದು, ನಡೆಯೋದು. ಇವ ಮಂದಿಗೆಲ್ಲ ನೋಡಿ ಖೂನ ಹಿಡಿತಿದ್ದ. ಮನಸ್ನಾಗ ಅಂತಿದ್ದ, ಮಕ್ಕಳೇ ನಾ ಹೋಗೋತ್ನಾಗ ಎಷ್ಟು ಬೈದಿರಿ, ಈಗ ಹೆಂಗೆ ಬಾಗಕತ್ತೀರಿ ಅನ್ನೋ. ಸಾಧು ಬಂದರ ದರ್ಶನ ಮಾಡ್ಬೇಕತ್ತೆ. ಒಂದ್ ಕಡೆ ಹೆಣ್ಮಕ್ಳ ಲೈನ್, ಒಂದ್ ಕಡೆ ಗಂಡಸ್ ಮಕ್ಳ ಲೈನ್. ಅವ ಅಂದ ಅಬ್ಬಬ್ಬಬ್ಬ ಏನು ವೈಭವ ಅದ ಅಂದವ. ಹೆಣ್ಮಕ್ಳ ಲೈನ್ನಾಗ ದಿಟ್ಟುಸಿ ನೋಡ್ದ, ಹಿಂದ ಅವನು ಹೆಣ್ತಿನೂ ಇದ್ಳು. ನಮ್ಮ ಆಸಾಮಿನೂ ಅದಲ್ಲ ಅಂದ, ನಮ್ಮ ಆಸಾಮಿನೂ ಅದಲ್ಲ. ಹೆಣ್ತಿ ಹಿಂಗ ಲೈನ್ ಪ್ರಕಾರ ಬಂದು ಬಾಗಿ ಹಿಂಗ ನಮಸ್ಕಾರ ಮಾಡಿ ಮ್ಯಾಗ ಹೇಳವತ್ನಾಗ ಹೆಣ್ತಿ ಕಿವ್ಯಾಗ ಕೇಳದತ್ತ, ಸಣ್ಣ ಮಗನ್ ಲಗ್ನ ಮಾಡಿದೇನು ಅಂದ. ಸಣ್ಣ ಮಗನ್ ಲಗ್ನ ಮಾಡಿದೆನು. ಆಕಿ ಹಿಂಗೆ ದಿಟ್ಟಿಸ್ ನೋಡ್ದಳಕಿ. ನೀನೇ ಅಂದಳಕಿ. ಹ್ಞೂ ನಾನೇ. ಆಯ್ತು ನಡಿ, ಎಲ್ಲ ಮುಗದತ್ತೆ ತಿಳಿದು ಸೀದಾ ಗಡ್ಡ ಹಿಡ್ಕೊಂಡು ಮನೆಗೆ. ಇವು ಸನ್ಯಾಸಿಗಳಲ್ಲ, ಇವು ವಿರಕ್ತಿಗಳಲ್ಲ. ಮಡಿವಾಳಪ್ಪ ಎಂಥ ಮಾತು ಹೇಳದಂತೆ ಕೇಳಿದ್ರೆ, ಎಂಥ ವಿರತಿಯೋ ಸಂತಿ ಸೂಳೆ ಮಗನೇ ನಿಂದು, ಎಂಥ ವಿರತಿಯೋ. ಒಮ್ಮ ಬಿಟ್ಟು ಬಂದ ಬಳಕ ಮತ್ತೊಮ್ಮ ಹೊಳಿ ನೋಡೋದಕ್ಕ ವಿರತಿ ಅಂತ ತಿಳಿದು ಕರೆದಿರ್ತಕ್ಕಂಥದ್ದು ಶರಣ ಬಸವ. ಆ ನಿಟ್ಟಿನೊಳಗೆ ಒಮ್ಮ ಬಿಟ್ಟು ಬಂದ ಬಳಕ ಮತ್ತೊಮ್ಮ ಹೊಳಿ ಬರಲಿಲ್ಲ. ಸಂಚಾರವನ್ನು ಮಾಡ್ಕೊಂತ ಬರ್ತಾ ಇದ್ದಾನೆ. ತುಂಬಿ ಹರಿಯುವಂತ ಭೀಮಾ ನದಿಯನ್ನ ತಾನು ದಾಟಿ ಬೆಳಗುಂಪಿಯ ದಂಡರಾಯ ಗೌಡರ ಮನೆಯೊಳಗೆ ಬಂದು, ದಂಡರಾಯ ಗೌಡರ ಮನೆಯೊಳಗೆ ಅನಂತ ದಿನಗಳ ಪರ್ಯಂತರವಾಗಿ ತಾನು ಉಳಿದು, ಯಾವ ಅವರಿಗೆ ಫಲಸಂತಾನವನ್ನ ತಾನು ನೀಡಿ ಪರಹತಾಬಾದಿನ ಭೀಕರವಾಗಿರ್ತಕ್ಕಂತಹ ಬರಗಾಲವನ್ನು ತಾನು ಕಳೆದು ಕಲಬುರಗಿ ಅನ್ನತಕ್ಕಂತಹ ಫಲಪಟ್ಟಣಕ್ಕೆ ಯಾವ ರೀತಿಯಾಗಿ ಶರಣಬಸವ ತಾನು ಬರ್ತಾ ಇದ್ದಾನೆ. ನೀಲಮ್ಮ ಗೌಡ್ತಿ ದೊಡ್ಡಪ್ಪ ಗೌಡ್ರು ಶರಣಬಸವನನ್ನ ಯಾವ ರೀತಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಮತ್ತೆ ನಾವು ನೋಡೋಣ ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ, ಯಾವ ಸಮಸ್ತ ನಮ್ಮ ಗ್ರಾಮದ ತಾಯಂದಿರಲ್ಲಿ ಸದ್ಭಕ್ತರಲ್ಲಿ ಇನ್ನು ಜಾತ್ರೆ ಭಾಳ ದಿವಸ ಉಳಿಲಿಲ್ಲ. ಯಾವ ಸೋಮವಾರೇ ಥೇರದ ಜಾತ್ರೆಗಾಗಿ ಪ್ರತಿ ವರ್ಷ ನೀವು ಏನು ಕೊಟ್ಕೊಂತ ಬಂದಿರಿ ಪಟ್ಟಿ, ದಯಮಾಡಿ ಆದಷ್ಟು ಬೇಗನೆ ನೀವೆಲ್ಲ ಪಟ್ಟಿಯನ್ನು ಕೊಟ್ಟಾಗ ನಿಜವಾಗಲೂ ಜಾತ್ರೆ ವೈಭವ ಪೂರ್ಣವಾಗಿ ಸಾಗತಕ್ಕಂಥದ್ದಾಗ್ತದ. ಆಗ ಬಾ ಈಗ ಬಾ, ನಮ್ಮ ಶಿಖರದ ಹೆಚ್ಚಕಮ್ಮ ಜಾತ್ರೆ ಮುಗಿದ ಬಳಿಕ ಕೊಟ್ಟರು ನಡೀತದೆ ಹೆಸರು ಬರ್ಸಿದ್ರ. ಆದ್ರೆ ಜಾತ್ರಾ ಪಟ್ಟಿ ಮಾತ್ರ ದಯಮಾಡಿ ನೀವು ಆದಷ್ಟು ಬೇಗ ನೀವು ಕೊಟ್ಟು ಕೃತಾರ್ಥರು ನೀವು ಆಗಬೇಕು ಅನ್ನುವಂಥದ್ದನ್ನು ತಮಗೆ ತಿಳಿಸುತ್ತ, ಮತ್ತು ಪ್ರಸಾದಕ್ಕಾಗಿ ರೊಟ್ಟಿ ವರ್ಷನ ಕೊಡ್ತಿರ್ಲಿವ ಕೊಡಬೇಕು. ಆ ರೊಟ್ಟಿ ಬಡಿದಿರ್ತಕ್ಕಂಥ ಆ ರಟ್ಟಿಗೆ ಆ ಕಲ್ಲಮನಾಥ ಇನ್ನಿಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಇಲ್ಲಿ ಚಪ್ಪಾಳೆ ಬಡಿದು ನಾಳೆಗೆ ಹೋಗಿ ರೊಟ್ಟಿ ಹೆಂಗೆ ಮಾಡ್ತೀರಿ? ಇಲ್ಲೂ ಬಡಿಬೇಡ್ರಿ, ನಾಳೆಗೆ ಅಲ್ಲೇ ಬಡ್ರಿ. ಅದಕ್ಕೆ ಹ್ಯಾಂಗ ಕುಡಿಬೇಕು ನೀವು ರೊಟ್ಟಿ ಅಂತ ಕೇಳಿದ್ರೆ ತಾಯಿದರೆ, ಅದು ಶುದ್ಧ ಪ್ರಸಿದ್ಧವಾದ ಮಹಾಪ್ರಸಾದ.
ಯಾವಾದ್ರೂ ಹಸದವ ಬಂದು ದಾಸೋದ ಕುಂತು ಒಂದು ರೊಟ್ಟಿ ನೀಡ್ಕೊಂಡು ಒಂದಿಷ್ಟು ಪಲ್ಯ ಸಾರ ನೀಡ್ಕೊಂಡು ಒಂದು ತುತ್ತು ಬಾಯಿ ಒಳಗೆ ಹಾಕುವಂತಹ ಸಂದರ್ಭದಲ್ಲಿ ಯಾವ ತಾಯಿ ಈ ರೊಟ್ಟಿ ಮಾಡ್ಯಾಳಂತ ತಿಳಿದು ನೆನೆಸ್ಕೊಂತ ಉಂಡ ಅವಾಗ ನಿಮ್ಮ ಜನ್ಮ ಸಾರ್ಥಕ ಆಗತಕ್ಕಂಥದ್ದು. ಅದಕ್ಕೆ ಹ್ಯಾಂಗ ಕುಡಿಬೇಕು ನೀವು ರೊಟ್ಟಿ ಅಂತ ಕೇಳಿದ್ರೆ ಯಾರು 500 ಯಾರು 1000 ಕುಂತ ಹೇಳಕ್ಕೆ ಏನು ಗಂಟು ಹೋತು ಸ್ವಾಮಿ ನಿಂದು ಬಂದು ಬಡಿ ಬಾ ನಿನಗೆ ಗೊತ್ತಾಗ್ತದ ಮೊದಲೇ ಗ್ಯಾಸ್ ಸಿಗಲಾಗ್ಯದ. ಅಮ್ಮ ನೀವೆಷ್ಟು ಕುಡ್ತೀರಿ ಅಷ್ಟು ಪಡಿತೀರಿ. 4 ಜನರಿಗೆ ಪ್ರಸಾದ ಆಗತಕ್ಕಂಥದ್ದು. ನಾಳೆಯಿಂದ ರೊಟ್ಟಿ ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ರಿ. ಸದ್ಭಕ್ತರು ನೀವೆಲ್ಲ ಜಾತ್ರಾ ಮಹೋತ್ಸವಕ್ಕಾಗಿ ಪಟ್ಟಿಯನ್ನು ಕೂಡ್ರಿ. ಆದಷ್ಟು ನಮ್ಮ ತೇರಿನ ಪಟ್ಟಿ ಈ ಕಳಸದ ಪಟ್ಟಿ ಜಾತ್ರೆ ಮುಗಿದ ಬಳಿಕ ಬರ್ಸ್ರಿ. ಜಾತ್ರೆ ಮುಗಿದ ಬಳಿಕ ಕೊಟ್ಟರು ನಡೀತದ. ಆದ್ರೆ ಈಗ ಜಾತ್ರಾ ಪಟ್ಟಿಯನ್ನು ತಾವು ಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ ಈಗ ನನ್ನ ಕಾರ್ಯಕ್ರಮಕ್ಕೆ ಸ್ವಲ್ಪ ವಿರಾಮವನ್ನು ಕೊಟ್ಟು ಇನ್ನು ಮುಂದೆ ಪರಮ ಪೂಜ್ಯ ಅಪ್ಪಗಳು ತಮ್ಮ 10 ಹಲವಾರು ನಿನ್ನೆ ಬರಬೇಕಾಗಿತ್ತು. ಆದ್ರೆ ಹವಾಮಲ್ಲಿನಾಥ ಮಹಾರಾಜರು ಅವರು ಒಂದು ಬರುವಿಕೆ ನಿರೀಕ್ಷಣಾ ಹಂತದ್ರದಾಗ ಗಾಳಿ ಧೂಳಿ ವಿಪರೀತವಾಗಿರ್ತಕ್ಕಂಥದ್ದು. ನಾವು ಹೋಗಿ ಭಿನ್ನ ಕೊಟ್ಟಾಗ ನೀವು ಎಂದ ಬಾ ಅಂತೀರಿ ಅಂದ ಬರ್ತೀನಿ, ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಹಿತ್ತಲ ಶಿರೂರ ಅದು ನನ್ನೂರ ಅನ್ನತಕ್ಕಂಥ ಒಂದು ಅಭಿಮಾನಪೂರ್ವಕವಾಗಿ ಹೇಳಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ, ನಮ್ಮ ಊರ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು. ನಮ್ಮ ಮಾದೇವಣ್ಣ ಪೂಜಾರಿಯವರ ಆವಿಷ್ಯನೇ ಅಪ್ಪಗಳ ಹತ್ತಿರ ಹೋಗಿರ್ತಕ್ಕಂಥದ್ದು. ಅಷ್ಟು ಅನನ್ಯವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅಂತಹ ಪರಮ ಪೂಜ್ಯರು ಇವತ್ತಿನ ದಿವಸ ತಮ್ಮ 10 ಹಲವಾರು ಕಾರ್ಯಕ್ರಮಗಳನ್ನು ಬದಿಗೆ ಒತ್ತಿ ಎಲ್ಲಿಂದ ಬಂದಾರಂತ ಕೇಳಿದ್ರು ಉದಗಿರ್ಲಿಂದ ಬಂದರು. ಉದಗಿರ್ಲಿಂದ ಏನು ಸನಿನ ಸಾರ ಉದಗಿರ್ಲಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮ ಗ್ರಾಮದ ವತಿಯಿಂದ ಪರಮ ಪೂಜ್ಯರಿಗೆ ನಡೆದು ಬರುವಂತಹ ನೂತನ ಶಿಖರದ ಒಂದು ಸಹಾಯಾರ್ಥವಾಗಿ 15 ದಿವಸಗಳ ಪರ್ಯಂತರವಾಗಿ ಸಾಗಿ ಬರುತ್ತಿರುವಂತಹ ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣಕ್ಕೆ ಇವತ್ತಿನ ದಿವಸ ಗ್ರಾಮದ ವತಿಯಿಂದ ಆಹ್ವಾನ ನೀಡಿದರು. ಇವತ್ತಿನ ದಿವಸ ಗ್ರಾಮಕ್ಕೆ ಪರಮ ಪೂಜ್ಯರು ಶಂಭುಲಿಂಗ ಶಿವಾಚಾರ್ಯ ಅಪ್ಪಂಗಳವರು ಆಗಮಿಸಿದ್ದಾರೆ. ಪರಮ ಪೂಜ್ಯರಿಗೆ ಗ್ರಾಮಸ್ಥರ ವತಿಯಿಂದ ಕಮಿಟಿ ವತಿಯಿಂದ ಸ್ವಾಗತವನ್ನು ಕೋರಿ ಪೂಜ್ಯರಿಗೆ ಗೌರವಾರ್ಥ ಸತ್ಕಾರವನ್ನು ನಮ್ಮ ಗ್ರಾಮದವರು ಹಾಗೂ ನಮ್ಮ ಕಮಿಟಿಯವರಾಗಿರುವಂಥ ಕಲ್ಯಾಣ ಕಾಕ ಉಪ್ಪಿನವರು ಬಂದು ಪೂಜ್ಯರಿಗೆ ಸತ್ಕಾರ ನೆರವೇರಿಸ್ಕೊಡ್ಬೇಕಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ಬರೀ ಕಾಕ. ಶಿವಸಾಂಬ ಜನ್ಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಸದ್ಗುರು ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜಯ. ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನು ಮುಂದೆ ಅಪ್ಪಗಳ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ಆಶೀರ್ವಚನ ನಾವು ನೀವೆಲ್ಲರೂ ಕೇಳಿ ಪುನೀತರಾಗೋಣ. ಚಂದ ಕೂಡ್ರಿ, ಎಲ್ಲರೂ ಚಂದ ಕೂಡ್ರಿ. ಜಯ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಸಾಂಬದೇ ನಮಃ ಪಾರ್ವತೇ ಶಿವ ಹರ ಹರ. श्रीमद् जगद्गुरु पंचाचार्य महाराज की जय. श्री कल्मेश्वर महाराज की जय. जगत ज्योति महात्मा बसवेश्वर महाराज की जय. जय मंगलम जय नमः पार्वती शिव हर 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 देव. प्रथमत वीरशैव धर्म स्थापक ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗೋದ್ಭವ ಅನಂತ ಕೋಟಿ ಪ್ರಣಾಮಗಳನ್ನು ಮಾಡ್ತಾ ಬಸವಾದಿ ಪ್ರಮತರ ನೆನೆದು ನಮ್ಮ ಹಿತ್ತಲಸೂರ ಕ್ಷೇತ್ರದ ಒಡೆಯ ನಿಮ್ಮೆಲ್ಲರ ಭಕ್ತಿಯ ಪರಾವರ್ಶ ಆಗಿರುವಂಥ
ಬೇಡದ ಭಕ್ತರ ಇಷ್ಟಾರ್ಥವನ್ನು ಪೂರ್ತಿಗೊಳಿಸುವಂಥ ಮಹಾಮಹಿಮ ಕಲ್ಮೇಶ್ವರನನ್ನು ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಯಾವ ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ನವೀನ ಗೋಪುರ ಬಾಂಧಕಾಮ ಕಟ್ಟಡ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಒಂದು ಪುರಾಣದ ಕರ್ತೃ ಆಗಿರುವಂಥ ಮಹಾಮಹಿಮ ಸಾಧು ಶರಣಬಸವೇಶ್ವರ ನೆನೆಯುತ್ತಾ ಈ ಒಂದು ಮಹಾತ್ಮನ ಪುರಾಣವನ್ನು ನಿಮ್ಮೆಲ್ಲರಿಗೂ ಸುಂದರವಾದ ಧಾಟಿಯಲ್ಲಿ ಪುರಾಣವನ್ನು ಹೇಳುತ್ತಿರುವ ನಮ್ಮ ಲಿಂಗೈಕ್ಯ ರೇವಣಸಿದ್ಧ ಶಾಸ್ತ್ರಿಗಳು ಅಂತ ಗೊತ್ತು. ಹಿತ್ತಲು ಶರೀರವನ್ನು ಪ್ರಸಿದ್ಧ ಮಾಡತಕ್ಕಂಥ ಶಾಸ್ತ್ರಗಳು ಯಾರಿಂದ? ಹಿತ್ತಲು ರೇವಣಸಿದ್ಧ ಶಾಸ್ತ್ರಿಗಳು. ಅವರು ಸುಪುತ್ರರಾಗಿರ್ತಕ್ಕಂಥ ಶರಣಕುಮಾರ ಶಾಸ್ತ್ರೀಜವರೇ, ಸಂಗೀತವನ್ನು ಅನುಸರಿಸುತ್ತಿರುವ ನಮ್ಮ ಕಲ್ಮೇಶ್ವರ ಗಲಿನಾಥ್ ಗವಾಯಿಗಳವರೇ, ತಬಲಾವಾದನ ಮಾಡುತ್ತಿರುವ ರವಿಸ್ವಾಮಿಯವರೇ, ಈ ಸಮಾರಂಭದಲ್ಲಿ ಎಲ್ಲ ಆಯೋಜನೆ ಮಾಡಿರುವಂಥ ನಮ್ಮ ಹಿತ್ತಲುಸು ಗ್ರಾಮದ ಹಿರಿಯರೇ, ತಾಯಂದರೇ, ಯುವಕರೇ, ಚಿಕ್ಕ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಪ್ರಥಮದಲ್ಲಿ ಸದ್ಗುರುವಿನ ಕೃಪಾಸೇವಾದ ಸಲ್ಲಿಸುತ್ತಾ ಇಲ್ಲಿವರೆಗೂ ನಿಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ಊರನ್ನವರು ಪುರಾಣ ಕೇಳಕ್ಕಂತೂ ಊರವ್ರು ಯಾರೂ ಬರಲೆ. ಊರನ್ನವ್ರು ಹೇಳೋ ಪುರಾಣ ಕೇಳಕ್ಕೆ ಬಂದಿದ್ದು ಮೊದಲು ನೋಡಿದ್ದೆ ನಾ ಹಿತ್ತಲ್ಸೂರವರಾಗ, ಮತ್ತೆ ಅವರ ನೋಡಿಲ್ಲ. ನಮ್ಮದೇ ಪಾರ ಸಣ್ಣ ಹೇಳ್ತಾರೆ ನೋಡಿ, ಅಲ್ಲೇ ಕೇಳೋಂತ ಮನೆ ಕೊಂದ್ರು ಭಾಳ ಮಂದಿ ಅದಾರ. ಆದರೆ ನಮ್ಮ ಮಗನೇ ಆದರೂ ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅನ್ನುವಂಥ ಅಭಿಮಾನ ಬಂದು ಕೂತಿರಲ್ಲ, ಇದು ಭಾಳ ನಂಗೆ ಸಂತೋಷ ಆಗಿದೆ. ಇವತ್ತು ನೀವು ಬಂದಿರತಕ್ಕದ್ದು ನೋಡಿ ಭಾಳ ಆನಂದ ಆಗ್ತಾ ಇದೆ. ಹಿತ್ತಲಸೂರು ನಮಗೇನು ಭಾಳ ಹೊಸ ಊರಲ್ಲ, ಭಾಳ ಹಳವು. ನಾನು ಈ ಊರಾಗ ಪುರಾಣ ಹೇಳೋರು ಹಾಡೋರೇನು ಕಮ್ಮಿಲ್ಲ. ಗುಲ್ಬರ್ಗ ಜಿಲ್ಲೆ ಒಳಗೆ ಎಲ್ಲಾದರೂ ಒಬ್ಬರು ಹಾಡುವಂಥ ಗವಾಯಿಗಳು ಪುರಾಣ ಹೇಳ್ತಕ್ಕಂಥವ್ರು ಸಿಗುವಂಥ ಊರು ಯಾವಾದರೂ ಹುಡುಕಬೇಕಂದ್ರೆ ಅದು ಹಿತ್ತಲಸೂರು ಊರಾಗೇ ಸಿಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಸಂಗೀತವನ್ನೇ ಹುಟ್ಟಿಸತಕ್ಕಂಥ ಊರ ಹಿತ್ತಲಸೂರು ಊರ. ಇಂಥ ಊರೊಳಗೆ ನಾನು ಕೂಡ ಕಮ್ಮಿದ ಕಮ್ಮಿ ಒಂದು 10 ವರ್ಷದ ಪುರಾಣ ಹೇಳಿರಬೇಕು. ದೇವಿ ಪುರಾಣ ಇಲ್ಲಿ ಕೂಡ 1 ವರ್ಷ 2 ವರ್ಷ ನಾನು ಹೇಳಿದ್ದೀನಿ. ಗುಲಕ್ಮೇಶ್ ಗುಡಿಯಲ್ಲಿ ಕೂಡ ದೇವಿ ಪುರಾಣ ಭಾಳ ವರ್ಷ ಕೂಡ ನಮ್ಮಲ್ಲಿ ನೀವು ಕೇಳಿರಿ. ಇಲ್ಲಿ ಹಾಗೂ ಬೊಮ್ಮನಹಳ್ಳಿಯಲ್ಲಿ ಭಾಳ ವರ್ಷ ನಾನಿಲ್ಲಿ ಪುರಾಣವನ್ನು ಹೇಳಿದ್ದೇನೆ. ಇಲ್ಲಿ ಭಾಳ ಭಕ್ತಿಯ ಜನರು. ನಿಮ್ಮೆಲ್ಲರ ಮೇಲೆ ಆ ಕಲ್ಮೇಶನ ಕೃಪೆ ಇದ್ದಗೋಸ್ಕರಾಗಿ ನೀವೆಲ್ಲರೂ ಕೂಡ ಆನಂದವಾಗಿರ್ಲಿಕ್ಕೆ ಅದಕ್ಕೆ ಕಾರಣೀಭೂತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಮನುಷ್ಯನಿಗೆ ಧರ್ಮ ಬೇಕು. ಧರ್ಮ ಇಲ್ಲ ಮನುಷ್ಯ ಬಾಳಕ್ಕೆ ಸಾಧ್ಯ ಇಲ್ಲ. ಮಾನವನಾಗಿ ಹುಟ್ಟಿ ಮಾನವನಾಗಿ ಬೆಳೆದ ಮಾನವನಾಗಿ ಹೋಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಧರ್ಮ ಬೇಕು. ಯಾರಲ್ಲಿ ಧರ್ಮದ ಮನುಷ್ಯತ್ವದ ಇಲ್ಲ, ಮನುಷ್ಯತ್ವನೇ ಅಲ್ಲ. ಧರ್ಮ ಅಂದ್ರೆ ಏನು? ಧರ್ಮ ಅಂತಲೇ ಹೆಂಗಿರಬೇಕು? ಭಾಳ ದೊಡ್ಡ ದೀಪ ಹಚ್ಕೊಳ್ಳೋದು, ಭಾಳ ರುದ್ರಾಕ್ಷಿ ಹಾಕ್ಕೊಳ್ಳೋದು, ಮಂದಿ ನೋಡಿ ಶಿವ 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 ಅನ್ನೋದು, ಮಂದಿ ನೋಡಿ ಜಪ ಮಾಡೋದು, ಇದು ಧರ್ಮ ಅಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಯಾವನಲ್ಲಿ ತುಂಬಿಕೊಂಡದೆ ಅವನೇ ನಿಜವಾಗಿರ್ತಕ್ಕಂಥ ಧರ್ಮವಂತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದು ಮಾಡುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ನನಗೇ ಆಲಿ ಎಲ್ಲ ನನಗೇ ಆಲಿ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಇಲ್ಲ ಪುರಾಣ ಕೇಳೋದು ಎದಕ್ಕಪ್ಪ ಅಂದರೆ, ಹೆಂಗೆ ನೀವು ಮನ್ಯಾಗ ದಿನ ಅರಿವಿ ಒಳಗೆ ತೊಳಿತಿರಲ್ಲ, ಸಾಬೂನು ಪುಡ್ಯಾಗ ಹಾಕ್ತೀರಿ, ಯಾರು ನಿರ್ಮಾ ಸಾಬಾನು ಹಚ್ತೀರಿ, ಯಾರು ಬ್ಯಾರೆ ಸಾಬಾನು ಹಚ್ತೀರಿ, ಹಚ್ಚಿ ಹೆಂಗೆ ಅರಿವಿ ಹೆಂಗೆ ತೊಳಿತೀರಿ, ಆ ಅರಿವಿ ನೀರು ಹೆಂಗೆ ಹೊಲಸು ಹೋಗ್ತದ
ಹಾಗ ನಿಮ್ಗೆ ಎಷ್ಟು ಆನಂದ ಅನ್ನಿಸ್ತದೆ. ನೋಡಿ ಕೋಡಿ ಎಷ್ಟು ಹೊಲಸು ಮಾಡ್ಕೊಂಡದ ಅರಿವಿ ಅಂತ ಹಂಗೆ ಗಂಡಗೆ ಬೈತೀರಿ, ಮಕ್ಕಳಿಗೆ ಬೈತೀರಿ, ಬೈಕೋತ ಅರಿವಿ ತೊಳಿತೀರಿ. ಆ ಒಳಗಿನ ಹೊಲಸಲ್ಲಿ ಹೆಂಗೆ ಹೊಂಟು ಹೋಗ್ತದೆ. ಹಾಗೆ ಪುರಾಣ ಕೇಳೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆ ಅರಿವಿ ತೊಳೆದ್ರೆ ಹೆಂಗೆ ಹೊಲಸು ಹೊಂಟು ಹೋಗ್ತದೆ, ಹಾಗಿದು ಪುರಾಣ ಕೇಳಿದ್ರೆ ಒಳಗಿನ ಹೊಲಸು ಹೊಂಟು ಹೋಗ್ತದೆ. ಅದಕ್ಕೆ ನಾವು ಪುರಾಣ ಕೇಳಬೇಕು. ಸುಮಾರು ಚಂದಕ್ಕೆ ಎಲ್ಲರೂ ಬರ್ತದೆ. ನಾನು ಬಂದು ಕುಂತ, ನಾನು ನಕ್ಕ, ಎಲ್ಲರೂ ಹತ್ರ ನಾನು ಹೊತ್ತ, ಎಲ್ಲರೂ ಹೊಡೆದು ನಾನು ಹೋದ. ಇದು ಪುರಾಣ ಅಲ್ಲ. ಹೇಳುವಂಥ ಶರಣ ಬಸವ ಶರಣ ಹೆಂಗಾದ, ನಿಮ್ಮಂಗೆ ಸಂಸಾರ ಮಾಡ್ದ, ಮದುವೆನೂ ಮಾಡ್ಕೊಂಡ, ಮಕ್ಕಳು ಹಡ್ದ, ಒಕ್ಕಲ್ತನ ಮಾಡವೇನು ಗುಡ್ಡಕ್ಕೆ ಹೋಗಿಲ್ಲ, ತಪಸ್ಸು ಮಾಡಿಲ್ಲ, ಎಲ್ಲಿ ಕುತ್ಕೊಂಡು ತಪಸ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಅವ ಶರಣ ಹೆಂಗಾದಂದ್ರೆ ಅವನಲ್ಲಿ ನಂದು ಅನ್ನುವಂಥ ಭಾವನೆ ಇರಲಿಲ್ಲ, ಎಲ್ಲ ನಿಂದು ಅನ್ನುವಂಥ ಭಾವನೆ ಇತ್ತು. ಅವ ಶರಣ ಆದ. ನಾವ್ಯಾಕಾಗಲಾಗಿದ್ದೀವಿ ಅಂದರೆ ನಮ್ಮಲ್ಲಿ ಎಲ್ಲರೂ ನಂದು ಅನ್ನೋ ಭಾವನೆ ಅದ, ಅದಕ್ಕೆ ನಾವು ಶರಣರಾಗಲಾಗಿದ್ದೀವಿ. ಅಷ್ಟೇ ತಿಳ್ಕೊಳ್ಳೋದು. ಎಲ್ಲ ನಂದು ಅಂದ್ರೆ ನಾವು ಏನೂ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ನಿಂದು ಅನ್ನುವಂಥ ಭಾವನೆ ಇತ್ತಂದ್ರೆ ಅವ ನಿಜವಾಗಿರ್ತಕ್ಕಂಥ ಶರಣಾಗ್ತಾನೆ. ಅದಕ್ಕಂಥ ಭಾವನೆ ಶರಣ ಬಸವನ ಬಳಿ ಇತ್ತು. ತಮ್ಮ ಬೇಡಿದ್ರೆ ಹೊಲ ಕೊಟ್ಟ, ಎಲ್ಲ ಬೆಳೆ ಕೊಟ್ಟ, ಎಲ್ಲನೇ ಕೊಟ್ಟ, ಏನು ಬೇಡಿ ಎಲ್ಲರಿಗೂ ಕೊಟ್ಟು ಹಾಕದ. ಬಂದಿರ್ತಕ್ಕಂಥ ಭಕ್ತರಿಗೂ ಕೂಡ ಎಲ್ಲವನ್ನೇ ಕೊಟ್ಟ. ಯಾರು ಏನು ಬೇಡಿದ ಇಲ್ಲಲ್ಲಿಲ್ಲವ, ಎಲ್ಲರಿಗೆ ತನ್ನದನ್ನೇ ಎಲ್ಲವನ್ನೇ ಕೊಟ್ಟು ತಾನು ಎಲ್ಲವನ್ನೇ ಬಿಟ್ಟಿದ್ದು ನಂದಲ್ಲ ನಿಂತುಕೊಂಡು ಊರು ಬಿಟ್ಟು ಬಂದಂತೆ ಶರಣ ಹೇಳ್ದಲ್ಲ. ಹಾಗೆ ಎಲ್ಲ ನಿಂದೆ ಅಂತದ್ದು ಬಿಟ್ಟು ಬಂದಂತ ಇವತ್ತು ಸೂರ್ಯ ಚಂದ್ರರು ಇರುವವರೆಗೂ ಅವನ ಹೆಸರಿರಂಗಾಯಿತು. ಸುಮ್ಮನೆ ಆಗಿಲ್ಲ. ಅದಕ್ಕೆ ನಾವು ಶರಣ ಆಗೋದು ಬೇಕಾಗಿಲ್ಲ. ಆದ್ರೆ ಅವ ಶರಣ ಬಸವ ಹೇಗೆ ನಡೆದ, ಅವ ಏನು ಹೇಳಿ ಹೋದ, ನಾವು ಹೇಗಿರಬೇಕು ಅಂತಕ್ಕಂಥ ತಿಳ್ಕೊಳ್ಳೋದು ಶರಣ ಬಸವ ಪುರಾಣ ಕೇಳೋದು. ನಾವು ಕೇಳ್ತಾ ಅವರು ಕೇಳ್ತಾರೆ, ನಾವು ಕೇಳೋದು ಅವ್ರು ಮಾಡ್ತಾರೆ, ನಾವು ಮಾಡಿ ಹಂಗಲ್ಲ. ಇದು ಅನುಭವ ಕೇಳೋದ್ರಿಂದ ಮನುಷ್ಯನ ಮನಸ್ಸನ್ನು ಸ್ವಚ್ಛ ಆಗಬೇಕು. ಮನುಷ್ಯ ಮಾನವ ಮಾದೇವನಾಗಬೇಕು. ದೇವ್ರು ಯಾರು? ನಿಮೇ ದೇವರು. ದೇವ್ರು ಎಲ್ಲದಾನೆ? ನಮ್ಮ ಮನಸ್ಸಿನಾಗೆ ದೇವ್ರದಾನೆ. ಆ ಕಲ್ಮೇಶ್ ಎಲ್ಲದಾನೆ? ನಮ್ಮ ಮನಸ್ಸಿನಾಗೆ ಅದಾನೆ. ಅವ ನಮ್ಮ ಮನಸ್ಸಿರುವಂಥ ಕಲ್ಮೇಶ್ ನಮಗೆ ಕಾಣಬೇಕಾಗಿತ್ತಂದ್ರೆ ನಾವು ಪುರಾಣ ಕೇಳಬೇಕು. ಪುರಾಣ ಕೇಳೋದ್ರಿಂದ ಮನುಷ್ಯನಿಗೆ ದೇವರು ಎಲ್ಲಿ ಅದಾನ, ಅವ ಹ್ಯಾಂಗನ ಗೊತ್ತಾಗ್ತದೆ. ನಾವು ಸುಮ್ಮನೆ ದೇವ್ರನ್ನ ಕೂತ್ರೆ ದೇವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ದೇವ್ರ ಕೈಯಾಗಿ ಸಿಗಬೇಕಾಗಿತ್ತಂದ್ರೆ ಈ ಪುರಾಣ ಪ್ರವಚನಗಳನ್ನು ನಾವು ಕೇಳಬೇಕು. ಮನುಷ್ಯ ತಾನು ಸ್ವಚ್ಛನಾಗಬೇಕು. ಒಳಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಂತಕ್ಕಂಥ ವೈರಿಗಳು ಚಿಗಿದು ಹೋಗಬೇಕು. ಅವಾಗ ಮನುಷ್ಯ ಸ್ವಚ್ಛ ಆದಂದ್ರೆ ಅವಾಗ ನಿಮಗೆ ಕನ್ನಡ ಕಾಣಿಸ್ತದೆ. ಅಲ್ಲಿವರೆಗೂ ದೇವರು ಕಾಣಿಸೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ದೇವರನ್ನು ಸಿಗುಗೋಸ್ಕರವಾಗಿಯೇ ಪುರಾಣ ಕೇಳೋದು. ಅದು ಅನುಭವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅನುಭಾವಿಗಳಿಂದ ಅನುಭವ ಕೇಳಿದ್ರೆ ಮನುಷ್ಯನ ಮನಸ್ಸು ತುಂಬಬೇಕು. ಹೆಂಗೆ ಊಟ ಮಾಡಿ ಹೊಟ್ಟೆ ತುಂಬಲ್ಲ, ಹಂಗೆ ಪುರಾಣ ಕೇಳಿದ್ರೆ ಹೊಟ್ಟೆ ತುಂಬಬೇಕು. ಅದಕ್ಕೆ ಹೇಳ್ತಾರೆ ಊಟದಾಗ ಎರಡು ಪ್ರಕಾರ. ಒಂದನೇದ್ದು ಹೊಟ್ಟೆ ಊಟ, ಇನ್ನೊಂದು ನೆತ್ತಿ ಊಟ. ಹೊಟ್ಟೆ ಊಟ ಮಾಡಬೇಕಾದ್ರೆ ಅಡುಗೆ ಮಾಡಬೇಕು, ಹೊಲಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ದುಕಾನಕ್ಕೆ ಹೋಗಬೇಕು, ದುಕಾನ್ ನಡೆಸಬೇಕು, ಮತ್ತೇನು ಕೆಲಸ ಮಾಡಬೇಕು, ಕೂಲಿ ಕೆಲಸ ಎದಕ್ಕೆ ಮಾಡಬೇಕು? ಹೊಟ್ಟೆ ಸಲುವಾಗಿನೇ ಮಾಡಬೇಕು. ಹೌದಿಲ್ಲ? ಇಲ್ಲಕಂದ್ರೆ ಮಾಡೋಕ್ಕೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನೀವು ಹೆಣ್ಮಕ್ಕಳು ಒಲೆ ಮುಂದೆ ಕೂತು ಅಡುಗೆ ಮಾಡಬೇಕು, ಗರಮನಾಗ ಕುಂದ್ರಬೇಕು, ಮೈಯೆಲ್ಲ ಕಟ್ಟೀರು ಬಿಡ್ತಾವ, ಕಷ್ಟ ಪಡಬೇಕು. ಎದ್ರಿಗೋಸ್ಕರವಾಗಿ? ಹೊಟ್ಟೆ ಸಲುವಾಗಿ. ಇಷ್ಟೆಲ್ಲ ಕಷ್ಟ ಮಾಡಿದಾಗ ನಿಮ್ಮ ಹೊಟ್ಟೆ ತುಂಬ್ತದ ಮತ್ತು 4 ತಾಸಿಗೆ ಹೊಟ್ಟೆ ಹಸಿತಲ್ಲ. ಇದು ಶಾಶ್ವತ ಅಲ್ಲ. ಮತ್ತು ಹೊಟ್ಟೆ ಹಸಿತದ. ಇದು ಹೊಟ್ಟೆ ಊಟ ಆಗಿದ್ದಾದ್ರೆ ಇನ್ನು ನೆತ್ತಿ ಊಟ ಅಂದ್ರೆ ಏನು? ನೆತ್ತಿ ಊಟ ಅಂದ್ರೆ ನೀವು ಅಡುಗೆ ಮಾಡೋದು ಬೇಕಾಗಿಲ್ಲ, ಒಲೆ ಮುಂದೆ ಕುಂದ್ರೋದು ಬೇಕಾಗಿಲ್ಲ, ಹೊಲಕ್ಕೆ ಹೋಗಿ ಕೆಲಸ ಮಾಡೋದು ಬೇಕಾಗಿಲ್ಲ, ಕೂಲಿ ಕೆಲಸ ಮಾಡೋದು ಬೇಕಾಗಿಲ್ಲ, ಕಳ್ತನ ಮಾಡೋದು ಬೇಕಾಗಿಲ್ಲ, ಸುಳ್ಳು ಹೇಳೋದು ಬೇಕಾಗಿಲ್ಲ. ಈ ನೆತ್ತಿ ತುಂಬಾಗೈತಂದ್ರೆ ಆ ಕಲ್ಮೇಶ್ವರ ಸನ್ನಿಯಲ್ಲಿ ಕೂತ್ಕೊಂಡು ಪುರಾಣ ಕೇಳಿದ್ರೆ ಸಾಕು, ನಿಮ್ಮ ಹೊಟ್ಟೆ ತುಂಬಿಡ್ತದೆ. ನೆತ್ತಿ ತುಂಬ್ತದೆ. ಒಂದು ಸಲ ನೆತ್ತಿ ತುಂಬ್ತಂದ್ರೆ ಏನಾಗ್ತಂತ ಕೇಳಿದ್ರೆ ಮತ್ತೊಮ್ಮೆ ಹೊಟ್ಟೆ ಹಸಲಿದು. ಹೊಟ್ಟೆ ತುಂಬಿದ್ರೆ ಮತ್ತೆ ನೀವು ಹೊಟ್ಟೆ ಹಸಿಬೋದು.
ಆದ್ರೆ ನೆತ್ತಿ ತುಂಬಿದ್ರೆ ಮತ್ತೊಮ್ಮೆ ಹೊಟ್ಟಿ ಹಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೆತ್ತಿ ತುಂಬುವ ಸಲುವಾಗಿ ಈ ಪುರಾಣ ಪುಣ್ಯಕಥೆಗಳನ್ನು ಮಹಾತ್ಮರು ಮಾಡಿರ್ತಕ್ಕಂಥ ಚರಿತ್ರೆಗಳನ್ನ ನಾವು ಕೇಳಬೇಕು. ಆ ಕಲ್ಮೇಶ ಸನ್ನಿಧ ಮನೆ ಕೂತು ಕೇಳ್ತೇವೆ, ಮೈಕ್ ಕೇಳಿಸ್ತಲ್ರಿ ನಮ್ಮ ಮನೆ ಕೂತು ಕೇಳ್ತೇವೆ ಅಂದ್ರೆ ಅಲ್ಲ. ಆ ಕಲ್ಮೇಶ್ವರ ಸನ್ನಿಧಿ ಒಳಗೆ ಆ ಮಹಾತ್ಮನ ಒಂದು ಮಂದಿರದ ಬಂದು ಕುತ್ಕೊಂಡು ಮನಸ್ಸು ಸ್ವಚ್ಛ ಇಟ್ಕೊಂಡು ಎಕಡೆ ಮನಸ್ಸು ಹರಿ ಬಿಡ್ಲಾರ್ದಂಗೆ ನೀವು ಇಲ್ಲಿ ಕೊತ್ತೀರಿ. ಎಲ್ಲರ ಮನಸ್ಸಿಲ್ಲದೇನ್ರಿ ಈಗ? ಅದೇನು ಯಾರಂತೀರಿ? ಸ್ವಾಮಿ ಯಾವ ಮುಗಿಸ್ತಾನೆ ಎದ್ದು ಹೋಗೋಮಿ ಅಂತೀರಿ. ಬಹುಶಃ ಬಿಟ್ಟು ಹೋಗಿ ಊಟ ಇರ್ಬೋದು, ಹೌದಲ್ಲ? ಯಾವಾಗ ಸ್ವಾಮಿ ಬಿಡ್ತಾನೆ ಊಟ ಮಾಡವೆ ಅಂತ ಒಬ್ಬರು ಅಂತೀರಿ, ಒಬ್ಬರು ನಿದ್ದೆ ಬಂದದ್ದು ಹೋಗೋಮಿ ಅಂತೀರಿ. ಮನಸ್ಸಿಲ್ಲಿರಲ್ಲ. ಅದಕ್ಕಾಗಿ ಆ ಹರಿದು ಹೋಗುವಂಥ ಮನಸ್ಸನ್ನು ಇಲ್ಲಿ ಬರಬೇಕಾಗಿತ್ತಂದ್ರೆ ನಾವು ಮನಪೂರ್ವಕವಾಗಿ ಗುರುಗಳು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಬೇಕು. ಅಲ್ಲಿ ಕೇಳಬೇಕಾ ನಮ್ಮಲ್ಲಿ ವಿನಯ ಬೇಕು. ಇಲ್ಲಿ ಸಮೀಪ ಮನೆ ಬಿಟ್ಟು ಬರಬೇಕಾಗ್ತದೆ. ಮನೆ ಬಿಟ್ಟು ಬರಲಿಲ್ಲ ಅಂದ್ರೆ ಈ ಅನುಭವ ನಮ್ಮ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಯಾರನ್ನೋದು ನಮಗೆ ಗೊತ್ತಾಗಲ್ಲ. ಮನುಷ್ಯ ಮಾನವನಾಗಿ ದೇವನಾಗಬೇಕಾದ್ರೆ ಮೊದಲು ಹೋಗಿ ನಾವು ಶರಣಾಗಬೇಕು, ಬಗ್ಗಬೇಕು. ಹೆಂಗೆ ಆಕಳ ಹಾಲನ್ನ ಕೆಚ್ಚನ ಹಾಲು ತಗೋಬೇಕಾಗಿತ್ತು, ಏನು ಮಾಡಬೇಕು? ಆಕಳು ತೆಳಗೆ ಕುಂದಿರ್ಬೇಕು, ಅದಕ್ಕೆ ನೀರು ತೊಳಿಬೇಕು. ಸೌಕಾಸ ಆಕಳ ಕೆಚ್ಚಿ ಒಳಗೆ ಕೈ ಹಾಕಿದ್ರೆ ಆಕಳ ಹಾಲು ಕೊಡ್ತದೆ. ನಮ್ಮ ಮನೆ ಆಕಳದ, ನಾ ಸೌಕಾರ್ತಿದ್ದೀನಿ, ನಾ ದೊಡ್ಡ ಮನೆ ಹಾಕಿದ್ದೀನಿ, ನಾ ಯಾಕೆ ಆಕಳ ತೆಳಗೆ ಕುಂದಿರ್ಲಿ ಅಂತ ದುಬ್ಬಿ ಮೇಲೆ ಕೂತ್ರ ಏನು ಮಾಡ್ತದ? ಎಡ್ಡು ಕಾಲು ಎತ್ತಿ ಲತ್ತಿ ಹೊಡಿತದ, ತೆಳಗೆ ಬೀಳ್ತದ, ಬಾಯನ ಹಲ್ಲು ಬೀಳ್ತವ, ಕೈ ಕಾಲ ಮುರಿದು ಹೋಗ್ಬಿಡ್ತದ. ಹೌದಿಲ್ಲ? ಹಂಗೆ ಆ ಕಲ್ಮೇಶ್ವರ ಆಶೀರ್ವಾದ ಸಿಗಬೇಕಾಗಿತ್ತಂದ್ರೆ, ಗುರುವಿನ ಆಶೀರ್ವಾದ ಸಿಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಹೋಗಿ ಅವರ ಪಾದಕ್ಕೆ ಬೀಳಬೇಕಾಗ್ತದ. ಅಲ್ಲಿ ನಾವು ಹಣಿ ಹೊಡಿಬೇಕಾಗ್ತದ, ಸಾಷ್ಟಾಂಗ ಹಾಕಬೇಕಾಗ್ತದ, ನಾವು ಕೈಯಿಂದ ಪುಣ್ಯದ ಕೆಲಸ ಮಾಡಬೇಕಾಗ್ತದ. ಆವಾಗ ನಿಮಗೆ ಅಮೃತ ಸಿಗ್ತದ. ಅಲ್ಲಿವರೆಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಭಾಳ ಜಪ ಮಾಡ್ತೀನಿ ರೀ, ದಿನ 50 ಆಹಾರ ಎಣಿಸ್ತೀನಿ, ನಾ ಏಕ ಮಾಳ ಎಣಿಸ್ತೀನಿ ಅಂತಿ. ನಿನ್ನ ದೃಷ್ಟಿ ಆ ಕಡೆದ, ಅಡುಗೆ ಮನೆ ಕಡೆ ಅದ. ಹಾಲು ಕುದು ಏನೋ, ಅಡುಗೆ ಆಯ್ತೇನೋ, ಅಟ್ಟುಜ್ರಿ ಅವಾಜ್ ಯಾಕೆ ಬತ್ತು, ಅಲ್ಲಿ ಅವಾಜ್ ಯಾಕಾಯ್ತು, ಇಲ್ಲೇನಾಯಿತು, ದೃಷ್ಟಿ ಅದು ವಿಚಾರದ. ಅವಾಗ ದೇವ್ರು ಸಿಗ್ತಾನೇನೋ? ನೀವು ಮನಸ್ಸಿಂದ 100 ಮಾಳ ಜಪ ಮಾಡೋಕ್ಕಿಂತರೂ ಕೂಡ ಮನಸ್ಸಿನಿಂದ ಒಂದೇ ಮಾಳ ಮಾಡ್ರಿ, ಆ ಕಲ್ಮೇಶ ನಿಮ್ಮಲ್ಲಿ ಓಡಿ ಬರ್ತಾನೆ. ನಮ್ಮಲ್ಲಿ ಮನಸ್ಸ ಪರಿಪಕ್ವ ಇಲ್ಲ, ಮನುಷ್ಯಗೆ ಸಮಾಧಾನ ಇಲ್ಲ, ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ. ಏನು ಬರಾಮನ್ ತಂದಿದ್ದೇವ? ಬರುವಾಗ ತಂದಿಲ್ಲ, ಹೋಗುವಂದ ಒಯ್ಯೋದಿಲ್ಲ. ಇದೆಲ್ಲ ನಮ್ಮದು ಅಲ್ಲ. ಇದು ಮೊದಲು ತಿಳ್ಕೋರಿ. ಏನು ತಂದಿರಿ? ಬರಮಂದ ಹೊಲ ತಂದಿರೇ, ಮನೆ ತಂದಿರಿ, ಹೆಂಡತಿ ತಂದಿರಿ, ಏನು ಗಂಡಗೆ ತಂದಿರಿ, ಏನು ಬಂಗಾರ ತಂದಿರಿ, ರೊಕ್ಕ ತಂದಿರಿ, ಏನು ತಂದಿರಿ ನೀವು? ಏನೂ ನಾವು ತಂದಿಲ್ಲ. ಬರ ಮುಂದ ಬತ್ತಲೆ, ಹೋಗುವಾಗ ಬತ್ತಲೆ, ನಡುವೆ ಕತ್ತಲೆ. ಬರ ಮುಂದೂ ಏನು ತಂದಿಲ್ಲ, ಹೋಗ ಮುಂದೂ ಏನು ಒಯ್ಯಲ್ಲ, ನಡು ಬರೀ ನಂದು ಅನ್ನೋದು. ಒಂದು ದಿವ್ಸ ಬಿದ್ದು ಸತ್ತು ಹೋಗೋದು. ಏನಾಯ್ತು? ಹಾರ್ಟ್ ಅಟ್ಯಾಕ್ ಆಯಿತು, ಏನಾಯ್ತು? BP ಆಯಿತು, ಏನಾಯ್ತು? ಶುಗರ್ ಆಯ್ತು, ಹಿಂಗೆ ಅಂದ್ರೆ ಸತ್ತು ಹೋಗ್ಬಿಡೋದು. ಅದಕ್ಕಿದೆಲ್ಲ ಸುಳ್ಳದ, ಯಾವುದೂ ಸತ್ತಿಲ್ಲ. ನಾವು ತೊಗೊಂಡು ತಿರುಗಾಡುವಂಥ ಶರೀರೇ ನಂದಲ್ಲ. ಅದೇನ್ರಿ ಬಸಣ್ಣ? ಅದ ಈ ಶರೀರ ನಂದಿದ್ರೆ ನನ್ನ ಮೈ ಮೇಲಿರ್ತಕ್ಕಂಥ ಕೂದಲ ನಮಗೆ ಕೇಳಿ ಬೆಳಗಾತವೇನ್ರಿ? ಈ ಶರೀರ ನಮ್ಮದಾಗಿದ್ರೆ ನಮ್ಮ ಕಣ್ಣ ನಮಗೆ ಕೇಳಿ ಹೋಗ್ತಾವೇನು? ನಾವು ತೋಡು ತಿರುಗಾಡುವಂಥ ಇದು ಶರೀರೇ ನಮ್ಮದಲ್ಲ, ಮತ್ತಿನ್ನು ಹೊರಗಿನ ಮತ್ತೊಬ್ಬಂದಾಗ ಹೆಣ್ಮತ್ ದಮ್ಮಂಗೆ ಹೆಂಗೆ ಆತಾಳ್ರಿ? ವಿಚಾರ ಮಾಡ್ರಿ. ನಾವು ತೋಡಿಷ್ಟು ಪ್ರೇಮ ಮಾಡುವಂಥ ಶರೀರ ನಮ್ಮದಲ್ಲಂದಾಗ ಮತ್ತೊಂದು ಯಾವುದು ನಮ್ಮದಾಗಲ್ಲ. ನಮ್ಮದಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂತ ಕೇಳಿದ್ರೆ ಆ ಕಲ್ಮೇಶ್ವರೇ ನಮ್ಮವದನ, ಮತ್ತೊಬ್ಬರು ಯಾರೂ ನಮ್ಮವರಲ್ಲ. ಅದಕ್ಕೆ ಸಣ್ಣ ಭಾಳ ಚಂದ ಹೇಳಿದ್ರು, ಹಣವ ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ. ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ. ಕಟ್ಟಿದ ಗಂಟನು ಬಯಲೋಳು ಇಟ್ಟರು ಮುಟ್ಟಲೂ ಬಾರದಂತಾದೋ. ನೋಡಿ ಎಂಥ ರೊಕ್ಕ ಗಳಿಸ್ಬೇಕಂತ ಹೇಳಿದ್ರು ಅವರು. ಯಾರೂ ಮುಟ್ಟಿರಬಾರ್ದು,
ಯಾರೂ ನನಗ ಬೇಕಂತ ಕೇಳಿರಬಾರ್ದು, ನನಗೂ ಸ್ವಲ್ಪ ಕೊಡು ಅಂದಿರಬಾರ್ದು, ಯಾರೂ ಅದಕ್ಕೆ ಕಳ್ಳತನವೂ ಮಾಡಿರಬಾರ್ದು. ಅಂಥ ರೊಕ್ಕ ಗಳಿಸ್ಬೇಕಂತ ಕೇಳಿದ್ರು. ಅದು ಯಾವ ರೊಕ್ಕಪ್ಪ ಅಂತಂದ್ರೆ ಆ ಕಲ್ಮೇಶ್ವರ ಆಶೀರ್ವಾದ ಅಂತಕ್ಕಂಥ ರೊಕ್ಕ ಗಳಿಸ್ಬೇಕು. ಅವಾಗ ನಿಮ್ಮ ಜನ್ಮ ಪಾವನ ಆಗ್ತದೆ. ಅಂಥ ಪವಿತ್ರವಾಗಿರ್ತಕ್ಕಂಥ ಕಲ್ಮೇಶ್ವರ ಇವತ್ತು ನಮ್ಮ ಹತ್ತಿಲುಸ್ವರ ಗ್ರಾಮದಾಗ ಅದಾನ. ಭಾಳ ಮಂದಿ ಹೇಳ್ತಾರೆ ದೇವ್ರು ಎಲ್ಲದ ದೇವ್ರು ಎಲ್ಲದ. ನಮ್ಮ ಕಲ್ಮೇಶ್ವರ ಮುಂದೆ ಬಂದು ನಿಂತು ಕೇಳಿ ಅವ ದೇವ್ರು ಎಲ್ಲಿ ಕಲ್ಮೇಶ್ವರ ತೋರಿಸ್ತಾನಂತವ್ರಿಗೆ. ಬೇಡಿದ ಭಕ್ತರಿಗೆ ಬೇಡಿದ ಕೊಡ್ತಕ್ಕಂಥ ಶಕ್ತಿವಾದ ಕಲ್ಮೇಶ್ ನಿಮ್ಗೆಲ್ಲರಿಗೂ ಗೊತ್ತದೆ. ಇಡೀ ಕಲ್ಮೇಶ್ ಊರಿಗೆಲ್ಲ ಈ ಭಾಗದಲ್ಲಿ ಕೂಡ ಗೊತ್ತದೆ. ಏನೇ ಕಷ್ಟ ಇದ್ರೂ ಕೂಡ ಕಷ್ಟವನ್ನು ದೂರ ಮಾಡತಕ್ಕಂಥ ಶಕ್ತಿವಾದ ಕಲ್ಮೇಶ್ವರ ಬಲ್ಲಿ ಅದ. ಎಷ್ಟು ಮಂದಿ ಬಂದ ನಮ್ಮಂತ ಕಾಯಿ ಹಾಕೊಂಡವ್ರು ಹೇಳ್ತಾರೆ ಎಲ್ಲಿ ದೇವ್ರನ್ನ ದೇವ್ರು ಯಾಕೆ ಹೋಗ್ತೀರಿ ಅಂತ ಕೇಳೋರು ಅದಾರ. ಅಂಥ ಅಜ್ಞಾನಿಗಳಿಗೆ ತಂದು ಗುಡುಮನ್ನು ನಿಂದಿರಿಸಿ ಹೇಳತ್ ಹೇಳ್ರಿ, ಆ ಕಲ್ಮೇಶ್ವರಿಗೆ 24 ಗಂಟೆಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಆ ಕಲ್ಮೇಶ್ವರ ಬಲ್ಲಿ ಅದ. ಆದ ಜ್ಞಾನಿಗೆ ಕೆಲವೊಂದು ಹುಟ್ಟಾರಂತ ಮಂದಿ ಅದಕ್ಕೆ ದೇವ್ರು ಅದಾನ. ಎಲ್ಲದಾನ ಅಂದ್ರೆ ಭಾವನೆಯೊಳಗೆ ದೇವ್ರು ಅದಾನ. ಅಲ್ಲಿ ಕಲ್ಲೊಳಗೆ ದೇವ್ರು ಸಿಗ್ತಾನೆ. ಯಾರಿಗೆ ಸಿಗ್ತಾನಂದ್ರೆ ಯಾರ ಕಣ್ಣ ಚಲೋವ ಅವ್ರಿಗೆ ಸಿಗ್ತಾನೆ. ಯಾರ ಕಣ್ಣ ಕುಡ್ಡಾಗ್ಯಾವ ಅವ್ರಿಗೆ ದೇವ್ರು ಸಿಗಲ್ಲ ಅವ್ರಿಗೆ ಏನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ಇರ್ತಾರೆ ಇಲ್ಲಂತ ತಿಳ್ಕೊಬೇಡ. ಅಂತ ಪವಿತ್ರವಾಗಿರ್ತಕ್ಕಂಥ ಇವತ್ತು ಕಲ್ಮೇಶ್ವರ ಸ್ಥಾಪನವಾಗಿರ್ತಕ್ಕಂಥ ಊರು ಇವತ್ತು ಹಿತ್ತಲಶಿರೂರ ಹೆಸರಪ್ಪ ಅಂದರೆ ಈ ಭಾಗದಾಗ ಭಾಳ ಪ್ರಸಿದ್ಧವಾಗಿರ್ತಕ್ಕದ್ದು. ಯಾಕಂದ್ರೆ ಅನೇಕರು ಕಲಾಗಾರರು ಇವತ್ತು ನಮ್ಮ ಹಿತ್ತಲಶಿರೂರದಾಗ ಬೆಳೆದಿದ್ದಾರೆ. ನಾವು ಇವತ್ತು ಮಾದೇವಪ್ಪನ ನಾವು ನೆನೆಬೇಕು. ಯಾಕಂದ್ರೆ ಭಾಳ ವರ್ಷ ಕಮ್ಮಿ ಒಂದು 30 ವರ್ಷ ಸೇವಾ ಮಾಡಿರ್ತಕ್ಕಂಥವ್ರು ಯಾರಿದ್ರೆ ನಮ್ಮ ಮಾದೇವಪ್ಪ ಗವಾಯಿ. ಆತ ವೈವಿಷ್ಯಪುರ ನಮ್ಮಲ್ಲಿ ಹಾಕಿಬಿಟ್ಟವ. ಆವಾಗ ಸರು ವರ್ಷ ನಾವು ಹಳ್ಳಿ ಒಳಗೆ ಪುರಾಣ ಮಾಡ್ತಿದ್ದೆವು. ಪುಗ್ಶೆಟ್ಟೆ ಪುರಾಣ ಆದರೂ ಕೂಡ ಹಂಗೆ ಪುಗ್ಶೆಟ್ಟೆ ಮನೆಗೆ ಬರ್ತಿದ್ದವು. ಬಸ್ ಚಾರ್ಜ್ ರೊಕ್ಕ ಸಿಗ್ತಿದ್ದಿಲ್ಲ. ಆ ವೇಳೆಗೆ ಅಂಥ ಪುರಾಣ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಇವತ್ತು ನಮಗಿದ್ದು ಅವೆಲ್ಲ ಮಾದೇವ ಪಗವಾಗಿ ನೆನಪವ. ಆತ ಭಾಳ ವರ್ಷ ನಮ್ಮಲ್ಲಿ ಮಳೆಯಾಗ ಅವಾಗೇನು ಮೈಕ್ ಇರ್ತಿದ್ದಿಲ್ಲ, ಛತ್ರಿ ಇರ್ತಿದ್ದಿಲ್ಲ, ಮ್ಯಾಲೆ ಮಂಟಪ ಇರ್ತಿದ್ದಿಲ್ಲ. ಕತ್ಲ್ಯಾಗ ಅಲ್ಲಿ ದೀಪ ಹಚ್ಚಿ ಕೂತು ಇಂಥ ಒಂದು ಪುರಾಣವನ್ನು ಮಾಡಿ ಆ ಭಕ್ತರಿಗೆ ಅನೇಕ ಅನುಭವಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮಾದೇವಪ್ಪನ ನೆನೆಬೇಕು. ಅದು ಕೂಡ ವಯಸ್ಸಾಗ್ಯದ ಬಾಪಿಗೆ ಎಲ್ಲಿ ಹೊರಗೆ ಬರಲಾಗ ನಾವು ಇಲ್ಲೇ ಕಲ್ಮೇಶ್ವರಗುಡಿಯಾಗೆ ಚಿಬಿಟಿ ಹುಡ್ಕೋದು ಕೂತಾನ ಆರಾಮ. ಆದರೆ ಭಾಳ ನಮ್ಮ ಸೇವೆಯನ್ನು ಮಾಡಿದ ಮಾದೇವಪ್ಪನು ಕೂಡ ಇವತ್ತು ನಾವು ನೆನೆಸಿಕೊಂಡು ಈ ಪವಿತ್ರವಿರ್ತಕ್ಕಂಥ ಕಲ್ಮೇಶ್ವರಾಗ ನೀವೆಲ್ಲ ಹುಟ್ಟಿರಿ. ಆ ಮಹಾತ್ಮನ ಆಶೀರ್ವಾದದ ಅವನ ಸನ್ನಿಧಿಯೊಳಗೆಲ್ಲ ಹೋಗೋಣ. ಅವನಿಗೆ ಕೃಪೆಯಿಂದ ನಾವು ಬೆಳ್ಕೋ ವ್ಯಕ್ತಿ ಬೇಕು ನಮ್ಮಲ್ಲಿ. ಭಕ್ತಿ ಶ್ರದ್ಧೆ ಅವನು ಸಮೀಪ ಹೋಗಲೇ ಏನು ಅಲ್ಲಿಗೆ ಸಾಧ್ಯ. ಮನ್ಯಾಗ ಕೂತೇನೆ ಅಲ್ಲಿ ಕುಂದಿರ್ತೀನಿ ರೀ ಅಲ್ಲೇ ಕೂತೈತಿ ಒಂದು ಸಾಧ್ಯ ಆಗಲ್ಲ. ದೇವರ ಸಮೀಪ ಗುರುವಿನ ಸಮೀಪ ಹೋಗೋದೇ ಆಸೆ. ಹ್ಯಾಂಗೆ ಲೈಟ್ ಸಮೀಪ ಹೋದೇವಂದ್ರೆ ಆ ಲೈಟ್ ಪ್ರಕಾಶ ನಮ್ಮ ಮೇಲೆ ಬೀಳ್ತದೆ. ನಾವು ಲೈಟ್ ಸಮೀಪ ಹೋಗಿ ಕತ್ಲ್ಯಾಗ ಕೂತು ಬೆಳಕು ಬೇಕಂತ ಸಿಗ್ತೇನ್ರಿ? ಸಿಗ್ತದ? ಸಿಗಲ್ಲ. ಲೈಟ್ ಬೆಳಕ ಬೇಕು ಅಂದ್ರೆ ನಾವು ಲೈಟ್ ಸಮೀಪ ಹೋಗಬೇಕಾಗ್ತದೆ. ಆ ಪ್ರಕಾಶ ನಮ್ಮ ಮೇಲೆ ಬೀಳ್ತದೆ. ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯನ್ನು ದೂರ ಆಗ್ತದೆ. ಇಲ್ಲ ಲೈಟ್ ಸಮೀಪನೇ ಹೋಗಲ್ಲ, ಮನೆಯಾಗ ಕೂತೇವೆ ಸಿಗ್ಲಿಕ್ಕೆ ಸಾಧ್ಯ ಎಂದೂ ಇಲ್ಲ. ಮೊನ್ನೊಂದು ಮನೆ ಶಾಂತಿಗೆ ಹೋಗಿದ್ದು ನಾವು. ಒಬ್ಬ ಮನೆ ಕಟ್ಟಿದ್ದ. ಎಷ್ಟು ಖರ್ಚು ಮಾಡಿ ಕಟ್ಟಿದ್ದಪ್ಪ ಅಂತ ಕೇಳಿದ್ರೆ ಕಮ್ಮಿ ಅವ ಒಂದು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ 2-3 ಅಂತಾಸು ಮನೆ ಕಟ್ಟಿದ್ದ. ಮನೆ ಉದ್ಘಾಟನೆ ಇಟ್ಟಿದ್ದವ. ಮನೆ ಉದ್ಘಾಟನೆಗೆ ಏನು ಮಾಡಿದ್ದಂತ ಕೇಳಿದ್ರೆ ಒಂದು ಮನೆಯಾಗೆಲ್ಲ ಇಟ್ಟು ಯಾಕೆ ಖರ್ಚು ಮಾಡಿದ್ದಂದ್ರೆ ಮನೆಯಾಗೆಲ್ಲ ಪರ್ಸಿ ಗಿರಿಸಿ ಹಾಕಿದ್ದಲ್ಲ, ಆ ಪರ್ಸಿ ಒಳಗೆ ಸಂಧಿ ಒಳಗೆಲ್ಲ ಸಿಮೆಂಟ್ ಹಾಕ್ತೀರಿ, ಅವ ಬಂಗಾರ ಹಾಕಿದ್ದ. ಮನೆ ಪೈಪ್ಲೈನ್ ಮಾಡ್ತಾರಲ್ಲ, ಈ ನಳಕ್ಕೆ ಬಾತ್ರೂಮಿಗೆ ಮತ್ತು ಬೆಡ್ರೂಮಿಗೆ ಎಲ್ಲ ಕಡೆ ಪೈಪ್ಲೈನ್ ಇರ್ತಲ್ಲ ಮನೆಗೆ, ಎಲ್ಲ ಕಡೆ ಬಾತ್ರೂಮ ಕಿಚನ್ ಎಲ್ಲ ಕಡೆ ಆ ಪೈಪ್ ಎಲ್ಲ ಎದ್ರದ್ದು ಹಾಕಿದ್ದಂದ್ರೆ ಬೆಳ್ಳಿ ಪೈಪ್ ಹಾಕಿದ್ದಾವು. ಅದ್ರ ಮುಂದೆ ತೋಟಿ ಇರ್ತಾವಲ್ಲ ನಳ ಬಂದು ಚೆಲ್ಲ ಮಾಡವು, ಅವು ಬಂಗಾರದಿದ್ದು. ಹೀಗೆಲ್ಲ ಮಾಡಿ ಮನೆ ಉದ್ಘಾಟನೆ ಮಾಡೋಕ್ಕೋಸ್ಕರವಾಗಿ ಗೇಟಿಗೆ ಒಂದು ನಳ ಮಾಡಿದ್ದ. ಬೆಳ್ಳಿ ಪೈಪ ಬಂಗಾರ ತೋಟ ಮಾಡಿ ನಳ ಮಾಡಿದ್ದ. ಮನೆ ಉದ್ಘಾಟನೆ ಯಾರು ದೀಪ ಹಚ್ತಾರ, ಯಾರು ರೇಬಿನ್ ಕಟ್ ಮಾಡ್ತಾರೆ, ಏನೇನು ಮಾಡ್ತಿದ್ದ. ಅವ ಏನು ಮಾಡಿದ್ದಂದ್ರೆ ಆ ನಳಕ್ಕೆ ಪೂಜಾ ಮಾಡೋದು, ನಳ ಚಾಲು ಮಾಡೋದು, ಆ ನಳದ ನೀರು ಬರ್ತಾವ, ಅದೇ ಉದ್ಘಾಟನಾ ಅಂತ ಅವ್ರು ರೆಡಿ ಮಾಡ್ದ. MLA MP ಸ್ವಾಮಿಗಳು ದೊಡ್ಡವರು ಎಲ್ಲರಿಗೆ ಕರೆಸಿದ್ದ. ಸಾವಿರಾರು ಮಂದಿ ಬಂದು ನಿಂತಾರೆ. ಆ ನಳಕ್ಕೆ ಪೂಜಾ ಮಾಡ್ದ. ಪೂಜಾ ಮಾಡಿ ನಮ್ಮ ಕಡೆದೇ ಪೂಜಾ ಮಾಡಿಸಿದ. ಎಲ್ಲರ ಕೈ ಹೆಚ್ಚಿಗೆ ನಳ ಚಾಲು ಮಾಡಬೇಕಂತ ಮಾಡಕತ್ತಿದ್ದೆವು. ಯಾರು ಕ್ಯಾಮ್ರಾ ಫೋಟೋ ಹೊಡೆಯೋರು, ಯಾರು ವಿಡಿಯೋ ಮಾಡೋರು, ಯಾರು ಟಾಳಿ ಹೊಡೋರು ರೆಡಿಯಾಗಿ ನಿಂತಾರೆ.
ಇನ್ನೇನು ನೀರು ಬಿತ್ತಂದು ಫೋಟೋ ಹೊಡಿಬೇಕಂತಾರ, ನೀರು ಚಾಲು ಆಯ್ತಂದು ಟಾಳಿ ಹೊಡಿಬೇಕಂತಾರ, ಏನೆಲ್ಲ ರೆಡಿಯಾಗಿ ನಿಂತಾರ. ಸಾವಕಾಶ ಎಲ್ಲರ ಕೈ ಹಚ್ಚಿ ಆ ನಳ ಹಿಂಗೆ ಚಾಲು ಮಾಡಿದೆವು, ಅದ್ರಾಗ ನೀರೇ ಬರಲಿಲ್ಲ. ಎಷ್ಟು ಅಫಸೋಸ್ ಐತ್ರ ಅವನಿಗೆ ಮಾಲಕ್ಕಗ. ಅವ ಅಂದ, ಇಷ್ಟು ಖರ್ಚು ಮಾಡವ ರೊಕ್ಕ ಮನೆ ಕಟ್ಟಿದೆವು, ಇದು ನೀರೇ ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡು ಹುಚ್ಚಾಗಿ ಎಲ್ಲರ ಮ್ಯಾಲೆ ಓಡಾಡಿ ಆ ಕಡೆ ಓಡಾಡ ಪೈಪ್ಲೈನ್ ಬರೋಬ್ಬರಿ ಅದ, ಟಾಕ್ಯಾಗ ಹೋಗಿಡ್ದು ನೀರವ, ಆ ಕಡೆ ಕೆಡ್ತೀರಿ ಆ ಪೈಪಲ್ಲಿ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿಲ್ಲ, ಯಾಕೆ ನೀರು ಬರ್ಲಾಗ್ಯವಂತ ಹಿಂಗೆ ಹುಡುಕ್ಯಾಡ್ಕೋತ ಹೋಗಾರ್ದಾಗ ನಮ್ಮ ಸ್ವಾಮಿ ಹಿರೇ ಸ್ವಾಮಿ ಅಂತವ ಹುಡುಕ್ಯಾಡ್ಕೋತ ಮ್ಯಾಲೆ ಹೋದ. ಆ ಕಾಡಿ ಹುಡುಕ್ಯಾಡಿ ಹಿಂದೆ ಹೋಗಿ ನೋಡ್ದ. ಏನಾಗಿತ್ತಂದ್ರೆ ಆ ನಳಕ್ಕೆ ಆ ಟಾಕಿಗೆ ಪೈಪಿಗೆ ಕನೆಕ್ಷನೇ ಕೊಟ್ಟಿಲ್ಲ. ನೀರು ಬರ್ತಾವನ್ರಿ? ಬರ್ತಾವ? ನೀ ಬಂಗಾರದೇ ಹಾಕು, ಕಬ್ಬುಡ್ದೇ ಹಾಕು, ಪ್ಲಾಸ್ಟಿಕ್ದೇ ಪೈಪ್ ಹಾಕು, ಯಾವುದೇ ಪೈಪ್ ಹಾಕು, ಆ ನಳದಾಗ ನೀರು ಬರಬೇಕಾದ್ರೆ ಆ ಟಾಕಿಗೂ ಮತ್ತು ನಳಗ ಕನೆಕ್ಷನ್ದೆ ನೀರು ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗೆ ನಿನಗೆ ಆ ಕಲ್ಮೇಶ್ವರ ಆಶೀರ್ವಾದ ಸಿಗಬೇಕಾಗಿತ್ತಂದ್ರೆ ನೀ ಸಾವುಕಾರಿರು, ಗರೀಬಿರು, ನೀ ಗುಂಡಾ ಇರು, ಡಾಕು ಇರು, ನೀ ಯಾವನೇ ಇರು, ಆ ಕಲ್ಮೇಶ್ವರ ಆಶೀರ್ವಾದ ನೀ ಸಿಗಬೇಕಾಗಿತ್ತಂದ್ರೆ ಆ ಕಲ್ಮೇಶ್ವರ ನಿನಗೂ ಕನೆಕ್ಷನ್ ಬೇಕು, ಕನೆಕ್ಷನ್. ಇಲ್ಲಂದ್ರೆ ನೀರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಜೀವನದಾಗ ಯಾರೂ ನಮ್ಮ ಮುಂದೆ ದೊಡ್ಡವರಲ್ಲ, ದೇವರು ದೊಡ್ಡವ, ಗುರು ದೊಡ್ಡವ ಅಂತಕ್ಕಂಥ ಭಾವನೆ ನಮ್ಮಲ್ಲಿರಬೇಕು. ಅಂಥ ಒಂದು ಭಾವನೆ ಇತ್ತಂದ್ರೆ ಮಾನವ ಜನ್ಮ ಸಾಧ್ಯದ. ಇವತ್ತು ಶರಣಬಸವ ಗುರು ದೊಡ್ಡವಂತ ತಿಳ್ಕೊಂಡು ವೈರಾಗ್ಯ ತೊಟ್ಟು ಎಲ್ಲವನ್ನೇ ಬಿಟ್ಟು ಹೊಲ ಮನೆ ಸಣ್ಣ ಹೇಳಿದೆ 40 ಎಕರೆ ಹೊಲ ಇತ್ತು, ಹೊಲ ಮನೆ ಹೆಂಡತಿ ಸತ್ತೋದಳು, ಎಲ್ಲವನ್ನೇ ಬಿಟ್ಟು ಆತ ಇವತ್ತು ತ್ವರದ ಮನೆ ಬಿಟ್ಟು ಬಂದ ಅಂತ ಮಹಾತ್ಮ ಆದ. ಅದಕ್ಕೆ ನಾವೆಲ್ಲರೂ ಮಹಾತ್ಮರ ಶರಣರಾಗಬೇಕಾಗಿತ್ತಂದ್ರೆ ವೈರಾಗ್ಯ ನಮ್ಮಲ್ಲೇ ಬೇಕು. ಅಕ್ಕ ಮಾದೇವಿ ಹೆಂಗಾದಳು? ಸಣ್ಣವಳಕ್ಕೆ ಮಹಾತ್ಮಳಾದಳು, ವೈರಾಗ್ಯ ನಿಧಿ ಆದಳು. ಅಕ್ಕ ಮಾದೇವಿ ಎಂಥ ವೈರಾಗ್ಯ ಬಂತು, ಮೈ ಮೇಲಿರ್ತಕ್ಕಂಥ ಸೀರೆಯನ್ನೇ ಕಳಚೊಗದಳು, ತನ್ನ ಕೇಶವನ್ನೇ ಮೈ ಮೇಲೆ ಕೂದಲು ಅನ್ನವನ್ನೇ ಸೀರೆಯಾಗಿ ಮಾಡಿಕೊಂಡ್ಲು. ಅವಳು ಒಂದು ಮಾತು ಬರ್ತದೆ ಪ್ರಸಂಗದಾಗ, ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನೀ ದೇವ್ರಿಗೆ ಏನು ಬಿಡ್ಕೋತೀರಿ? ಕಲ್ಮೇಶಾಗ ಹೋಗಿ ನನ್ನ ಮಗಳ ಮದುವೆ ಮಾಡು, ಮಗನ ಮದುವೆ ಮಾಡು, ನನಗೆ ಬಂಗಾರ ಸಿಗಂಗೆ ಮಾಡು, ಹೊಲ ಸಿಗಂಗೆ ಮಾಡು ಬಿಡ್ಕೋತಿರಲ್ಲ. ಅಕ್ಕ ಮಾದೇವಿ ಹಂಗೆ ಬೇಡ್ಕೊಳ್ಳಿಲ್ಲ. ಅವಳೇನು ಕೇಳ್ಕೊಂಡ್ಲು? ನನಗೆ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಳ್ಳುವ ಮುನ್ನ ಸುನಿ ಎತ್ತಿಕೊಂಡು ಹೋಗುವಂತೆ ಮಾಡು ಚೆನ್ನ ಮಲ್ಲಿಕಾರ್ಜುನ ಅಂತ ಬೇಡಿದಳು. ತಿಳಿತು ನಮ್ಗೆ? ಆಕೆ ದೇವ್ರಿಗೆ ಏನು ಕೇಳಿದಳು ಅಂದ್ರೆ, ನನಗೆ ಮನೆಗೆ ಹೋಗಿ ಭಿಕ್ಷಾ ಬೇಡಂಗ ಮಾಡು. ಯಾರು ಬೇಡ್ಕೋತೀರಿ? ಅಷ್ಟೇ ಅಲ್ಲ, ಮನೆಗೆ ಹೋಗಿ ಭಿಕ್ಷಾ ಬೇಡಂಗ ಮಾಡು, ನಾ ಭಿಕ್ಷಾ ಬೇಡಿದ್ರೆ ಯಾರು ತಂದು ನೀಡಬಾರ್ದು, ಹಂಗೆ ಮಾಡು ಅಂತ ಹೇಳಿದಳಕಿ. ಒಂದೇಳೆ ಯಾರೇ ನನಗೆ ಸಣ್ಣ ಹುಡುಗಿ ಬಂದದ ಭಿಕ್ಷಾ ನೀಡಿ ಒಂದು ರೊಟ್ಟಿ ತೊಗೊಂಡು ನೀಡಕ್ಕೆ ಬಂದ್ರೆ ನಾ ಅದು ರೊಟ್ಟಿ ನೋಡಿ ಹೊಟ್ಟಿ ಹಸದು ಜೋಳಿಗೆ ಹಿಂಗೆ ಅಗಲ ಮಾಡ್ದಂದ್ರೆ ಅವರು ಜೋಳಿಗ್ಯಾಗ ನೀಡ ಮುಂದೆ ಅದು ಜೋಳಿಗ್ಯಾಗ ಬೀಳಬಾರ್ದು, ತೆಳಗೆ ಬೀಳಂಗ ಮಾಡು ಅಂದೊಳಕಿ. ಎಂಥ ವೈರಾಗ್ಯರಕ್ಕಿಂದ್ರಿ. ಮುಂದೆ ಹೇಳ್ತಾಳಕಿ, ತೆಳಗೆ ಬಿತ್ತಂದ್ರೆ ಆ ತೆಳಗೆ ಬಿದ್ದು ರೊಟ್ಟಿನ ತೋಳಕ್ಕೆ ಹೋದಂದ್ರ ನನಗಿಂತ ಮೊದಲು ಯಾವಾದರೆ ಒಂದು ನಾಯಿ ಬಂದು ತೊಗೊಂಡು ಹೋಗುವಂತೆ ಮಾಡು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಳು. ಇಂಥ ವೈರಾಗ್ಯ ಬರ್ತೇನ್ರಿ? ಸುಮ್ಮನೆ ಅಕ್ಕ ಮಾದೇವಿ ಆಗಿಲ್ಲ, ಸುಮ್ಮನೆ ಶರಣಬಸವಾಗಿಲ್ಲ, ಇವರೆಲ್ಲ ಮಹಾತ್ಮರಾಗಬೇಕಾಗಿತ್ತಂದ್ರೆ ಇದೆಲ್ಲ ನಂದಲ್ಲ, ಇದೆಲ್ಲ ನಿಂದೇ ಕಲ್ಮೇಶ್ವರ ಅಂತ ಬಿಟ್ಟು ಬಂದರು ಅಂದವರು ದೊಡ್ಡವರಾದರು, ಮಹಾತ್ಮರಾದರು. ಹಾಗೆ ನಾವು ಕೂಡ ಶರಣರಾಗಬೇಕಾಗಿತ್ತಂದ್ರೆ ಇದು ಯಾವುದು ನಮ್ಮದಲ್ಲಪ್ಪ, ಇದ್ರ ಆಶಾ ಮಾಡೋದು ಬೇಡ, ಎಲ್ಲ ನಿಂದು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಇಬ್ಬರು ಸತಿ ಪತಿಗಳು ಗಂಡ ಹೆಂಡತಿ ಒಂದಾಗಿ ಆನಂದವಾಗಿ ಸಂಸಾರ ಮಾಡಿದ್ದಾದ್ರೆ ಅದು ದೇವರಿಗೂ ಸುಖ, ನಿಮ್ಮ ಮನೆಯೊಳಗೂ ಸುಖ. ಅದು ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಈ ಕಡೆ ಪಟ್ಟಿನೂ ಕೊಡಲ್ಲ, ಧರ್ಮನೂ ಮಾಡಲ್ಲ, ದಾನನೂ ಮಾಡಲ್ಲ ಅಂದ್ರೆ ಅದು ಸಂಸಾರ ಅಲ್ಲ.
ಶರಣಬಸವನ ಸಂಸಾರ ಹೆಂಗೆ ಅನ್ನೋದು ನಮ್ಮ ಶಾಸ್ತ್ರಿಗಳು ಶರಣಕುಮಾರ್ ನಮಗೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ಜೀವನದಲ್ಲಿ ಸಿಟ್ಟಿ ಬರಬೇಡ್ರಿ. ಗಂಡ ಹೆಂಡತಿ ಮನ್ಯಾಗ ಚಂದಿದ್ರೆ ಸಂಸಾರ ಭಾಳ ಚಂದ, ಅದು ಭಾಳ ಸುಖ ಅನ್ನಿಸ್ತದೆ. ಎಷ್ಟೇ ರೊಕ್ಕ ಇರಲಿ, ರೂಪಾಯಿ ಇರಲಿ, ಏನೇ ಇರಲಿ, ಗಂಡ ಹೆಂಡತಿ ಒಂದಿರಲಿಲ್ಲ ಅಂದ್ರೆ ಜೀವನ ಸುಖನೇ ಅಲ್ಲದು. ನಿಮ್ಮೂರ ನೀವು ಜಗಳ ಮಾಡೋದು ಚಲೋ ಇದ್ದು ಹಿತ್ತೊಲಸರು ನಮ್ಗೆ ಗೊತ್ತದ. ಆಕ ನಮಗೆ ಮಹಾರಾಷ್ಟ್ರ ಹೇಳ್ತೀನಿ ನಾ, ನೀವು ಸಿಟ್ಟಿ ಬರಬೇಡ್ರಿ, ನೀವೆಲ್ಲ ಚಂದ ಇದ್ರಿ, ಯಾರು ಜಗಳ ಮಾಡಲ್ಲ. ಅದು ಒಂದು ಮಾತು ನಮ್ಗೆ ಹೇಳ್ತೀರಿ, ಮನೆಯಾಗ ಗಂಡ ಹೆಂಡತಿ ಆನಂದವಾಗಿರಬೇಕು. ಗಂಡ ಕೈದು ಮಾಡಿ ತೋರಿಸತಕ್ಕಂಥ ಮಾತನ್ನು, ಪಾದನ್ನು ತೋರಿಸತಕ್ಕಂಥ ಕೆಲಸವನ್ನು ಕೈಯಿಂದ ಮಾಡುವಂಥ ಹೆಂಡತಿರಬೇಕು. ಹೆಂಡತಿ ಮನಸ್ಸನ್ನು ತಿಳ್ಕೊಂಡು ಗಂಡ ನಡೆಯುವಂಥ ಸಂಸಾರ ಆಗಿತ್ತಂದ್ರೆ ನಿಜವಾಗಿ ಕೂಡ ಶರಣಬಸವಾಲಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಮಾರಂಭದಲ್ಲಿ ನಾವು ಹೇಳಿ, ಸಮಯ ಭಾಳ ಆಗಿರ್ಬೇಕು. ಬಹುಶಃ ನಮಗೆಲ್ಲ ಇನ್ನೂ ಕಾರ್ಯಕ್ರಮ ಭಾಳವ, ಹೆಚ್ಚಿನ ಮಾತನ್ನು ನಾವು ನಿಮ್ಗೆ ಹೇಳಲ್ಲ. ಜೀವನದಾಗ ಒಂದು ತಿಳ್ಕೋರಿ, ಕೈ ಸ್ವಚ್ಛ ಇಟ್ಕೋರಿ, ಬಾಯಿ ಸ್ವಚ್ಛ ಇಡ್ರಿ, ಮನಸ್ಸು ಸ್ವಚ್ಛ ಇಡ್ರಿ. ಆ ಕಲ್ಮೇಶ್ವರ ಗುಡಿಯಾಗಿರಲ್ಲ, ನಿಮ್ಮ ಹೃದಯ ಬಂದೇ ಕೂಡ್ತಾನೆ, ನಿಮ್ಮ ಹೃದಯ ಬಂದು ಕೂಡ್ತಾನವ. ಕೈ ಸ್ವಚ್ಛ ಇಡ್ರಿ ಅಂದರೆ ಸಾಬಾನ ತೊಳೆದಲ್ಲ. ಕೈಯಿಂದ ಕೆಟ್ಟ ಕೆಲಸ ಮಾಡಬೇಡ್ರಿ, ಬಾಯಿಂದ ಹೊಲಸ ಶಬ್ದಗಳನ್ನು ಮಾತಾಡಬೇಡ್ರಿ, ಮನಸ್ಸಿನಾಗ ಹೊಲಸ ಭಾವನೆ ಇಟ್ಕೋಬೇಡ್ರಿ. ಮನಸ್ಸು ಚಲೋ ಇಟ್ಕೋರಿ, ಕೈಯಿಂದ ಕೆಟ್ಟ ಕೆಲಸಗಳು ಮಾಡಬೇಡ್ರಿ, ಮನಸ್ಸಿಂದ ಚಲೋ ಕೆಲಸ ಮಾಡಿರಿ. ದೇವ್ರ ನಿಂಬಲೇ ಇರ್ತಾನೆ. ಇರತ್ತನ ಚಲೋರಾಗಿರ್ರಿ. ನಾವು ಸಾಹಿತ್ಯವಂದ್ರೆ ಸಾವು ಬರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಇರ್ತೇವಂದ್ರೆ ದೇವ್ರು ಇರ್ಗೂಡಲ್ಲ. ಅವ ಯಾವಾಗ ತೊಡ್ಬೇಕು. ಮೊನ್ನೊಂದು ಮುದುಕಿ ನಮ್ಮ ಊರಾಗ ಪಡಸಲಿಗೆ ಸಾಯ್ಲಿಕ್ಕೆ ಹೊಂಟಿತ್ರಿ. ರಾತ್ರಿ 12 ಆಗ್ಯದ, ರಾತ್ರಿ 2 ಆಗ್ಯದ. ಮಗನ ಕೂಡ ಜಗಳ ಮಾಡಿ ಸಾಯ್ಲಿಕ್ಕೆ ಹೊಂಟಾಳೆ. ಕತ್ಲಿ ಅಮಾಸಿ ಕತ್ಲಿತ್ತು. ಆಕೆ ಹೋಗೋ ಮುಂದೆ ಸುಮ್ಮ ಹೊಂಟಿಲ್ರಿ, ಕೈಯಾಗ ಒಂದು ಕಂದಿಲ್ ತೊಗೊಂಡಾಳ. ಕಂದಿಲ್ ತೊಗೊಂಡು ಸಾಯ್ಲಿಕ್ಕೆ ಹೊಂಟಾಳ. ದಾರ ಸಿಕ್ಕೊಂಡು ನಾ ಊರಿಂದ ಹೊಂಟಿದ್ದ, ಯಾಕಡೆ ಹೊಂಟಿದೆ ಅಂತ ಕೇಳಿದ. ಐ ಸ್ವಾಮಿ, ನಾ ಸಾಯ್ಲಿಕ್ಕೆ ಹೊಂಟೀನಿ ಅಂದಳು. ಸಾಯ್ಲಿಕ್ಕೆ ಹೊಂಟಿದಿ, ಮತ್ತೆ ಕೈಯಾಗ ಕಂದಿಲ್ಯಾಕೆ ಹಿಡ್ದಿದಿ? ಐ ದಾರ್ಯಾಗ ಹುಳ ಹೋಗ್ಬಿಟ್ಟಿರ್ತಾವ, ಅದಕ್ಕೆ ಹಿಡ್ದಿರಿ ಅಂದಳತ್ತಕ್ಕೆ. ಈಗ ಸಾಯ್ತಾಳ ಸಾಯೋರು ಇವರು ಸಾಯಲ್ಲ, ಯಾರಿಗೆ ಸತ್ತು ಹೊಡೆಯವ್ರು. ಅದಕ್ಕೆ ಸಾಹಿತ್ಯವಂದ್ರೆ ನಮ್ಮ ಕೈಗಿಲ್ಲ, ಇರ್ತೇವಂದ್ರೂ ನಮ್ಮ ಕೈಗಿಲ್ಲ. ಅವ ಯಾವಾಗ ಒಯ್ಬೇಕು, ಯಾವಾಗ ಇಡಬೇಕ್ರದ್ದು ಎಲ್ಲ ಅವ್ನು ಬರೆದು ಕಳ್ಸ್ಯಾನ. ಹೋಗಮ್ಮಂದು ಒಯ್ಯಮ್ಮಂದು ಒಯ್ತಾನೆ, ಅವ ಇಡಮ್ಮದು ಇರ್ತಾನೆ. ಇರತ್ತನ ಚಲೋ ಕೆಲಸ ಮಾಡಿರಿ. ಇಂಥ ಪವಿತ್ರವಾಗಿರ್ತಕ್ಕಂಥ ಮಂದಿರ ಕಾರ್ಯಕ್ಕೆ, ಒಳ್ಳೆ ಕೆಲಸಕ್ಕೆ ಇದ್ರೆ ಧನಧಾನ್ಯಗಳು ಸಹಕಾರ ಮಾಡಿರಿ. ಇರಲಿಲ್ಲ ಅಂದ್ರೆ ಕೈ ಮುಗುರಿ, ಕಲ್ಮೇಶ್ವರ ನನ್ನ ಬಲ್ ಅಂತ ಶಕ್ತಿ ಇಲ್ಲಪ್ಪ, ನಾ ಸೇವಾ ಮಾಡ್ತೇವಂತ ಕಸ ಹೊಡೀರಿ. ಇಲ್ಲಾಂದ್ರೆ ಕೆಟ್ಟ ಕೆಲಸ ಏನು ಮಾಡಿ ಗೊತ್ತೇನ್ರಿ, ಒಂದೊಂದು ಊರ ಮಾಡ್ತಾರೆ. ಕುಡಾಲನು ಚಲೋ ಕೆಲಸನೂ ಚಲೋನೂ ಮಾತಾಡಲ್ಲ, ದಾನ ಭೀ ಮಾಡಲ್ಲ, ಪುರಾಣ ಭೀ ಕೇಳಲ್ಲ. ಆ ಪುರಾಣ ಕೇಳೋರಿಗೆ, ದಾನ ಕೊಡೋರಿಗೆ ನಿಂದ ಮಾತಾಡೋದು. ಇಂಥವ್ರು ನಮ್ಮ ಹಿತ್ತಲ್ಸೋದಾಗಿಲ್ಲ. ಅಕ್ಕ ನಮ್ಮ ಕಡೆ ನೀವು ಸಿಟ್ಟಿ ಬರಬೇಡ್ರಿ. ಅಂಥ ಮಂದಿ ಭಾಳ ಮಂದಿ ಇರ್ತಾರೆ. ಇದು ಮಹಾಪಾಪ. ದಾನನೂ ಮಾಡಲ್ಲ, ಪುಣ್ಯನೂ ಮಾತಾಡೋ ಹಿಂದೆ ಮಾಡೋದಂದ್ರೆ ಅಂಥ ಕೆಲಸಗಳು ಮಾಡದೆ ಒಳ್ಳೆ ಕೆಲಸಕ್ಕಾಗಿ ಸಹಕಾರ ಕೊಡಬೇಕು. ಇಂಥ ಪವಿತ್ರ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಯಾದ ಕಲ್ಮೇಶ್ವರ ನಿಮ್ಮೂರಾಗ ಸ್ಥಾಪನೆ ಆಗ್ಯಾನ. ಅಂಥವ್ನ ಆಶೀರ್ವಾದ ನಿಮ್ಮೆಲ್ಲರ ಮೇಲದ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಾವು ಭಾಳ ವರ್ಷ ನಿಮ್ಮ ಊರಾಗ 10-20 ವರ್ಷ ಪುರಾಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವು ಕೂಡ ಇವತ್ತು ಕೂಡ ಶರಣ ಕುಮಾರ ಶಾಸ್ತ್ರಿಗಳ ಕಡೆಯಿಂದ ಒಳ್ಳೆ ರೀತಿಯಾಗಿ ಶರಣಬಸವನ ಪುರಾಣವನ್ನು ಕೇಳಿ ಧನ್ಯಾತ್ಮರಾಗಿರಿ. ಮತ್ತು ದಿನಾಲು ಒಬ್ಬೊಬ್ಬ ಸ್ವಾಮಿಗಳನ್ನು ಕೂಡ ಕರೆಸ್ತಾ ಇದ್ದಾರೆ. ಎಲ್ಲ ಸ್ವಾಮಿಗಳವರ ಪಾದರಿ ಮೂರ ಬೀಳಗತ್ತದ. ಎಲ್ಲ ಸ್ವಾಮಿಗಳವರ ಅಮೃತವಾಣಿಯಿಂದ 4 ನುಡಿಗಳು ಕೇಳಗತ್ತೀರಿ. ಇಂಥ ಭಾಗ್ಯ ಯಾರಿಗೆ ಸಿಕ್ಕಿದ್ದಲ್ಲ. ಇದು ಕಲ್ಮೇಶ್ವರನಿಗೆಲ್ಲ ಕಲ್ಪಿಸಿ ಕೊಟ್ಟಿದ್ದಾನೆ. ಅವನ ಆಶೀರ್ವಾದ ನಿಮ್ಮೆಲ್ಲದ. ನೀವೆಲ್ಲರೂ ಒಳ್ಳೆಯದನ್ನು ಮಾಡಿರಿ, ದಾನ ಧರ್ಮ ಪರೋಪಕಾರ ಮಾಡಿರಿ. ಭಾಳ ಮಂದಿ ಹೊಂಟಾರೆ, ನೀವು ಹಣ್ಣಿಗೆ ಕೂಕೋಮ್ಯಾಕೆ ಹಚ್ಕೋತೀರಿ, ನೀವು ದೇವ್ರಿಗೆ ಯಾಕೆ ಹೋಗ್ತೀರಿ, ನೀವು ಹಂಗ್ಯಾಕೆ ಮಾಡ್ತೀರಿ, ಹಿಂಗ್ಯಾಕೆ ಮಾಡ್ತೀರಿ ಅಂತ ಅಜ್ಞಾನಿಗಳು ಭಾಳ ಮಂದಿ ಜಗತ್ತಾಗ ಹೊಂಟಾರೆ. ಅವ್ರ ಮಾತು ನೀವು ಯಾರ್ದು ಏನೂ ಕೇಳಬೇಡ್ರಿ. ಆ ಕಲ್ಮೇಶ್ವರ ಏನು ಹೇಳ್ತಾರೆ ಅವನ ಮಾತು ಕೇಳ್ರಿ, ಸಾಕು ನಿಮ್ಮ ಜನ್ಮ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಹೇಳಿ, ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಸನಾತನ ಧರ್ಮ ಪವಿತ್ರವಾಗಿರ್ತಕ್ಕಂಥ ಧರ್ಮ, ದೇವರು ಗುಡಿ ಗುಂಡಾರಗಳು ಇಂದಲೇ ನಮ್ಮ ಗ್ರಾಮಗಳು ಚೆಂದ ಕಾಣಸಿಗುತ್ತವೆ. ಒಂದು ಮಾತು ನೆನಪಿಟ್ಕೊಡ್ರಿ, ಎಲ್ಲರೂ ಹೇಳ್ತೀನಿ. ಯಾವ ರೀತಿಯಾಗಿ ಕಲ್ಲು ದೇವರಲ್ಲಿ ದೇವರನ್ನು ಕಂಡಿರ್ತಕ್ಕಂಥ ದೇಶ ಯಾವುದರಿದ್ರೆ ಅದು ಭಾರತ ದೇಶ. ತಾಯಿ ಪಾದಕ, ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡುವಂಥ ದೇಶ ಯಾವುದರಿದ್ರೆ ಅದು ಭಾರತ ದೇಶ.
ಗುರುವಿಗೆ ನಿಮ್ಮಂತ ಹೊಟ್ಟಿಂದ ಹುಟ್ಟಿರ್ತಕ್ಕಂಥ ಗುರುವಿಗೆ ಮ್ಯಾಲ ಕುಂದುರಿಸಿ ಪಾದ ಪೂಜೆ ಮಾಡ್ತಕ್ಕಂಥ ದೇಶ ಯಾವುದರಿದ್ರ ಅದು ಭಾರತ ದೇಶ. ಭಾರತ ದೇಶ ಗಂಡನೇ ದೇವರನ್ನು ತಿಳ್ಕೊಂಡು ಗಂಡನ ಪಾದಕ್ಕೆ ಪೂಜೆ ಮಾಡುವಂಥ ಒಂದು ದೇಶ ಯಾವುದರಿದ್ರ ಅದು ಭಾರತ ದೇಶ. ಭಾರತ ದೇಶ. ಭಾರತ್ ಮಾತಾ ಕಿ. ಎಲ್ಲರೂ ಜೈಕಾರ ಮಾಡಬೇಕು. ಭಾರತ್ ಮಾತಾ ಕಿ. ನಾವೆಲ್ಲ ಅಂಥ ಪವಿತ್ರವಾಗಿರ್ತಕ್ಕಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಮ್ಮ ದೇಶದಲ್ಲಿ ರೊಕ್ಕಿಗೆ ಕಿಮ್ಮತ್ತಿಲ್ಲ, ನಮ್ಮ ದೇಶದಲ್ಲಿ ಬಂಗಾರಕ್ಕೆ ಕಿಮ್ಮತ್ತಿಲ್ಲ. ದೇವರಿಗೆ ಕಿಮ್ಮತ್ತು ಕೊಡ್ತಕ್ಕಂಥ ದೇಶ ಯಾವುದ್ರಿದ್ರೆ ಯಾವ ದೇಶ? ಎಲ್ಲರೂ ಹೇಳಬೇಕು, ಯಾವ ದೇಶ? ಅಂಥ ಪವಿತ್ರವಾದ ಭಾರತ ಮಾತೆಯ ಹೃದಯದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ದೇವರಿದ್ದಾನೆ, ಎಲ್ಲಿ ನಂಬ್ಯಾನೆ ಅಲ್ಲಿ ದೇವರನ್ನ, ಯಾವ ನಂಬಿಲ್ಲ ಅಲ್ಲವರಿಗೆ ದೇವರಿಲ್ಲ. ಅಂಥ ಪವಿತ್ರ ದೇಶ ನಾವೆಲ್ಲ ಹುಟ್ಟಿದ್ದೇವೆ. ಅಂಥ ಮಾತೆಯ ಒಂದು ಪವಿತ್ರ ಇರ್ತಕ್ಕಂಥ ಹೃದಯ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ದೇವರನ್ನು ನಂಬಿ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಕಾರ್ಯವನ್ನು ದೇವರು ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವೆಲ್ಲ ಇವತ್ತು ಹಿತ್ತಲು ಸುರಿದವರು ಮನಸ್ಸು ಮಾಡಿ, ನಾವು ಹಿಂದೂ ಕೂಡ ಹೊಸ ಗೋಪುರ ಆಗಿತ್ತು. ನಾವು ಅದೇ ಹೊಸದಾಗಿ ಬಂದಾಗ ಆ ಸಂದರ್ಭದಲ್ಲಿ ಮ್ಯಾಲ ಗೋಪುರ ಕಳಸನ್ನು ಕೂಡ ನಮ್ಮ ಕಡೆಯಿಂದಲೇ ಆ ಕಾರ್ಯಕ್ರಮ ಆಗಿತ್ತು. ಈಗ ಮತ್ತೆ ಆ ಒಂದು ಗೋಪುರವನ್ನು ತೆಗೆದು ಶಿಲಾ ಗೋಪುರವನ್ನು ಮಾಡ್ತುವಂಥ ಒಂದು ಶಿಲಾ ಗೋಪುರ ಉಳ್ತಕ್ಕಂಥ ದೇವರ ಗುಡಿ ಯಾವುದರಿದ್ದು ಅದು ಕಲ್ಮೇಶ್ವರ, ಹಿತ್ತಲೇಶ್ವರ ಕಲ್ಮೇಶ್ವರ ಗುಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸಿ, ಆ ಕಲ್ಮೇಶ್ವರ ಆಶ್ರಮ ಎಲ್ಲರ ಮೇಲೆ ನೀವೆಲ್ಲರೂ ಏನು ಸಹಕಾರ ಮಾಡಿ ಎಲ್ಲರೂ ದುಡ್ಡು ಹಾಕಿ ಭಕ್ತಿಯಿಂದ ಏನು ಕಲ್ಮೇಶ್ವರ ಗೋಪುರವನ್ನು ಮಾಡಿದ್ರಿ, ಆ ಗೋಪುರದ ಬೆಳಕು, ಆ ಗೋಪುರದ ದೃಷ್ಟಿ ನಿಮ್ಮೆಲ್ಲರ ಮನೆ ಮೇಲೆ ಬೀಳಿ ಇಡೀ ಹಿತ್ತಲೇಶ್ವರನ ಗ್ರಾಮದ ಎಲ್ಲ ಸದ್ಭಕ್ತರ ಮನಸ್ಸನ್ನು ಪವಿತ್ರ ಮಾಡಲಿ, ಎಲ್ಲರೂ ದೇವರ ಆಶೀರ್ವಾದ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಶರಣಕುಮಾರ್ ಗವ ಆಗಿರ್ಬೋದು, ಗುರುಲಿಂಗ ಆಗಿರ್ಬೋದು, ನಮ್ಮದು ಕಲ್ಮೇಶ್ವರ ಆಗಿರ್ಬೋದು, ಎಲ್ಲರೂ ಕೂಡ ಭಾಳ ಭಕ್ತಿಯಿಂದ ಧರ್ಮ ಕಾರ್ಯ ಮಾಡ್ತಕ್ಕಂಥ ಕಾರ್ಯವನ್ನು ಇವತ್ತಿನ ಮೂರನೇ ಹೆಸರನ್ನು ಪಾತ್ರ ಜಗತ್ತಿಗೆ ಬೆಳಗಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾದೇವಪ್ಪ ಗವಾಯಿಗಳು ಭಾಳ ಒಂದು ಭಕ್ತಿ ಶ್ರದ್ಧೆಯಿಂದ ಕಲ್ಮೇಶ್ವರ ಪೂಜೆಯನ್ನು ಮಾಡ್ತಾ ಜೊತೆಯಲ್ಲಿ ಸಂಗೀತವನ್ನು ಬೆಳೆಸಿಕೊಂಡು ಬಂದು ಮುಂದೆ ಆತನ ಮಗನಾಗಿರ್ತಕ್ಕಂಥ ಶರಣ ಕೂಡ ಆತನು ಕೂಡ ಒಂದು ತನ್ನ ವೃತ್ತಿ ಮಾಡ್ತಾ ಒಂದು ಸಂಗೀತದಲ್ಲೂ ಕೂಡ ಮುಂದೆ ಬಂದಿದ್ದಾನೆ. ಇಂಥ ಒಂದು ಕಲೆಯನ್ನು ಕೂಡ ಇವತ್ತು ನಮ್ಮ ಹಿತ್ತಲೇಶ್ವರ ಗ್ರಾಮದಲ್ಲಿ ಆ ಕಲ್ಮೇಶ್ವರ ಕೊಟ್ಟಿದ್ದಾನೆ. ಆ ಕಲ್ಮೇಶ ಆಸು ನಿಮ್ಮೆಲ್ಲರ ಮೇಲೆ ಇರಲಿ, ನಿಮಗೆಲ್ಲರಿಗೂ ಕಲ್ಮೇಶ್ವರ ಅವಿಷ್ಯ ಅವ್ರಿಗೆ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬಯಸಿ 4 ಮಾತಕ್ಕೆ ವಿರಾಮ ಕೊಡ್ತೀವಿ. ಕೂಡಲ ಸಂಗನ ಶರಣರು ಮನ ತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತಹ ರೀತಿ ಒಳಗ ತಮ್ಮ ಅಮೃತದ ಸದೃಶ್ಯವಾಗಿರ್ತಕ್ಕಂತಹ ಆಶೀರ್ವಚನವನ್ನು ದಯಪಾಲಿಸಿ ನಮ್ಮ ನಿಮ್ಮೆಲ್ಲರ ಉದ್ಧಾರವನ್ನು ಗೈದಿರುವ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ಅಂತಃಕರಣ ಮೂರ್ತಿ ಶಂಭುಲಿಂಗ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಪಾದಗಳಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಯಾವ ನಮ್ಮ ಮನೆತನದ ಹಿರಿಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಕಾಕವರು ಪರಮ ಪೂಜ್ಯ ಅಪ್ಪಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಾಲು ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳಿದು ಕೇಳ್ಕೊತಾ ಇದ್ದೀವಿ. ಸ್ವಲ್ಪ ಅದು ಇದು ಬಂದು ಯಾವ ದಾಸೋದರಿ ಕರಿ ದಾಸೋದರಿ ಹಲೋ ಶಿವಸಾಂಬ ಜನ್ಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜಯ. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಸಾಂಬ ಜನ್ಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಶರಣ ನೀವೇ ಬರಿ ಮೇಲೆ. ಶ್ಯಾಮರಾಯಣ. ಸದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜಯ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಜಯ ಮಂಗಲಂ ಜಯನೋ ಪಾರ್ವತಿ ಪತೆ ಹರ ಹರ ಮಹಾದೇವ. ಸಾಗಿ ಬಂದಿರತಕ್ಕಂತಹ ಕಲಬುರಗಿ ಮಹಾದಾಸೋಹಿ ಶರಣ ಬಸವೇಶ್ವರ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಶಂಭುಲಿಂಗ ಶಿವಾಚಾರ್ಯ ಅಪ್ಪರುಗಳವರು ಕಲಾವಿದರಿಗೆ ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿರ್ತಾರೆ. ಎಲ್ಲ ಕಲಾವಿದರಿಗೆ 200 ರೂಪಾಯಿ ಕಾಣಿಕೆಯನ್ನು
ಸಮರ್ಪಣೆ ಮಾಡ್ತಾರೆ. ಕಲಾವಿದರು ಅದನ್ನು ಸ್ವೀಕಾರ ಮಾಡಬೇಕು. ಶಿವಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ರಮ ಮಹಾದೇವ ಶಿವಯೋಗಿ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಸದ್ಗುರು ಕಲ್ಮೇಶ್ವರ ಮಹಾರಾಜ್ ಕಿ ಜೈ. ಜಯ ಮಂಗಲ ಜಯ ಪಾರ್ವತಿ ಪತ್ಯ ಹರ ಹರ ಮಹಾದೇವ. ಈಗ ತಾನೇ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಅಪ್ಪಂಗಳವರು ಮಾದನಿಪ್ಪರ್ಗ ಪರಮ ಪೂಜ್ಯರು ಹೋಗಿ ಭಿನ್ನವನ್ನು ಕೊಟ್ಟಾಗ ಒಂದೇ ಒಂದು ಮಾತಿಗೆ ಒಪ್ಪಿಕೊಂಡು ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದದ ಭಾಗ್ಯವನ್ನು ಕರುಣಿಸಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾವೆಲ್ಲರೂ ಸ್ವಾಗತವನ್ನು ಮಾಡೋಣ. ನಿಜವಾಗಲೂ ಬಹಳ ಖುಷಿ ಅನ್ನಿಸ್ತಾ ಇದೆ. ತಮ್ಮ ಹಲವಾರು ಕಾರ್ಯಕ್ರಮಗಳನ್ನು ಬದಿಗೆ ಒತ್ತಿ ನಿಜವಾಗಲೂ ಬಂದು ನಮ್ಮೆಲ್ಲರಿಗೆ ದರ್ಶನವನ್ನು ಕೊಡುವಂತಹ ಪರಮ ಪೂಜ್ಯ ಅಭಿನವ ಶಿವಲಿಂಗ ಅಪ್ಪಂಗಳವರಿಗೆ ಗ್ರಾಮದ ವತಿಯಿಂದ ಸತ್ಕಾರವನ್ನು ಹಿರಿಯರಾಗಿರುವಂಥ ಶಿವಶರಣ ಬಾಬಾ ಜಿಡಿಗೆ ಅವರು ಬಂದು ಈ ಒಂದು ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಾಗಿ ಅವ್ರು ಕೇಳ್ಕೊತಾ ಇದ್ದೀವಿ. ಬರೀ ಬಾಬಾ. ಶಿವಸಾಂಬ ಜನ್ಮ ಪಾರ್ವತಿ ಪತ್ಯ ಹರ ರಮ ಮಹಾದೇವ ಶಿವಯೋಗಿ ಶಿವಲಿಂಗೇಶ್ವರ ಮಹಾರಾಜ ಕಿ ಜೈ. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ ಕಿ ಜೈ. ಕಲ್ಮೇಶ್ವರ ಮಹಾರಾಜ ಕಿ ಜೈ. ಜಯ ಮಂಗಲ ಜಯ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಯಾವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಒಂದು ಕನಸನ್ನು ನೆನಸು ಮಾಡಿರ್ತಕ್ಕಂಥ ಇದು ಕ್ಷಣ. ಇದು ಯಾಕಂತ ಕೇಳಿದರೆ ಹೇಳಿದ್ರು ಅವರು, ಗುರು ವಿರಕ್ತರೊಂದೇ ಎಂಬ ಸಮತೆ ಸಾರಿತು, ಗುರುಕುಮಾರ ನಾಮದಿಂದ ಜಗವು ಬೆಳಗಿತು ಅನ್ನತಕ್ಕಂಥ ರೀತಿ ಒಳಗೆ ಉಭಯ ಗುರುಗಳು ಒಂದೇ ವೇದಿಕೆ ಮೇಲೆ ಕುಂತು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂದ ಬಳಿಕ ಅವರ ಕನಸ ನಿಜವಾಗಲೂ ನೆನಸಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇನ್ನು ಏನು ಅಂತ ಕೇಳಿದರೆ ಮಾದನಿಪ್ಪರ್ಗ ಅಪ್ಪುಗಳು ಅವರ ಜೊತೆಗೂಡಿ ಸುಮಾರು ಆಳಂದ, ಅಫ್ಜಲ್ಪುರ, ಅಕ್ಕಲಕೋಟ ತಾಲೂಕು 3 ತಾಲೂಕದೊಳಗೆ 101 ಹಳ್ಳಿಗಳನ್ನು ತಿರುಗಾಡಿ ಎಂಥದ್ದು ಅಂತ ಕೇಳಿದರೆ ಕರೋನಾ ಸಮಯಕ್ಕೆ ಕಲಾವಿದರ ಪರಿಸ್ಥಿತಿ ಕರುಣಾಜನಕವಾಗಿತ್ತು. ಸತ್ಯವಾಗಿ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ಆ ಸಮಯದೊಳಗೆ ನಮ್ಮ ಪುರಾಣ ಪ್ರವಚನ ಎಲ್ಲ ಬಂದಾಗಿ ಆ ದಿನಮಾನಗಳು ಹ್ಯಾಂಗೆ ಕಳೆದೀವಿ ಅನ್ನುವಂಥದ್ದೇ ಅದು ಕಲ್ಲುಮನಾತಿಗೆ ಗೊತ್ತಾ. ಆ ಸಮಯದೊಳಗೆ ನಮ್ಮ ಮನಿತನಕ ಬಂದು ಕಲಬುರಗಿಗೆ ನಮ್ಮ ಮನಿತನಕ ಬಂದು ಅಕ್ಕಿ ಕೊಟ್ಟು 5,000 ರೂಪಾಯಿ ಕೊಟ್ಟು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ಇಂಥದ್ದು ಒಂದೇ ಕರೋನಾ ಅಲ್ಲ, ಯಾವ 10 ಕರೋನಾಗಳು ಬಂದ್ರೂ ಸಹಿತ ನಿಮ್ಮಂಥ ಕಲಾವಿದರ ಕೈ ಬಿಡಂಗಿಲ್ಲ ಅಂತ ತಿಳಿದು ಯಾವ ನಮಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮಾದನಿಪ್ಪರ್ಗ ಅಪ್ಪುಗಳದನ್ನು ಯಾವ ಕಾಲಕ್ಕೂ ನಾವು ಮರೆಯುವಂಗಿಲ್ಲ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನಮ್ಮ ಸಿದ್ದರಾಮಣ್ಣ ಯಶವಂತಪ್ಪ ಜಳಕಿ ಇವರು ಪರಮ ಪೂಜ್ಯ ಮಾದನಿಪ್ಪರ್ಗ ಅಪ್ಪುಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ, ಬಂದು ಕೊಡ್ಬೇಕು.
ಇನ್ನು ಮುಂದೆ ಪರಮ ಪೂಜ್ಯರಾಗಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಅಪ್ಪಂಗಳವರ ಆಶೀರ್ವಚನ ನಾವು ನೀವೆಲ್ಲರೂ ಕೇಳಿ ಪುನೀತರಾಗೋಣ. ಮೈ ಕುಡಪಿ. ಸದಾ ಸ್ಮರಣೀಯರಾಗಿರುವಂತಹ ಪೂಜ್ಯ ಗುರುಗಳನ್ನು, ಬಸವಾದಿ ಯಲ್ಲಮ್ಮ ಪ್ರಮಥರನ್ನು, ಶಿವಲಿಂಗೇಶ್ವರನನ್ನು ಸ್ಮರಣೆಯನ್ನು ಮಾಡಿ ಹಿತ್ತಲ ಶಿರೂರು ಗ್ರಾಮದ ಎಲ್ಲ ಭಕ್ತರ ಆರಾಧ್ಯ ದೇವರಾಗಿರುವಂತಹ ಕಲ್ಮೇಶ್ವರನ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೂ ದರ್ಶನ, ಆಶೀರ್ವಾದ ಮತ್ತು ಆಶೀರ್ವಚನವನ್ನು ದಯಪಾಲಿಸಿರುವಂತಹ ನಮ್ಮ ತಾಲೂಕಿನ ಅತ್ಯಂತ ಹಿರಿಯ ಪೂಜ್ಯರಲ್ಲಿ ಅವರೂ ಸಹಿತ ಒಬ್ಬರು, ಪರಮ ಪೂಜ್ಯರು, ಹದಳು ಹೃದಯದವರು, ಆತ್ಮೀಯ ಸ್ವಭಾವದವರೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮ ಶಂಭುಲಿಂಗ ಶಿವಾಚಾರ್ಯರ ಶ್ರೀಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಅವರು ಹೇಳಿ ಕೇಳಿ ನಿಮ್ಮ ಊರಣ್ಣವರು, ನಿಮ್ಮ ಊರಿನ ಕೀರ್ತಿಯನ್ನು ಶರಣಕುಮಾರ ಶಾಸ್ತ್ರಿಗಳು ಹಿರೇಮಠ ಹೋಗ್ಯದದು, ಬರೀ ಹಿತ್ತಲ ಶಿರೂರು ಅಷ್ಟೇ ಉಳಿದೈತಿ. ಎಲ್ಲಿ ಹೋದಲ್ಲಿ ಶರಣಕುಮಾರ ಶಾಸ್ತ್ರಿಗಳು ಹಿತ್ತಲ ಶಿರೂರು, ಶರಣಕುಮಾರ ಶಾಸ್ತ್ರಿಗಳು ಹಿತ್ತಲ ಶಿರೂರು ಅನ್ನುವಂಥದ್ದು ಇಡೀ ಈ ಕಲ್ಯಾಣ ಕರ್ನಾಟಕದ ತುಂಬೆಲ್ಲ ಅವರ ಹೆಸರಿನ ಜೊತೆಗೆ ಈ ಊರಿನ ಹೆಸರನ್ನು ಸಹಿತ ಬೆಳೆಸ್ತಾ ಇರತಕ್ಕಂತಹ ನಮ್ಮ ಶ್ರವಣಕುಮಾರ ಶಾಸ್ತ್ರಿಗಳವರಿಗೆ ಧನ್ಯವಾದಗಳನ್ನು, ಶರಣಗಳನ್ನು ಹೇಳಿ, ಮತ್ತು ಅವರ ಜೊತೆಗೆ ನಿಮ್ಮ ಊರಲ್ಲಿ ನಮ್ಮ ಕಲ್ಲಿನಾಥ ಗವಾಯಿಗಳವರಲ್ಲಿ ತಬಲಾ ವಾದಕರಾಗಿರ್ತಕ್ಕಂತಹ ನಮ್ಮ ರವಿಯವರಲ್ಲಿ ಮತ್ತು ನಿಮ್ಮ ಊರಿನ ಇನ್ನೋರ್ವ ಕಲಾವಿದರಾಗಿರ್ತಕ್ಕಂತಹ ಶಿವಶರಣ ಪೂಜಾರಿಯವರೇ, ನಮ್ಮ ಗೌಡ ಎಲ್ಲ ಕಲಾವಿದರೆಲ್ಲ ಇದ್ದೀರಿ. ಒಬ್ರು ಭಾಳ ಜನ ಅದಾರ ನಿಮ್ಮ ಊರಾಗ ಕಲಾವಿದರು. ಕಲಾನೇ ಸರಸ್ವತಿನೇ ಕಾಲು ಮುರ್ಕೊಂಡು ನಿಮ್ಮ ಊರಾಗ ಅದಾಳ ಅಂತ ಅನಿಸೋ ಅಷ್ಟು ರೀತಿ ಒಳಗಡೆ ಕಲಾವಿದರೆಲ್ಲ ಇದ್ದೀರಿ. ಅವರು ಇವರು ಎನ್ನದೇ ನಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರಿಗೂ ಶರಣಗಳನ್ನು ಹೇಳಿ ಇಲ್ಲಿ ಸೇರಿರುವಂತಹ ತಾಯಿಯಂದರೆ, ಶರಣ ಬಳಗವೇ, ಯುವಕ ಬಳಗವೇ, ತಮ್ಮೆಲ್ಲರಿಗೂ ಶರಣಗಳನ್ನು ಹೇಳ್ತಾ ನಿಮ್ಮನ್ನು ಬಹಳ ಕಾಯಿಸಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಗಳನ್ನು ಭಾಳ ಕಾಯಿಸಿದೆ. ನಾ ಪೂಜ್ಯರಲ್ಲಿ ಕ್ಷಮಾ ಕೇಳ್ತೇನೆ. ಹೊರಟು ಬಂದಿದ್ದೆ, ಅರ್ಧ ದಾರಿ ಊರು ದಾಟಿ ಬಂದಿದ್ದೆ, ಅಷ್ಟೊತ್ತಿಗೆ ಫೋನ್ ಬಂತು. ಮಠದೊಳಗೊಬ್ಬರು ಭಕ್ತರು ಒಂದು ದೊಡ್ಡ ಗಾಡಿ ತೊಗೊಂಬಂದಿರೋಪ್ಪರು, ನೀವು ಬರಬೇಕಂತೇಳಿ ಫೋನ್ ಮಾಡಿದ್ರು. ಮತ್ತೆ ಅನಿವಾರ್ಯ ಅಂತೇಳಿ ತಿರುಗಿ ಹೋಗಿ ಮತ್ತು ನಿಮ್ಮ ಮಾತು ಕೇಳಬೇಕಲ್ಲ ನಾವು. ಮತ್ತು ನಿಮ್ಮ ಮಾತು ಕೇಳಿದ್ರೆ ಮತ್ತು ಇನ್ನು ಯಾರ ಮಾತು ಕೇಳ್ಬೇಕು? ಈಗ ಅವರು ಯಾರ ಮಾತು ಕೇಳಬೇಕು? ನಮ್ಮ ಮಾತು ಕೇಳಂಗಿಲ್ಲ, ಅವರು ನಿಮ್ಮ ಮಾತು ಕೇಳ್ತಾರೆ. ಯಾರು? ನಿಮ್ಮ ಮನೆಯಾಗಿರೋ ಯಜಮಾನ್ರು. ಮತ್ತು ನಾವು ಯಾರ ಮಾತು ಕೇಳ್ಬೇಕಂದ್ರೆ ಮತ್ತು ನಮ್ಮ ಭಕ್ತರ ಮಾತೇ ಕೇಳಬೇಕಾಗ್ತದೆ. ಅದಕ್ಕೋಸ್ಕರ ವಾಪಸ್ ಹೋಗಿ ತಿರುಗಿ ಬರೋಕ್ಕೆ ಲೇಟ್ ಆಯಿತು. ಅನ್ಯತಾ ಭಾವಿಸಬಾರ್ದಂತ ಹೇಳ್ತಾ, ತಾವೆಲ್ಲರೂ ಪುರಾಣಗಳಲ್ಲಿ, ಪ್ರವಚನಗಳಲ್ಲಿ ಕೇಳಿರ್ತೀರಿ, ಒಳ್ಳೆಯ ಮಾತುಗಳನ್ನು ಕೇಳಿರ್ತೀರಿ, ಒಳ್ಳೆಯ ವಿಚಾರಗಳನ್ನು ಕೇಳಿರ್ತೀರಿ, ಒಳ್ಳೆಯ ಉದಾಹರಣೆಗಳನ್ನು, ಘಟನಾವಳಿಗಳನ್ನೆಲ್ಲ ಕೇಳಿರ್ತೀರಿ. ಇವೆಲ್ಲ ಮನುಷ್ಯನನ್ನು ಏನು ಮಾಡ್ತವೆ ಅಂತಂದರೆ, ಒಂದು ಒಳ್ಳೆಯ ಹಾದಿ ಕಡೆಗೆ ಕರ್ಕೊಂಡು ಹೋಗ್ತಾವೆ. ಧನಾಧರ್ಮ ತತಸ್ಸುಖಂ. ಮನುಷ್ಯ ಸುಖವನ್ನು ಬಯಸ್ತಾನಲ್ಲ, ಆ ಸುಖವಾದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಯಾವುದು ಅಂತಂದರೆ ಒಳ್ಳೆಯ ವಿಚಾರಗಳು, ಧರ್ಮದ ಹಾದಿ, ಒಳ್ಳೆ ಸದ್ಭಾವನೆಗಳು ನಮ್ಮನ್ನು ಆ ಧರ್ಮದ ಹಾದಿ ಒಳಗಡೆ ಕರ್ಕೊಂಡು ಹೋಗ್ತಾವು. ಈ ಸ್ವಲ್ಪ ಗವಾಯಿಗಳು, ಶಾಸ್ತ್ರಿಗಳು, ಇದೇ ಮೈಕ್ ಕೊಡ್ತೀರಾ? ಮೈಕ್ ಇದು ಕೊಡ್ತೀರಾ? ಹಲೋ, ಇರಲಿ, ಸಾಕು ಸಾಕು, ಇಷ್ಟೇ ಇರಲಿ. ಹಾಂ, ಸಾಕು. ಮನುಷ್ಯನನ್ನು ಇವೆಲ್ಲ ಪ್ರವಚನಗಳು
ಧನಾಧರ್ಮ ತತಸ್ಸುಖಂ. ಅಂದರೆ ಮನುಷ್ಯ ಸುಖವನ್ನು ಬಯಸ್ತಾನೆ, ಮತ್ತು ಸುಖದ ಕಡೆಗೆ ಹೆಂಗೆ ಹೋಗಬೇಕು ಅಂತಂದರೆ, ಯಾರು ಧರ್ಮದ ಹಾದಿಯನ್ನು ಹಿಡ್ಕೊಂಡು ಹೋಗ್ತಾರಲ್ಲ ಅವರಿಗೆ ಸುಖ ಪ್ರಾಪ್ತಿ ಆಗ್ತೈತೆ ಅಂತ ತಿಳ್ಕೊಂಡು ನಮ್ಮ ಎಲ್ಲ ದೊಡ್ಡ ದೊಡ್ಡ ಶರಣರು ಮಹಾತ್ಮರು ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಇವೆಲ್ಲ ಪುರಾಣ ಪ್ರವಚನಗಳೆಲ್ಲ ನಾವೆಲ್ಲ ಕೇಳುವಂಥದ್ದು. ನಾವೆಲ್ಲರೂ ಸಹಿತ ನೆಮ್ಮದಿಯನ್ನು ಬಯಸ್ತೇವೆ, ಸುಖವನ್ನು ಬಯಸ್ತೇವೆ, ಶಾಂತಿಯನ್ನು ಬಯಸ್ತೇವೆ. ಹಂಗಿರ್ಬೇಕಂತ ಹೇಳಿ ಏನು ಮಾಡ್ತೀವಿ, ಯಾವುದರಿಂದ ನಾವು ನೆಮ್ಮದಿ ಸುಖ ಇರ್ತೀವಿ ಅಂತ ನಾವು ತಿಳ್ಕೊಂಡು ಯಾವುದಿದ್ದರೆ ನಾವು ಸುಖವಾಗಿರ್ತೀವಿ, ನೆಮ್ಮದಿ ಇರ್ತೀವಿ. ನೋಡ್ರಿ, ಭಾಳ ಮಂದಿ ಇವ್ರು ನೋಡಿ ಅಂತಿರ್ತಾರೆ, ಅವ್ರ ಕಡೆ ಬಹಳ ರೊಕ್ಕ ಐತಿ, ಬಹಳ ಸಮಾಧಾನದಾರ, ನೆಮ್ಮದಿದಾರ, ಅದಕ್ಕೆ ನಾವು ರೊಕ್ಕ ಗಳಿಸ್ಬೇಕಂತೇಳಿ ರೊಕ್ಕ ಗಳಸಕ್ಕೆ ಮನುಷ್ಯ ಬೆನ್ನ ಹತ್ತಾನೆ, ರೊಕ್ಕ ಗಳಿಸ್ತಾನೆ, ಆಸ್ತಿ ಪಾಸ್ತಿ, ಹೌದಾ, ಬೆಳ್ಳಿ ಬಂಗಾರ ವಸ್ತು ಒಡವೆಗಳನ್ನು ಮನೆಗಳನ್ನು ಇವನ್ನೆಲ್ಲ ಗಳಿಸಿದ್ರೆ ನಾನು ಆರಾಮ್ ಇರಬಹುದು ಅಂತ ಅನ್ಕೊಳ್ತಾನೆ. ಆದರೆ ಮನುಷ್ಯನಿಗೆ ಗೊತ್ತಿಲ್ಲ ಇವೆಲ್ಲ ಗಳಿಸಿದ ಮೇಲೆ ಅವನು ಆರಾಮ್ ತಪ್ಪತೈತೆ ಅಂತ ಅನ್ನೋದು. ಯಾಕೆ ಹೇಳ್ರಿ, ಇವೆಲ್ಲ ಗಳಿಸಿದ ಮೇಲೆ ತನ್ನ ಕಾಯೋದಕ್ಕೆ 2 ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ತಾನೆ, ಮಣಿ ಕಾಯಕ್ಕೆ 2 ನಾಯಿ ಇಟ್ಕೊಳ್ತಾನೆ, ತನ್ನ ಗಳಿಸಿರುವಂತಹ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಡೋದಕ್ಕೆ ಒಂದು ದೊಡ್ಡ ಮಣಿಯೊಳಗಡೆ ಒಂದು ದೊಡ್ಡ ಸ್ಟ್ರಾಂಗ್ ರೂಮ್ ಅಂತೇಳಿ ಅಂತೀರಿ ನೀವೆಲ್ಲ, ಬ್ಯಾಂಕ್ನಾಗ ಇರ್ತಾವಲ್ಲ ಸ್ಟ್ರಾಂಗ್ ರೂಮ್, ಅಂದರೆ ಏನು ದುಡ್ಡು ಇಟ್ಕೊಳ್ಳುವಂತಹ ಸ್ಟ್ರಾಂಗ್ ರೂಮ್. ಆ ಸ್ಟ್ರಾಂಗ್ ರೂಮ್ ಮಾಡ್ಕೋತಾನೆ, ಮತ್ತು ಆ ಸ್ಟ್ರಾಂಗ್ ರೂಮಿಗೆ ತನ್ನ ಸೆಕ್ಯೂರಿಟಿ ಕೊಡ್ತಾನೆ, ತಂಬು ಕೊಡ್ತಾನೆ, ಇವನ್ನೆಲ್ಲ ಕೊಡ್ತಾನಲ್ಲ. ಅವನಿಗೆ ಅನಿಸ್ತೈತೆ ಅವಾಗ ಇದೆಲ್ಲ ಇರೋಕ್ಕೂ ಮುಂಚೆ ಭಾಳ ಚಂದ ಇದ್ದು, ನಾನು ಎಲ್ಲೋ ಒಂದು ಗುಡಿಸಲಾಗಿದ್ದರೂ ಸಹಿತ ಕಟ್ಟಿ ರೊಟ್ಟಿ ಕಾರಬ್ಯಾಳಿ ತಿಂದರೂ ಸಹಿತ ಕಟ್ಟಿ ರೊಟ್ಟಿ ಕಾರಬ್ಯಾಳಿನೇ ನನಗೊಂದು ರೀತಿ ಪ್ರಸಾದ ಇತ್ತು. ಕುಡಿಯುವ ನೀರ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದ, ಶ್ರಮದ ಬೆಮರೆ ಸ್ನಾನ, ದುಡಿತದ ಹಾಡೆ ಮಂತ್ರ ನಿನಾದವೂ ಆಗಿತ್ತು. ಆದರೆ ಯಾವಾಗ ಇವನ್ನೆಲ್ಲ ಗಳಿಸಿದ್ನಲ್ಲ, ಆ ರೊಟ್ಟಿ ಪ್ರಸಾದನೂ ಹೋಗೈತಿ, ಕುಡಿಯುವಂಥ ನೀರು ಸಹಿತ ತೀರ್ಥ ಆಗಿ ಅದೆಲ್ಲ ಮರೆತು ಹೋಗ್ಬಿಟ್ಟೈತಿ, ಎಲ್ಲ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿನಿ ಅಂತೇಳಿ ಮನುಷ್ಯನಿಗೆ ಆವಾಗ ಅನಿಸುತ್ತೆ. ಆದರೆ ನಾವೆಲ್ಲ ಮನುಷ್ಯ ಎದಕ್ಕೆ ಬೆನ್ನು ಹತ್ತೇನೆ ಅಂದರೆ ಇನ್ನು ಗಳಿಸಿದ್ರೆ ಆರಾಮ ಇರ್ತೀನಿ ಅಂತೇಳಿ ಅವ ಅನ್ಕೊಂಡಾನೆ. ಆದರೆ ಇದು ಗಳಿಸಿದ ಬಂದ ಮೇಲೆ ಮನುಷ್ಯನ ನೆಮ್ಮದಿ ಸಂತೋಷ ಹಾಳಾಗೈತಿ. ಈಗ ಎಷ್ಟೋ ಜನ ನೋಡ್ರಿ, ಸರ್ಕಾರದ ಪಗಾರ ತಗೊಳ್ತಾರೆ, ತಿಂಗಳಾಗ್ತಿದ್ದಂಗೆ ಲಕ್ಷ ರೂಪಾಯಿ ಸಂಬಳ ಎಣಿಸ್ತಾರೆ. ಸಂಬಳ ತಗೋಕ್ಕೂ ಮುಂಚೆ ಬಹಳ ಚಂದ ಇದ್ದಿರೋರು, ಚಲೋ ಇದ್ರು. ಮತ್ತು ಈಗ ನೌಕರಿ ಸಿಕ್ಕದಲ್ಲ, ಅವ್ರಿಗೆ ಕೇಳ್ರಿ ನೀವು, ಏನಪ್ಪ ಆರಾಮದೇನು ಅಂತೇಳಿ. ಎಲ್ಲಿ ಆರಾಮ್ ತರ್ತೀವೋ ಮರೆ, ಮ್ಯಾಲೆ ಅವನ ಅಧಿಕಾರಿ ಕಿರಿಕಿರಿ ಭಾಳ ಆಗೈತಿ, ಆ ರಾಜಕಾರಣಿ ಕಿರಿಕಿರಿ ಭಾಳ ಆಗೈತಿ, ಅವ್ನು ನಮ್ಮ ಮ್ಯಾಲಿನ ಅಧಿಕಾರಿ ಕಿರಿಕಿರಿ ಭಾಳ ಆಗೈತಿ, ಅವ್ರ ಕಿರಿಕಿರಿ ಭಾಳ ಆಗೈತಿ, ನೆಮ್ಮದಿ ಅನ್ನೋದು ಹಾಳಾಗೈತಿ, ತಲೆ ಚಿಟ್ಟಿಡಿದು ಹೋಗ್ಬಿಟ್ಟೈತೆ ನೋಡಂತ ಅಂತಿರ್ತಾರೆ ಇಲ್ಲೋ. ಗಳಿಸೋದೆಷ್ಟು ಲಕ್ಷ ರೂಪಾಯಿ, ಮತ್ತು ಶಾಂತಿ ಸಮಾಧಾನ ಎಲ್ಲೈತಿ, ಅದೇನು ಇಲ್ವೇ ಇಲ್ಲ. ಅದಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲೈತಿ ಅಂತಂದರೆ ರೊಕ್ಕ ರೂಪಾಯಿ ಗಳಿಸ್ಬೇಕು. ಮತ್ತು ಸಾಮುಗಳು ಅದರೊಳಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂಥೇಳಿ ನಾಳೆ ದಿನ ದುಡಿಯೋದನ್ನ ಬಿಟ್ಟು ನೀವು ಮನ್ಯಾಗ ಕೂತ್ಕೊಂಡಿದ್ದೀರಿ. ಗಳಿಸ್ಬೇಕು. ಹೆಂಗೆ ಗಳಿಸ್ಬೇಕು ಅಂತಂದರೆ ಬದುಕೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾವೆಲ್ಲ ಗಳಿಸ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಮೀರಿ ನಾವು ಗಳಿಸುವಂಥ ಪ್ರಯತ್ನ ನಮ್ಮದಾಗಬಾರ್ದು. ಆಸೆಗಳು ಮನುಷ್ಯನಿಗೂ ಇರ್ತಾವು, ಆಸೆಗಳು ಪ್ರಾಣಿಗಳಿಗೂ ಸಹಿತ ಇರ್ತಾವೆ. ಆದರೆ ದುರಾಸೆ ಮಾತ್ರ ಮನುಷ್ಯನಿಗೆ ಮಾತ್ರ ಇರುವಂಥದ್ದು, ಪ್ರಾಣಿಗಳಿಗೆ ದುರಾಸೆಗಳಿಲ್ಲ. ಅದಕ್ಕೆ ಆಸೆ ಇರಬೇಕು ಜೀವನದಲ್ಲಿ, ದುರಾಸೆ ಇರಬಾರ್ದು ಅಂತ ಅನ್ನೋದನ್ನ ನಾವೆಲ್ಲ ಕಲ್ತ್ಕೋಬೇಕಾಗಿರುವಂಥದ್ದು. ನಾವೆಲ್ಲ ಗಳಿಸ್ತೀವಲ್ಲ, ಬಡದಾಡ್ತೀವಿ ಇದಕ್ಕೋಸ್ಕರ, ಅದನ್ನು ಗಳಿಸ್ಬೇಕು ಇದನ್ನು ಗಳಿಸ್ಬೇಕಂತ ಹೇಳಿ. ಆದರೆ ಹೋಗೋ ಸಮಯಕ್ಕೆ ಏನು ಬಂತು? ಏನೂ ಬರಲಿಲ್ಲ. ಹೋಗೋ ಟೈಮಿಗೆ ಏನು ಬಂತು ರೀ ಅವರ? ಏನೂ ಬರಲಿಲ್ಲ. ಈಗ ನಿಮಗೆ ತಿಳಿಯಂಗೆ ಹೇಳಬೇಕು ಅಂತಂದರೆ, ಜೀವನ ಪೂರ್ತಿ ಬೆಳ್ಳಿ ಬಂಗಾರ ಹೊಲ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಇದಕ್ಕೆ ಬಡದಾಡಿದ್ರಿ. ಆದರೆ ಹೋಗೋ ಟೈಮಿಗೆ ಏನು ಬಂತು? ನಿಮಗೆ ತಿಳಿಯಂಗೆ ಹೇಳಬೇಕಾಗಿತ್ತು ಅಂತಂದರೆ, ಈಗ ಗುರುಗಳೊಬ್ಬರು ದೀಕ್ಷಾ ಮಾಡಿರ್ತಾರೆ, ಲಿಂಗ ದೀಕ್ಷಾ ಮಾಡಿರ್ತಾರೆ. ಆ ಲಿಂಗ ದೀಕ್ಷಾ ಮಾಡಿದ್ಮೇಲೆ ಒಂದು ದಿನ ಕಟ್ಕೊಂಡಿರ್ತೀರಿ ಕೊಳ್ಳಾಗ, ಮರುದಿವಸ ಏನು ಮಾಡ್ತೀರಿ? ಮಣಿ ಗೂಟಕ್ಕೆ ಹಾಕ್ತೀರಿ, ಹೌದಾ? ಗೂಟಕ್ಕೆ ಹಾಕ್ತೀರಿ. ಕೊನೆಗೊಂದು ದಿನ ನೀವು ಹೋಗೋದು ಬರ್ತದ, ಹೋಗೋದಕ್ಕೆ ಹೋಗೇ ಬಿಟ್ಟಿರ್ತಾರೆ ಅಂತ ಅನ್ಕೋರಿ. ಹೋದ ಮೇಲೆ ಊರ ಐನಾರು ಬರ್ತಾನೆ. ಊರ ಐನಾರು ಬಂದು ಮೈಮೇಲಿನ ಬಟ್ಟಿ ಅರಿವಿ ತೆಗಿತಾನ್, ಕೊಳ್ಳಾಗಿರುವಂಥ ದಾರ ಮೊದಲು ಮಾಡಿ ತೆಗಿತಾನ್, ಬೆಳ್ಳಿ ಬಂಗಾರ ಅವೇನು ಸರ ಲಾಕೆಟ್ ಗಿಕೆಟ್ ಎಲ್ಲ ತೆಗಿತಾನೆ. ಎಲ್ಲ ಸಹಿತ ತೆಗೆದು ಅವ ಹೇಳ್ತಾನೆ, ಅಲ್ಲಿ ಒಳಗೆ ಪೂಜಾ ಕೊಲೆಗೆ ಅವ ಗೂಟಕ್ಕೆ ಹಾಕಿದ ಲಿಂಗ ಐತೆ ನೋಡಿ, ಆ ಲಿಂಗ ತೊಗೊಂಬರ್ರಿ ಅಂತೇಳಿ ಲಿಂಗ ಕಟ್ಬೇಕಂತೇಳಿ ಲಿಂಗ ತೊಗೊಂಬರ್ತಾನೆ. ನಾವು ವಿಚಾರ ಮಾಡಬೇಕು, ಜೀವನ ಪೂರ್ತಿ ಅದಕ್ಕೋಸ್ಕರ ಬಡ್ದಾಡಿದ್ರಿ, ಅದು ನಿಮ್ಮ ಜೊತೆಗೆ ಬರಲಿಲ್ಲ. ಮತ್ತು ಯಾವುದು ಬ್ಯಾಡ್ ಅಂತೇಳಿ ಗೂಟಕ್ಕೆ ಹಾಕಿದ್ರಲ್ಲ, ಆ ಗೂಟಕ್ಕೆ ಹಾಕಿರುವಂಥ ಲಿಂಗನೇ ಕೊನೆ ತನಕ ಬಂತಲ್ಲ, ಅದು ನಾವೆಲ್ಲ ವಿಚಾರ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ನಾವೆಲ್ಲರೂ ಸಹಿತ ಇಂತಹ ವಿಚಾರಗಳನ್ನು ತಿಳ್ಕೊಂಡು ಜೀವನ ಮಾಡೋದು ಬಹಳ ಮುಖ್ಯ ಇದೆ. ಯಾವುದಕ್ಕೂ ಬಡದಾಡಿದ್ರಿ ಅದು ಬರಲಿಲ್ಲ, ಯಾವುದು ಬ್ಯಾಡ್ ಅಂತೇಳಿ ಹಾಕಿದ್ರಿ ಅದು ಕೊನೆಗೆ ಬಂತಲ್ಲ, ಅದನ್ನೇ
ಅದನ್ನೇ ನಾವೆಲ್ಲ ನಿತ್ಯ ಪೂಜೆ ಮಾಡ್ತಾ ಹೋದ್ರೆ, ನಿತ್ಯ ಅನುಸರಿಸ್ತಾ ಹೋದ್ರೆ ಸ್ವರ್ಗ ಮ್ಯಾಲಿಲ್ಲ. ಸ್ವರ್ಗ ಎಲ್ಲೋ ಪುರಾಣ ಪುಸ್ತಕಗಳು ಹೇಳ್ತಾರಲ್ಲ ಮ್ಯಾಲೈತೆ ಅಲ್ಲೈತೆ ಅಂತ ಹೇಳಿ, ಎಲ್ಲೂ ಇಲ್ಲ. ದಿನ ಇವನ್ನೆಲ್ಲ ಅನುಸರಿಸ್ತಾ ಹೋಗಿದ್ರೆ ಸ್ವರ್ಗ ನಿಮ್ಮ ಮನೆಯೊಳಗನೆ ಸ್ವರ್ಗ ನಿರ್ಮಾಣ ಆಗಿರ್ತಿತ್ತು ಅಂತ ಅನ್ನೋದನ್ನ ನಾವು ಮನುಷ್ಯ ಮರಿಬಾರದು. ಆ ರೀತಿ ಒಳಗಡೆ ಧರ್ಮದ ಹಾದಿ ಒಳಗಡೆ ನಡಿಬೇಕು. ಧರ್ಮದ ವಿಚಾರಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕು. ಇವತ್ತು ನೀವು ಎಷ್ಟು ಚಂದ ಕೂತ್ಕೊಂಡಿರಿ ನೋಡಿ, ಎಷ್ಟು ಸಮಾಧಾನದ ಕೂತ್ಕೊಂಡಿದ್ದೀರಿ. ಹಣ್ಣು ಕೊಟ್ಟಿರುವಂತಹ ಮರ ಬಾಗಿರ್ತೈತಿ, ಏನೂ ಇರದೇ ಇರುವಂಥ ಒಣಗಿದ ಮರ ನೆಟ್ಟಗೆ ನಿಂತಿರ್ತೈತಿ, ಹೌದಾ? ಮತ್ತೆ ಹಾಲು ಕೊಡುವಂತಹ ದನ ಸಾಧು ಪ್ರಾಣಿ ಆಗಿರ್ತೈತಿ. ಗೊಡ್ಡ ದನ ಏನಾಗ್ತೈತಿ, ಓಡಾಡ್ತಿರ್ತೈತಿ, ಜಿಗದಾಡ್ತೈತಿ, ಪುಂಡ ದನ ಆಗಿರ್ತೈತಿ. ಮತ್ತೆ ನೀರು ತುಂಬಿರುವಂತಹ ಮೋಡಗಳು, ಕರಿ ಮೋಡ ನೆಲಕ್ಕೆ ಬೀಳ್ತಾವ್, ಖಾಲಿ ಇರುವಂಥ ಮೋಡ ಹಾರಿ ಹೋಗ್ಬಿಡ್ತಾವ್. ಸಿಹಿ ನೀರು ತುಂಬಿರ್ತಕ್ಕಂತಹ ಸರೋವರ, ಕೆರೆ, ನದಿ, ಹಳ್ಳ ಇವೆಲ್ಲ ಪ್ರಶಾಂತವಾಗಿರ್ತಾವ್. ಉಪ್ಪು ನೀರನ್ನೇ ತುಂಬಿಕೊಂಡಿರ್ತಕ್ಕಂತಹ ಸಮುದ್ರ ಬರೀ ಗರ್ಜನೆನೇ ಮಾಡ್ತಿರ್ತದೆ. ಹಂಗೆ ಅಜ್ಞಾನಿಯಾದವ ಅಲ್ಲಿ ಕುಂತು ಇಲ್ಲಿ ಕುಂತು ಕಟ್ಟಿ ಮೇಲೆ ಕೂತ್ಕೊಂಡು ಹರಟಿ ಹೊಡಿತಿರ್ತಾನೆ. ಜ್ಞಾನಿಗಳಾಗಿರ್ತಕ್ಕಂಥವ್ರು ನಿಮ್ಮಂಗೆ ಇಂಥ ಗುಡಿಯೊಳಗೆ ಬಂದು ಕುಂತು ಶಾಂತವಾಗಿ ಸಮಾಧಾನವಾಗಿರ್ತಾರೆ. ಜ್ಞಾನಿಗಳಾದವರು ನಿಮ್ಮಂಗಿರ್ತಾರೆ ಅನ್ನುವಂಥದ್ದು. ಅದಕ್ಕೆ ನಾವೆಲ್ಲರೂ ಸಹಿತ ಈ ವಿಚಾರಗಳಿಗೆ, ಜ್ಞಾನಕ್ಕೆ ನಾವೆಲ್ಲ ಬೆಲೆ ಕೊಡಬೇಕು. ಮತ್ತು ಯಾವುದರಿಂದ ನಮಗೆ ಸಮಾಧಾನ ಸಿಗ್ತೈತಿ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ವಯಸ್ಸಾದ್ಮೇಲೆ ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ವಯಸ್ಸಿದ್ದಾಗ ನೀವೆಲ್ಲ ನಮಗೆಲ್ಲ ಬರಬೇಕಾಗಿರುವಂಥದ್ದು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪು ಒಳಿಯದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ತಿಳ್ಕೊಂಡು ಬಸವಣ್ಣವರು ಬರೆಯುವಂಥದ್ದು. ಯಾವಾಗ ದೇವರು ಪೂಜೆ ಮಾಡಬೇಕು, ಯಾವಾಗ ಇವನ್ನೆಲ್ಲ ತಿಳ್ಕೊಳ್ಬೇಕು, ಯಾವಾಗ ಅನುಸರಿಸಬೇಕು ಅಂತಂದರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಯಾವಾಗ ದೇವ್ರ ಪೂಜೆ ಮಾಡೋದ್ರಿ ಕೇಳ್ತಾರೆ ಒಂದಿಷ್ಟು ಜನ. ಯಾವಾಗ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ಒಂದಿಷ್ಟು ಜನ ಹೇಳ್ತಾರೆ, ಅಜ್ಜರ ಈಗೆಲ್ಲ ಡ್ಯೂಟಿ ಐತಲ್ಲ, ಇದೆಲ್ಲ 60 ವರ್ಷ ಆದಮೇಲೆ ನಾವು ರಿಟೈರ್ಡ್ ಆಗ್ತೀವಿ. ಮತ್ತು ರಿಟೈರ್ಡ್ ಆದಮೇಲೆ ಏನು ಕೆಲಸ ನಮ್ಮದು? ಅವಾಗ ಗುಡಿಗೆ ಹೋಗೋದು, ಅವಾಗ ಮಠಕ್ಕೆ ಹೋಗೋದು, ಅವಾಗ ಸೇವೆ ಮಾಡೋದು ಅಂತ ಅಂತಾರೆ. ಮತ್ತು ನೀ ರಿಟೈರ್ಡ್ ಆದಮೇಲೆ ಇದ್ದಿ ಸರಿ, ಮತ್ತು ರಿಟೈರ್ಡ್ ಆಗೋಕ್ಕೂ ಮುಂಚೆನೇ ಟಿಕೆಟ್ ತೊಗೊಂಡು ಹೋದೆ ಅಂದ್ರೆ ಏನು ಮಾಡೋದು ಹಂಗಿದ್ರೆ? ಹೌದಲ್ಲ? ಅದಕ್ಕೆ ಭಾಳ ಜನ ಅಂತಿರ್ತಾರೆ ರಿಟೈರ್ಡ್ ಆದಮೇಲೆ ಇವೆಲ್ಲ ಗುಡಿ ಗುಂಡಾರ ಮಠ ಮಂದಿರ ಸೇವೆ ಮಾಡೋದು ಅಂತೇಳಿ. ದೇವ್ರು ನಮಗೊಂದು ಸಂದೇಶ ಕೊಡ್ತಿರ್ತಾನೆ. ಏನೇನು ಸಂದೇಶ ಕೊಡ್ತಾನೆ ಅಂತಂದರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಈಗ ದೇವರು ಸಂದೇಶ ಕೊಡ್ತಾನೆ. ತಲೆ ಕೂದಲು ಇರ್ತಾವಲ್ಲ, ಆ ಕೂದಲು ಏನಾಗ್ತಾವೆ? ಬೆಳ್ಳಗಾಗ್ತಾವೆ. ಇದ್ರ ಅರ್ಥ ಏನು ಅಂತಂದರೆ, ತಮ್ಮ ನಿನಗೆ ವಯಸ್ಸಾಗಕ್ಕೆ ಬಂದೈತಿ, ಅರುಮುರು ಆಗಕ್ಕೆ ಚಾಲೋ ಆಗ್ತೈತಿ, ಇನ್ನಾದರೂ ಸಹಿತ ಗುಡಿಗೆ ಹೋಗಿ ಹಣಿ ಹೊಡಿ ನಮಸ್ಕಾರ ಮಾಡು, ಪೂಜಾ ಪುನಸ್ಕಾರ ಮಾಡು ಅಂತ ಅರ್ಥ. ಆದ್ರೆ ನೀವೇನು ಮಾಡ್ತೀರಿ? ಅದ್ರ ಸಂದೇಶ ಹಿಂಗಿರ್ತೈತಿ. ಆದ್ರೆ ನೀವೇನು ಮಾಡ್ತೀರಿ? ತಲೆ ಕೂದು ಬೆಳ್ಳಗಾಗ ಅಂತ ತಿಳ್ಕೊಂಡು ಏನು ಮಾಡ್ತೀರಿ? ಅದಕ್ಕೆ ಮತ್ತೆ ಬಣ್ಣ ಹಚ್ಕೊಳ್ತೀರಿ, ಹೌದಿಲ್ಲ? ಬಣ್ಣ ಹಚ್ಕೊಂಡು ಮತ್ತೆ ಚಂದ ಬೆಳ್ಳಗ ಇದು ಕರ್ರಗ ಮಾಡ್ಕೊತೀರಿ. ಅವಾಗ ದೇವ್ರು ಅಂತಾನೆ ಮನುಷ್ಯ ಭಾಳ ಬೆರೆಕಿದಾನೆ ಅಂತೇಳಿ. ಮತ್ತು ಹಂಗೆ ಬಿಡಂಗಿಲ್ಲ ನಾವು. ದೇವರು ಬರ್ತಾ ಬರ್ತಾ ಏನು ಮಾಡ್ತಾನೆ? ಕಣ್ಣು ಮಂಜು ಮಾಡ್ತಾನೆ. ಕಣ್ಣು ಮಂಜು ಇದರ ಅರ್ಥ ಏನು ತಮ್ಮ? ಇನ್ನಾದರೂ ಕಣ್ಣು ಮಂಜಾಗತ್ತಾವ. ಇದರ ಅರ್ಥ ಇನ್ನು ಮೇಲಾದರೂ ಸಹಿತ ಗುಡಿಗೆ ಹೋಗಿ ದೇವರು ನೋಡು ಅಂತ ತಿಳ್ಕೊಂಡು ಅದರ ಅರ್ಥ. ಆದ್ರೆ ನೀವೇನು ಮಾಡ್ತೀರಿ? ಕಣ್ಣು ಮಂಜಾಗ್ಯಾವ ಅಂತೇಳಿ ದವಾಖಾನೆಗೆ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಬರ್ತೀರಿ. ಮತ್ತೆ ದೇವ್ರಂತಾನೆ ಇಷ್ಟಕ್ಕೂ ಈ ಮನುಷ್ಯ ಮನೆಯಾಗಿಲ್ಲ ಅಂತೇಳಿ ಕಿವಿ ಕಮ್ಮ ಕೇಳ್ಸಕ್ಕೆ ಚಾಲೋ ಮಾಡ್ತಾನೆ. ಕಮ್ಮ ಕೇಳತ್ತವ ಅಂತ ತಿಳಿದಿದ್ದೆ ತಡ ಮತ್ತೆ ದವಾಖಾನೆಗೆ ಹೋಗ್ತೀರಿ. ಅಚ್ಚಕ್ಕೊಂದು ಮಷಿನ್ ಈಚಕ್ಕೊಂದು ಮಷಿನ್, ಕಿವಿಯಾಗ ಮಷಿನ್ ಹಾಕೊಂಡು ಬರ್ತೀರಿ. ಕಿವಿ ಕಮ್ಮ ಕೇಳತ್ತವ ಅಂದ್ರೆ ಇದರ ಅರ್ಥ ನಿನಗೆ ವಯಸ್ಸಾಗಕ್ಕೆ ಬಂದೈತಿ, ಇನ್ನಾದರೂ ಸಹಿತ ಗುಡಿ ಗುಂಡಾರ ಮಠಗಳಿಗೆ ಹೋಗಿ ಗುರುಗಳಂತೇಳಿ ಹೋಗಿ ಒಂದು 4 ಒಳ್ಳೆ ಮಾತು ಕೇಳು, ಇಂಥ ಒಳ್ಳೆ ಪ್ರವಚನ ಕೇಳು ಅಂತ ಅರ್ಥ. ಆದ್ರೆ ನೀವೇನು ಮಾಡ್ತೀರಿ? ಗುಡಿ ದವಾಖಾನೆಗೆ ಹೋಗಿ ಮಷಿನ್ ಹಾಕೊಂಡು ಬರ್ತೀರಿ. ಹಿಂಗಾದ್ರೆ ಮನುಷ್ಯ ಬಗೆಹರಂಗಿಲ್ಲ. ಶರೀರಕ್ಕೆ ತಾಕತ್ತು ಎಲ್ಲಿಂದ ಬರ್ತೈತಿ? ಆಹಾರ ಊಟ ಮಾಡೋದ್ರಿಂದ. ಮತ್ತು ಊಟ ಹೆಂಗೆ ಮಾಡ್ತಾನಲ್ಲ ಅದರಿಂದ ಶಕ್ತಿ ಬರ್ತೈತಿ. ಈ ಶಕ್ತಿಯನ್ನೇ ಕರಗಿಸ್ಬೇಕಂತ, ಶಕ್ತಿಯನ್ನೇ ಕಡಿಮೆ ಮಾಡ್ಬೇಕಂತ ಹೇಳಿ ಊಟ ಹಲ್ಲಿದ್ರೆ ಊಟ ಹೋಗ್ತದೆ, ಹೌದಾ? ಆ ಹಲ್ಲೇ ಉದುರಿಸಿದ್ರೆ ಆಯ್ತಂತ ತಿಳ್ಕೊಂಡು ಒಂದೊಂದು ಹಲ್ಲೆಲ್ಲ ಉದುರ್ಸಕ್ಕೆ ಚಾಲೂ ಮಾಡ್ತಾನೆ. ಅವಾಗ ನೀವೇನು ಮಾಡ್ತೀರಿ? ಇದರ ಅರ್ಥ ಹಲ್ಲು ಒಂದೊಂದು ಬೀಳಾಕತ್ತಾವ ಅಂತಂದ್ರೆ ಇನ್ನಾದರೂ ಸಹಿತ ನಿನ್ನ ಬಾಯಿ ಒಳಗಡೆ ಶಿವನಾಮ ಸ್ಮರಣೆ ಮಾಡು ಅಂತ ಅರ್ಥ. ಆದ್ರೆ ನೀವೇನು ಮಾಡ್ತೀರಿ? ಹಲ್ಲು ಬೀಳತ್ತವ ಅಂತೇಳಿ ದವಾಖಾನೆಗೆ ಹೋಗಿ ಚಂದ ಒಂದು ಹಲ್ಲು ಸೆಟ್ ಹಾಕೊಂಡ್ಬರ್ತೀರಿ. ಅದು ಹಲ್ಲು ಸೆಟ್ ಎಂಥದ್ದು? ಯಾರೋ ಒಂದು 4 ಮಂದಿ ಕೂಡಿದಾಗ ನಗಿಸಿದ್ರು ಅಂದ್ರೆ ಪಳ್ಳಂತ ಕೆಳಗೆ ಬೀಳ್ಬೇಕದು, ಹೌದಾ? ಅಂಥ ಹಲ್ಲು ಸೆಟ್ ಹಾಕೊಂಡ್ಬರ್ತೀರಿ. ಅವಾಗ ಮನುಷ್ಯ ದೇವ್ರಂತಾನೆ, ಕೂದಲು ಬೆಳ್ಳಗೆ ಮಾಡಿದ್ನಿ, ಇವ ಏನು ತಿಳ್ಕೊಳ್ಳಿಲ್ಲ. ಕಣ್ಣು ಮಂಜು ಮಾಡಿದ್ನಿ, ಇವ ಏನು ನನಗೆ ನೋಡಲಿಲ್ಲ. ಕಿವಿ ಕಮ್ಮ ಕೇಳು ಹಂಗೆ ಮಾಡಿದ್ನಿ,
ನನ್ನ ನಾಮಸ್ಮರಣೆ ಪುರಾಣ ಪ್ರವಚನ ಕೇಳಿಲ್ಲ, ಮತ್ತು ಹಲ್ಲೆಲ್ಲ ಉದುರಿಸಿದ್ನಿ, ಇವನ ನಾಲಿಗೆ ಒಳಗಡೆ ಶಿವನಾಮ ಸ್ಮರಣೆ ಅನ್ನೋದು ಬರಲೇ ಇಲ್ಲ, ಮತ್ತು ಇಂಥವ ಇದ್ರು ಎಷ್ಟು ಮತ್ತು ಹೋದ್ರು ಎಷ್ಟು ಅಂತ ತಿಳ್ಕೊಂಡು ಆಗಿಂದಾಗನೇ ಹೃದಯಕ್ಕೆ ಕೈ ಹಾಕಿ ಹಾರ್ಟ್ ಅಟ್ಯಾಕ್ ಮಾಡಿ ನಿಮ್ಮನ್ನ ಎಲ್ಲಿ ಮ್ಯಾಲ್ ಕರ್ಕೊಂಡ್ಬಿಡ್ತಾನೆ. ಅದಕ್ಕೆ ಮೃತ್ಯು ಮುಪ್ಪಿಂದಪ್ಪು ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸ ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಪೂಜೆ ಮಾಡಬೇಕು ಅಂತಂದ್ರೆ ದೇವರನ್ನ, ಇದೆಲ್ಲ ಬರೋಕ್ಕಿಂತ ಮುಂಚಿತವಾಗಿ ನಾವೆಲ್ಲ ದೇವರನ್ನ ಪೂಜೆ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳಿರುವಂಥದ್ದು. ಆ ಕಾರಣಕ್ಕೆ ನಾವೆಲ್ಲರೂ ಸಹಿತ ಇದನ್ನೆಲ್ಲ ಕಲಿಬೇಕು, ಜೀವನಕ್ಕೆಲ್ಲ ಅಳವಡಿಸ್ಕೊಳ್ಬೇಕು, ಅನುಸರಿಸಿಕೊಂಡು ನಾವೆಲ್ಲ ನಡೆಯುವಂತಹ ಪ್ರಯತ್ನ ನಮ್ಮೆಲ್ಲರದು ಆಗ್ಬೇಕನ್ನೋ ಕಾರಣಕ್ಕಾಗಿಯೇ ಈ ಗುಡಿಯೊಳಗಡೆ ಇಂತಹ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ನಿಮ್ಮನ್ನು ಸದ್ಭಾವನೆಯ ಹಾದಿಯೊಳಗಡೆ ಕರ್ಕೊಂಡು ಹೋಗುವಂತಹ ದೊಡ್ಡ ಪ್ರಯತ್ನವನ್ನು ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಸಹಿತ ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ, ಅವರ ವಿಚಾರಗಳಿಗೆ ನಾವೆಲ್ಲರೂ ಸಹಿತ ಸದಾಕಾಲ ಬೆಂಬಲವಾಗಿರಬೇಕನ್ನುವಂತಹ ವಿಚಾರವನ್ನು ತಿಳಿಪಡಿಸಿ, ಸಮಯ ಬಹಳ ಆಗಿದೆ, ಅಜ್ಜರು ಬಹಳ ದೂರ ಹೋಗೋರದರ, ನಾನೇ ಲೇಟಾಗಿ ಬಂದಿದ್ದೇನೆ, ನಿಮಗೇನೋ ಕೂಡ್ಬೇಕಂತ ನೀವು ಅಂದ್ಕೊಂಡು ಇರ್ಬೋದು, ಆದರೆ ಲೇಟ್ ಆಗಿರೋದ್ರಿಂದಾಗಿ ಮತ್ತೆ ಯಾವಾಗಾರ ಬಂದಾಗ ನಿಮ್ಮ ಜೊತೆಗೆ ಒಂದಿಷ್ಟು ಮಾತುಗಳನ್ನ ಹಂಚಿಕೊಳ್ಳೋಣ. ಮತ್ತು ಇಲ್ಲೆಲ್ಲ ಏನು ದೇವಸ್ಥಾನದ ಪದಾಧಿಕಾರಿಗಳು ಅವರು ಈ ವರ್ಷ ಒಂದು ಮನಸ್ಸಿನ ಮೇಲೆ ತಗೊಂಡಾರ, ಏನಂದರೆ ಗುಡಿ ಅಭಿವೃದ್ಧಿ ಮಾಡಬೇಕು, ಶಿಖರವನ್ನು ಏನು ಕಟ್ಟಬೇಕು, ಆ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಸ್ವಾಮಿಗಳನ್ನು, ಈ ನಾಡಿನಲ್ಲಿ ಹೆಸರಾಗಿರ್ತಕ್ಕಂತಹ ಕೊಪ್ಪಳದಂತಹ ಪೂಜ್ಯರನ್ನು, ಅಂಥ ಎಲ್ಲ ಮಹಾಪೂಜ್ಯರನ್ನು ಕರೆಸಿ ಅವರ ಪಾದವನ್ನು ನಮ್ಮ ಊರಿಗೆ ಬೆಳೆಸಿ ನಮ್ಮ ಊರನ್ನು ಪಾವನ ಮಾಡ್ಬೇಕಂತ ತಿಳ್ಕೊಂಡು ಊರಿನ ಎಲ್ಲ ಹಿರಿಯರೆಲ್ಲ ಈ ಸತ್ಯ ಸಂಕಲ್ಪವನ್ನು ಹೊಂದಿರುವಂಥದ್ದು. ಮತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಿತ ಜೊತೆಗೂಡಬೇಕು, ಅದಕ್ಕೆಲ್ಲ ಸಹಕಾರ ನೀಡಬೇಕು. ನಿಮ್ಮ ಭಕ್ತಿ ಎಲ್ಲ ಒಂದಾಯಿತು ಅಂತಂದರೆ, ಎಲ್ಲರ ಭಕ್ತಿ ಒಂದಾಯಿತು ಚಂದ ಆಯಿತು ಅಂತಂದರೆ, ಬರೀ ಸುತ್ತಿರುವಂಥ ಸ್ವಾಮಿಗಳೆಲ್ಲ, ಇಡೀ ನಾಡಿನಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ಪ್ರಸಿದ್ಧ ಸ್ವಾಮಿಗಳಿದಾರಲ್ಲ, ಆ ಎಲ್ಲ ಸ್ವಾಮಿಗಳು ಸಹಿತ ನಿಮ್ಮ ಊರಿಗೆ ಬರೋವಂಗೆ ಆಗ್ತೈತಿ ಅಂತ ಅನ್ನೋದನ್ನು ನಾವೆಲ್ಲ ಸಹಿತ ತಿಳ್ಕೊಂಡು ಆ ರೀತಿ ಒಳಗಡೆ ಈ ಕಾರ್ಯಕ್ರಮಕ್ಕೆಲ್ಲ ಸಹಕಾರ ನೀಡಿ ಯಶಸ್ವಿ ಮಾಡಿರಿ ಅನ್ನುವಂತಹ ಮಾತುಗಳನ್ನು ತಮಗೆಲ್ಲ ಸಹಿತ ತಿಳಿಪಡಿಸಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಶರವಣಕುಮಾರ ಶಾಸ್ತ್ರಿಗಳವರು ತಮಗೆಲ್ಲ ಬಹಳ ಚಲೋ ಹೇಳಿದ್ದಾರೆ. ಅವರಿಗೆ ನಾವು ಕೊಟ್ಟು ಎಷ್ಟೋ ಅವರ ಹಳೆ ಮಾತಾಯ್ತು, ಅದನ್ನ ಅವ್ರು ಇನ್ನೂ ಸಹಿತ ಸ್ಮರಿಸ್ತಾರೆ. ಅದು ಅವ್ರ ದೊಡ್ಡ ಕೃತಜ್ಞತೆ ಭಾವ. ಆ ಭಾವನಕ್ಕೆ ನಾವು ಒಂದು ದೊಡ್ಡ ಶರಣಗಳನ್ನು ಹೇಳಬೇಕು. ಅವರು ನಮ್ಮ ಮಠದ ಹೇಳಿದ್ರಲ್ಲ, ಎಲ್ಲ ಕಡೆ 101 ಹಳ್ಳಿ ನನಗೇನು ಪರಿಚಯ ಇದ್ದಿಲ್ಲ, ಬಹಳ ಕಡಿಮೆ ಸ್ವಲ್ಪ ಇದ್ದು. ಆದರೆ 101 ಎಲ್ಲ ಹಳ್ಳಿಗಳಿಗೆ ಇವರೆಲ್ಲ ಒಂದು ರೀತಿ ಸೂತ್ರ ಸಂಚಾಲಕರಾಗಿ ಕರ್ಕೊಂಡು ಹೋಗಿ ಆ ಎಲ್ಲ ಹಳ್ಳಿಗಳಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮಾಡಿರ್ತಕ್ಕಂತಹ ಒಂದು ದೊಡ್ಡ ಶ್ರೇಯಸ್ಸು ನಿಮ್ಮ ಊರಿನ ನಮ್ಮ ಶರಣಕುಮಾರ ಶಾಸ್ತ್ರಿಗಳವರಿಗೆ ಸಲ್ಲುವಂಥದ್ದು. ಅವರ ಸೇವೆ ಅದು ನಮ್ಮ ಮನಸ್ಸಲ್ಲಿದೆ, ನಮ್ಮ ಮಠದ ಇತಿಹಾಸದಲ್ಲಿ ಇನ್ನೂ ಸಹಿತ ಉಳಿದಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮೂರಿಗೆ ಯಾವಾಗ ಬಂದಿರ್ತೀನಿ, ಈಗ ಯಾಕೋ ಒಂದು 2-3 ವರ್ಷ ಬಂದಿದ್ದಿಲ್ಲ, ಮತ್ತೆ ಯಾವಾಗಾರ ಬಂದಾಗ ನಿಮ್ಮ ಜೊತೆಗೆ ಒಂದಿಷ್ಟು ಮಾತುಗಳು ಹಂಚಿಕೊಳ್ಳೋಣ. ಈಗ ಸಮಯ ಬಹಳ ಆಗೈತಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ. ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಅನ್ನಬೇಕು ಎನ್ನುವಂಥ ರೀತಿ ಒಳಗೆ ಅಮೃತದ ಸದೃಶ್ಯವಾಗಿರ್ತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸಿರುವ ಮಾದನ್ ಹಿಪ್ಪರಿಗೆಯ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಅಪ್ಪಂಗಳವರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತಿನ ದಿವಸ ಆಗಮಿಸಿರುವಂತಹ ಪರಮ ಪೂಜ್ಯರಿಗೆ ಗ್ರಾಮದ ಭಕ್ತಾದಿಗಳು ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಾರೆ. ಮಂಗಲಾರತಿ
ಬೆಳಗುವೆ ಮಂಗಲಾರತಿ ಬೆಳಗುವೆ ಮಂಗಲಾರತಿ ಬೆಳಗುವೆ ಮಂಗಲಾರತಿ ಸಾರಗರ್ಭುರಲಾರತಿ ಶರಣ ಬಸವರಾಜಗೆ ಸಾರಗರ್ಭುರಲಾರತಿ ಶರಣ ಬಸವರಾಜಗೆ ಬಾಲಿದೆ ವದನಿಯರು ಬೇಗ ಸಾರಿ ಬೆಳಗಿ ಗೀತಗೆ ಬಾಲಿದೆ ವದನಿಯರು ಬೇಗ ಸಾರಿ ಬೆಳಗಿ ಗೀತಗೆ ಸಾರಗರ್ಭುರಲಾರತಿ ಶರಣ ಬಸವರಾಜಗೆ ಕಂಗಳರಿಗೆ ಕಣ್ಣು ಕೊಡ ತುಂಗ ಮಹಿಮ ಶರಣೆಗೆ ಕಂಗಳರಿಗೆ ಕಣ್ಣು ಕೊಟ್ಟ ತುಂಗ ಮಹಿಮ ಶರಣಿಗೆ ಜಗವಾಗಿ ವನಗಳಲ್ಲಿ ಬ್ರಹ್ಮನಾಗಿ ಬೆಳೆದವಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಪ್ರೀತಿಯುಂದ ಮಾನಿನಿಯರ ಭೂತ ಬಿಡಿಸಿದಾತಗೆ ಪ್ರೀತಿಯುಂದ ಮಾನಿನಿಯರ ಭೂತ ಬಿಡಿಸಿದಾತಗೆ ಖ್ಯಾತಕರಿಯ ಬಸವ ಭಕ್ತ ಖ್ಯಾತಕರಿಯ ಬಸವ ಭಕ್ತ ಕಾಟ ಶರಣ ಬಸವಗೆ ಅಪ್ಪ ಶರಣ ಬಸವಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಸ್ವಾರಿಜ ವದನಿಯರು ಬೇಗ ಸಾರಿ ಬೆಳಗಿ ಗೀತಗೆ ವಾರಿಜ ವದನಿಯರು ಬೇಗ ಸಾರಿ ಬೆಳಗಿ ಗೀತಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಸಾರಗರ್ಭುರಲಾರುತಿಸಿ ಶರಣ ಬಸವರಾಜಗೆ ಶರಣ ಬಸವರಾಜಗೆ ಶರಣ ಬಸವರಾಜಗೆ ಯಶೋರಭ್ಯಂ ಯಾ ದೇವಿ ಸರ್ವಮಂಗಳ ಪಾರ್ವತಿ ಶಿವನರ ಮಹಾದೇವ ಶ್ರೀ ಗುರುಕಲ್ಮೇಶ್ವರ ಮಹಾರಾಜ ಕಿ ಜಯ ಶರಣೇಶ್ವರ ಮಹಾರಾಜ ಕಿ ಜಯ जगतगुरु पंचाचार्य महाराज की जय शांभवी माता की जय जय मंगलम जय नमः।